ನಮಸ್ಕಾರ. ಇವತ್ತಿನ ಎಪಿಸೋಡ್ದಾಗ ಬಂದಿದ್ದ ನಿತಿನ್ ಕಾಮತ್ ಅಂತ ಹೇಳಿ ಇವರೊಬ್ರು ಸ್ಟ್ಯಾಂಡಪ್ ಕಾಮಿಡಿಯನ್ನ ತರ್ಲೆ ಬಾಕ್ಸ್ ಅವ್ರ ಗ್ರೂಪ್ದಾಗ ಅದಾರೆ. ಒಬ್ಬ ರೈಟರ್, ಕ್ಯಾಬ್ರೆದಾಗ ಅಸಿಸ್ಟೆಂಟ್ ರೈಟರ್ ಇದ್ದರೆ, ಅಲ್ಟಿಮೇಟ್ ಇಂಟ್ರೆಸ್ಟಿಂಗ್ ಚಿಲ್ ಹ್ಯೂಮನ್ ಬೀಯಿಂಗ್, ಯಂಗ್ ಬಟ್ ವೆರಿ ಇಂಟ್ರೆಸ್ಟಿಂಗ್ ಆಸ್ಪೆಕ್ಟ್ಸ್ ಅದಾವೆ ಇವ್ರ ಕಡೆ. ಭಾಳ ಮಜಾ ಮಾತಾಡೇವಿ, ಡಾರ್ಕ್ ಕಾಮಿಡಿ ಬಗ್ಗೆ ಮಾತಾಡೇವಿ, ಸ್ಟ್ಯಾಂಡಪ್ ಕಾಮಿಡಿ ಬಗ್ಗೆ ಮಾತಾಡೇವಿ. ಅವ್ರು ಮುಂಬೈದಾಗ ವರ್ಕ್ ಮಾಡ್ತಾರೆ. ಸೊ ಆ್ಯಸ್ ಅ ಕನ್ನಡಿಗ ಮುಂಬೈದಾಗ ಹೋದಾಗ ಅವ್ರಿಗೆ ಏನೇನು ಹೆಂಗೆ ಅವ್ರಿಗೆ ಟ್ರೀಟ್ ಮಾಡ್ತಾರೆ ಅವೆಲ್ಲ ಅದ್ರ ಬಗ್ಗೆ ಮಾತಾಡೀವಿ. ಸೊ ಒಂದು ದೊಡ್ಡ ಪ್ಯಾಕೇಜ್ ಐತಿ. ಆಲ್ಸೋ ಇದು ಶೂಟ್ ಮಾಡಿದ್ದು ಆಡಿಯೋಗ್ರಾಫ್ ಸ್ಟುಡಿಯೋಸ್ದಾಗ ಬ್ಯಾಂಗ್ಳೂರು HSR. ಒಂದು ಸೆಕೆಂಡ್ ಮನಿ ಆಗಿಬಿಟ್ಟೈತೆ ನಮಗಿದು ಅಲ್ಲಿ ಹೋಗಿ. ನಿಮ್ದು ಯಾರಿಗಾರ ನಿಮ್ದು ಮ್ಯೂಸಿಕ್ ಪ್ರೊಡಕ್ಷನ್, ನಿಮ್ದು ಏನು ಮ್ಯೂಸಿಕ್ ರಿಲೇಟೆಡ್ ಏನಾರ ನಿಮ್ದು ಮ್ಯೂಸಿಕ್ ರೇಟ್ ಮಾಡೋದೈತಿ, ಹಾಡೋದೈತಿ, ರ್ಯಾಪ್, ಸಿಂಗಿಂಗ್, ಎನಿಥಿಂಗ್ ರಿಲೇಟೆಡ್ ಟು ಮ್ಯೂಸಿಕ್, ಆಡಿಯೋಗ್ರಾಫ್ ಸ್ಟುಡಿಯೋಸ್ ವಿಲ್ ಗಿವ್ ಯು ಅ ಸೊಲ್ಯೂಷನ್ ಟು ದ್ಯಾಟ್. ಅಲ್ಟಿಮೇಟ್ ಸ್ಪೇಸ್ ಐತಿ, ಭಾಳ ಇಂಟ್ರೆಸ್ಟಿಂಗ್ ಜನ ಅದಾರೆ. ವೆರಿ ನಮಗೆ ಹಿಂಗೆ ನಮ್ದು ಹಾಡು ನಮ್ದು ಪ್ರಾಜೆಕ್ಟ್ ಅಂತ ಅನ್ಕೊಂತ ಅವರು ನಿಮ್ಮ ಜೊತೆ ಕೂರ್ತು ವರ್ಕ್ ಮಾಡ್ತಾರೆ. ಅಲ್ಟಿಮೇಟ್ ಐತಿ. ಡಿಸ್ಕ್ರಿಪ್ಷನ್ದಾಗ ಹಾಕಿರ್ತೇನೆ ಅವ್ರ ಬಗ್ಗೆ ಡೀಟೇಲ್ಸ್. ಯಾರಿಗೆ ಇಂಟ್ರೆಸ್ಟ್ ಐತೆ ಪ್ಲೀಸ್ ಟು ಕಾಲ್ ಆ್ಯಂಡ್ ಅಪ್ರೋಚ್ ಟೈಮ್. ನಾ ಹೇಳತ್ತೆ ನನ್ನ ಹೆಸರು ಇಟ್ಕೊಂಡು ಹೋಗಿ ಬೇರೆ ಬೇಕಿರ ಸೇರಲಿಲ್ಲ ಅಂತೇಳಿ. ಬಟ್ ಅಷ್ಟು ಚಲೋ ಐತೆ ಅಂತ ಅಷ್ಟು ಕಾನ್ಫಿಡೆಂಟ್ಲಿ ಹೇಳತ್ತೇನೆ. ಆಲ್ಸೋ ನಮ್ದು ಇಂಟ್ರೋ ಕೊಟ್ಟಿದ್ದು ಯಾರಂದರೆ BIJJU ಅವರೇ. ಸೊ ಅದು ಇಂಟ್ರೋ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಯಾರು ಆಡಿಯೋ ಪ್ಲಾಟ್ಫಾರ್ಮ್ದಾಗ ಕೇಳತ್ತೀರಿ, ನಮಗೆ ರೇಟಿಂಗ್ ಕೊಡೋದು ಮರ್ಯಾಕೆ ಹೋಗ್ಬೇಡ್ರಿ. ಆ್ಯಂಡ್ ಯಾರು ಯೂಟ್ಯೂಬ್ದಾಗ ನೋಡತ್ತೀರಿ ತಳಗೆ ಲೈಕ್, ಕಾಮೆಂಟ್ ಮಾಡಿರಿ. ಕಾಮೆಂಟ್ ಮಾಡಿದಷ್ಟು ಜಾಸ್ತಿ ರೀಚ್ ಆಕೈತಿ. ನಿಮ್ದು ಹೆಂಗೆ ಅನ್ನಿಸ್ತದೆ, ನಿಮ್ದು ಅನಿಸಿಕೆ ಏನಂತ ಹೇಳ್ರಿ. ಸೊ ಅದೆಲ್ಲ ಹಿಡ್ಕೊಂಡು ನಮಗೆಂದೂ ಸೇರ್ತೈತಿ. ಮುಂದಿನ ಲೈನ ಭಾಳ ಅಲ್ಟಿಮೇಟ್ ಐತಿ. ಸೊ ಕೀಪ್ ಆನ್ ವೇಟಿಂಗ್. ಸೊ BIJJU ಅವ್ರ ಇಂಟ್ರೋಲಿಂದ ಸ್ಟಾರ್ಟ್ ಮಾಡೋಣ. ಇನ್ 3, 2, 1. ಮಾತುಕತೆ ಸ್ಕ್ಯಾಂಡಿ ಜೊತೆ ಸ್ಕ್ಯಾಂಡಿಮ್ಯಾನ್ ಜೊತೆಗಿನ ಮಾತುಕತೆ. ನಿಮ್ಮ ನನಗೂ ಇದು ಚೊಕ್ಕಿರುತ್ತೆ. ಲೈಫ್ ಕಪಡಗಳೆಲ್ಲ ಇಲ್ಲಿ ಮರೆತೋಗುತ್ತೆ. ತಲೆ ಬ್ಯಾನಿ ಇದ್ರನಿಗೆ ಕರೆಗೋಗುತ್ತೆ. ಮಾತುಗಳೇ ಆಗ್ಲಿ ಆಟಗಳೇ ಆಗ್ಲಿ ಎಲ್ಲ 1 hour ಮ್ಯಾಲ 15 ಸೆಕೆಂಡ್ಗೆ ನಿಂದ ಆಗೋದಪ್ಪ ಅಂದ್ರೆ ನಿನಗಲ್ಲ. ಸುಮ್ಮನೆ ಹೋಗ್ಲೇ ಸ್ಕ್ಯಾಂಡಿಮ್ಯಾನ್ ಜೊತೆಗಿನ ಮಾತುಕತೆ. ಸ್ಕ್ಯಾಂಡಿ ನನಗೂ ಇದು ಚೊಕ್ಕಿರುತ್ತೆ. ಸ್ಕ್ಯಾಂಡಿ ಕಪಡಗಳೆಲ್ಲ ಇಲ್ಲಿ ಮರೆತೋಗುತ್ತೆ. ಸ್ಕ್ಯಾಂಡಿ ಬ್ಯಾನಿ ಇದ್ರನಿಗೆ ಕರೆಗೋಗುತ್ತೆ. ಎಸ್ ನಿತಿನ್, ನಮಸ್ಕಾರ. ಟೆಲ್ ಇಸ್ ಅ ಜೋಕ್. ಯಾ, ಇಚ್ಕಾರ್ಡ್ದು ಫ್ಯಾಕ್ಟ್ರಿ ಇತ್ತೀಚೆಗೆ ಇಟ್ ಬರ್ನ್ಟ್. ಓಕೆ. ಸೊ ದೇ ಹ್ಯಾಡ್ ಟು ಸ್ಟಾರ್ಟ್ ಎವ್ರಿಥಿಂಗ್ ಫ್ರಮ್ ಸ್ಕ್ರಾಚ್. ಥ್ಯಾಂಕ್ ಯು. ದಟ್ಸ್ ಇನ್ ಮೈ ಟೈಮ್ ಗೈಸ್. ನಾನಿಲ್ಲ. ರಿಗ್ರೆಟ್ ಅಂತ ಏನು ಇಮೋಷನ್ ಇರ್ತೈತಲ್ರಿ, ಐ ಆಮ್ ಫೀಲಿಂಗ್ ಇಟ್ ಟುಡೇ. ಹೋಪ್ ಐ ಡೋಂಟ್. ನನಗೆ ಅಷ್ಟೇ ಇವಾಗ. ದಟ್ಸ್ ಮೈ ಗೋಲ್ ಫಾರ್ ಟುಡೇ. ನಮಸ್ಕಾರ. ನಮಸ್ಕಾರ. ಹೆಂಗದಿ? ಏನೋ ನಡೀತಾ ಇದೆ, ದೇವ್ರ ದಯ, ದೊಡ್ಡ ಆಶೀರ್ವಾದ. ಸ್ವಲ್ಪ ಫುಲ್ ನೆಕ್ಸ್ಟ್ ಲೆವೆಲ್ ಬೀಚ್ ವೈಬ್ದಾಗ ಬಂದಿಲ್ಲ ನೀನು. ಉಡುಪಿ ರೆಪ್ರೆಸೆಂಟ್ ಇವತ್ತು. ಉಡುಪಿ ಬೆಂಗಳೂರು ಶೆಕೆಗೆ ಆಗ್ತಿಲ್ಲ ನನಗೆ ಅಂದ್ಬಿಟ್ಟು. ಬೆಂಗಳೂರು ಶೆಕೆನೂ ಸ್ಟಾರ್ಟ್ ಆತಲ್ಲ ಈಗ. ಬೆಂಗಳೂರು ವಾಸ್ ನಾಟ್ ದ್ಯಾಟ್ ಹಾಟ್ ಬಿಫೋರ್. ಲಾಸ್ಟ್ ಇಯರ್ ಇನ್ನೂ ಹೆವಿ. ಲಾಸ್ಟ್ ಇಯರ್ ಜನವರಿಗೆ ಸ್ಟಾರ್ಟ್ ಆಗೋಗಿದೆ. ಜನವರಿಗೆ ಶೆಕೆ, ಫೆಬ್ರವರಿ ಶೆಕೆ, ಮಾರ್ಚಲ್ಲಿ ಮಳೆ, ಏಪ್ರಿಲ್ ಥಂಡಿ. ಫುಲ್ ಬ್ಯಾಂಗ್ಳೂರ್ಸ್ ಗೋಯಿಂಗ್ ಥ್ರೂ ಮೂಡ್ ಸ್ವಿಂಗ್ಸ್ ಲಾಸ್ಟ್ ಇಯರ್. ಏನಂತಾರೆ PMS. PMS. ಯಾ. ಸೊ ಹೆಂಗೆ ನಡೆದ ಸ್ಟ್ಯಾಂಡಪ್? ನಡೀತಾ ಇದೆ. ಆಫ್ಟರ್ ಲಾಂಗ್ ಟೈಮ್ ನಾನು ಸ್ಟ್ಯಾಂಡಪ್ ಕಾಮಿಡಿಯನ್ಸ್ ಜೊತೆ ಮಾಡಿಲ್ಲ ಎಪಿಸೋಡ್. ಮೋಸ್ಟ್ಲಿ ದಿಸ್ ಇಸ್ ದ ಫಸ್ಟ್ ಆಗಿ ಸೋನವ್ರ ಜೊತೆ ಮಾಡಿದ್ದು. ಸೋನವ್ರ ಜೊತೆ ಮಾಡಿದ್ದೆ ವಿತ್ ಅ ಮೇಲ್ ಸ್ಟ್ಯಾಂಡಪ್ ಕಾಮಿಡಿಯನ್ನು. ಥ್ಯಾಂಕ್ಸ್. ಇವತ್ತು ಕೋಟಾಯಿಂದ ಬಂದಿರೋದಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ಐ ಆಮ್ ಹಿಯರ್ ಆನ್ ಪಾಡ್ಕಾಸ್ಟ್ ವಿತ್ ಮೇಲ್ ಸ್ಟ್ಯಾಂಡಪ್ ಕಾಮಿಡಿಯನ್ ಕೋಟಾ. ಮೇಲ್ ಸ್ಟ್ಯಾಂಡಪ್. ಇವತ್ತು ಇನ್ನೊಬ್ರು ಬರತ್ತಾರೆ. 2 people, 1 from south, 1 from north. ಇನ್ನೊಬ್ರು ಯಾರು? ಯಾಕೆ ಈಗ ಹೇಳಂಗಿಲ್ಲ. ಕಾಮೆಂಟ್ ಮಾಡಿ ಯಾರು. ಸೊ ಹೆಂಗೆ ನಡೆದೈತಿ ಸ್ಟ್ಯಾಂಡಪ್? ಎಷ್ಟು ವರ್ಷ ಆಯ್ತು ನೀವು ಮಾಡಕತ್ತೆ? 2.5 ಆಗ್ತಾ ಬಂತು. ಸೊ ಐ ಮೀನ್ ಐ ಸ್ಟಾರ್ಟೆಡ್ ಔಟ್ ಇನ್ ಇಂಗ್ಲೀಷ್. ಕಾಲೇಜಲ್ಲಿದ್ದಾಗ ಇಂಗ್ಲೀಷಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೆ. ಸೇಮ್ AIB ಕನ್ನಡ ಬಿಸೋ ಅವ್ರು ನೋಡ್ಕೊಂಡು ಬೆಳೆದಿದ್ದು. ಸೊ ಮಾಡ್ತಾ ಕಾಲೇಜ್ ಸರ್ಕ್ಯೂಟಲ್ಲಿ ಓಕೆ ಮಾಡ್ತೀವಿ ಎಲ್ಲ ಮಾಡೋಣ. ಓಕೆ ನಾನು ಜೋಕ್ ಮಾಡ್ತೀನಿ. ಅದಾದಮೇಲೆ ಪ್ಯಾಂಡಮಿಕ್ ಆಗಿ 2 ವಾರಕ್ಕೆ ಪ್ರಾಪರಾಗಿ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಕಾಲೇಜಲ್ಲಿದ್ದಾಗ ಸೇಮ್ ಕಾಲೇಜ್ ಲೆವೆಲ್ ಜೋಕ್ಸು. ಆ್ಯಂಡ್ ದೆನ್ ಕನ್ನಡಕ್ಕೆ ಅದನ್ನೇ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಥಿಂಕಿಂಗ್ ಇನ್ ಇಂಗ್ಲೀಷ್, ರೈಟಿಂಗ್ ಇನ್ ಕನ್ನಡ. ಇವೆಂಚುಲಿ ತಲೆ ಬಾಕ್ಸ್ ಹ್ಯಾಪೆಂಡ್ ಆ್ಯಂಡ್ ಬಿನ್ ಡೂಯಿಂಗ್ ಇಟ್ ದೆನ್. ಸೊ 2 ವರ್ಷ ಆಗ್ತಾ ಬಂತು. 2020 November is when I hit my first open mic. ಅಲ್ಲಿಂದ 2.5 years. ಹಂಗಿತ್ತು ಜರ್ನಿ 2.5 years. It's been great. I think blessing in disguise ಅಂತ ಅಂತಾರೆ. ಬಿಕಾಸ್ ಇವಾಗ ದೇ ಪುಟ್ ಮೀ ಇನ್ ಅ ಪಬ್ಲಿಕ್ ಸ್ಪೇಸ್ ವಿಚ್ ಐ ಲೈಕ್. ಇವಾಗ ದೊಂಬರಾಟ ಮಾಡು ಅಂತಾರೆ.
ಅಂದರೆ ಅಟೆನ್ಷನ್ ಸೇರ್ತೈತೆ ನಿನಗೆ, ಬೇಕಾಗಿರೋ ಅಟೆನ್ಷನ್ ಸಿಗ್ತಾ ಇದೆ. ಹಾಂ. ಬಟ್ ಅಟೆನ್ಷನ್ ಜೊತೆ ಏನೇನು ಬರ್ತಾ ಇದೆ ಅದು ಸೆಟ್ ಆಗ್ತಾ ಇಲ್ಲ. ದಟ್ ಇಸ್ ಪಾರ್ಟ್ ಆ್ಯಂಡ್ ಪಾರ್ಸಲ್. ಐ ಡಿಂಟ್ ಸೈನ್ ಅಪ್ ಫಾರ್ ದಿಸ್. ಅದು ಬಂದ ಬರ್ತದೆ ಫ್ರೀ ಆಫ್ ಕಾಸ್ಟ್ ಪ್ಯಾಕೇಜ್ ಅಂತ. ಏನಂತ ಪ್ಯಾಕೇಜ್? ಹೋಲಾಸ್ ಪ್ಯಾಕೇಜ್ ಡೀಲ್ ಕಾಂಬೋ ಆಫರ್. ಸೊ ಯಸ್, 2.5 years completely. In which all cities have you performed? ಬೆಂಗಳೂರು ಮೇನ್ಲಿ, ಹುಬ್ಳಿ, ಚಿಕ್ಕಮಗಳೂರು, ತುಮಕೂರು, ಶಿವಮೊಗ್ಗ, ಮೈಸೂರು, ಹಾಸನ, ದಾವಣಗೆರೆ, ಬಿಜಾಪುರ. ಹಾಂ, ಸದ್ಯಕ್ಕಷ್ಟೇ. ಹುಬ್ಳಿ ಸಾಯಗಂಧರ್ವ ಅಲ್ಲ ಡೆನಿಸನ್ಸ್? ಇಲ್ಲ. ಹುಬ್ಳಿ ಹೈವ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್. ಯಸ್, ವಿತ್ ಸೋನು ವೇಣುಗೋಪಾಲ್. ಹಾಂ, ಅವ್ರ ಶೋಲೆ. ಆ ದಿವಸ ನಾವು ಊರಾಗಿರಲಿಲ್ಲ. ಹಾಂ, ಆ ದಿವಸ ಓಪನ್ ಮಾಡಿದ್ದು ಸೋನು, ಮತ್ತು ಐ ಹ್ಯಾಡ್ ಓಪನ್ ಫಾರ್ ಸೋನು. ಓಕೆ, ನೈಸ್ ಶೋ. ಹುಬ್ಳಿ ಪಿಲ್ಲರ್ಸ್ ಈ ತಿಂಗಳಿತ್ತು ಒಂದು ಹುಬ್ಳಿ ಶೋ. ಓಕೆ, ಐ ಥಿಂಕ್ ಇಟ್ಸ್ ಸ್ಟಿಲ್ ಆನ್ ದ ಕಾರ್ಡ್. ಐ ಕ್ಯಾನ್ಸಲ್ ಆದರೆ ಆಗಿರ್ಬೋದು. ನೋಡೋಣ. ಐ ಲೈಕ್ ಹುಬ್ಳಿ. ಹೇಳ್ಬೇಕಾಕೈತಲ್ಲ, ನಾವು ಹುಬ್ಳಿದವರಲ್ಲ. ಇನ್ನೊಂದು, ಹುಬ್ಳಿ ಹೋದ ತಕ್ಷಣ ಲೈಕ್ ದ ಹೋಟೆಲ್ ವಿ ಸ್ಟೇಡ್ ಇನ್ ವಾಸ್ ಸರೌಂಡೆಡ್ ಬೈ 8 ಕಾಮತ್ ಹೋಟೆಲ್ಸ್. ಯಾವ ಹೋಟೆಲ್ ಇದೆ? ಎಲ್ಲ ಕಡೆ ಕಾಮತ್ ಹೋಟೆಲ್ ಕಾಮತ್ ಜೆನೆರಿಕ್ ಕಾಮತ್ ಹೋಟೆಲ್. ಯಾವ ಹೋಟೆಲ್ ಹೇಳ? ವಿಚ್ ಹೋಟೆಲ್? ನಂಗೆ ನೆನಪಿಲ್ಲ. ಹಾಂ, ಬಸ್ ಸ್ಟ್ಯಾಂಡ್ ಹತ್ರನೇ. ಮಂತ್ರ ಇರ್ಬೇಕು ಮೇ ಬಿ. ಬಟ್ ಆ್ಯಸ್ ಅ ಸ್ಟ್ಯಾಂಡಪ್ ಕಾಮಿಡಿಯನ್, ಈಗ ನಾನು ಸ್ಟ್ಯಾಂಡಪ್ ಕಾಮಿಡಿಯನ್ ಅದೇನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನೂ ಇದೀನಿ, ನಾಟ್ ಎಟ್, ಇನ್ನೂ ಬಿಟ್ಟು ಪ್ರೆಸೆಂಟ್ ಕಂಟಿನ್ಯೂಸ್ ಪ್ರೆಸೆಂಟ್ ಕಂಟಿನ್ಯೂಸ್, ಪಾಸ್ಟ್ ಅಲ್ಲ, ಪ್ರೆಸೆಂಟ್ ಕಂಟಿನ್ಯೂಸ್ ಇಷ್ಟು. ಬಟ್ ನಾನು 2016 ಮಾಡ್ಕೊಂಡು ಸ್ಕಂದ ಇಸ್ ಫಿನಿಶ್ಡ್ ಕ್ವಶನ್ ಮಾರ್ಕ್. ಹಾಂ, ವಿರಾಟ್ ಕೊಹ್ಲಿ ಬಂದಿತ್ತಲ್ಲ, ಈಸ್ ವಿರಾಟ್ ಫಿನಿಶ್ಡ್, ಈಸ್ ಸ್ಟ್ಯಾಂಡಪ್ ಕರಿಯರ್ ಫಿನಿಶ್ಡ್, ನಾಟ್ ಯೆಟ್. ಧೋನಿಸ್ ರಿಪ್ಲೈ, ನಾಟ್ ಯೆಟ್. ಸೊ ನಾವು ಸ್ಟಾರ್ಟ್ ಮಾಡ್ಬೇಕಾದ್ರೆ ಹೆಂಗಿತ್ತು, ದೇರ್ ಇಸ್ ಅ ಕ್ಲಿಯರ್ಲಿ ಜನ್ರೇಷನ್ ಕೈಂಡ್ ಆಫ್ ಅ ಗ್ಯಾಪ್. ಬಿಕಾಸ್ ನಾನು ಸ್ಟಾರ್ಟ್ ಮಾಡಿದಾಗ ಬೇರೆ ಟೈಪ್ ಇತ್ತು, ದ ಸೀನ್ ವಾಸ್ ಡಿಫ್ರೆಂಟ್. ನೀ ಸ್ಟಾರ್ಟ್ ಮಾಡಿದಾಗ ನಾ ಬಿಟ್ಟೇನೆ. ಸೊ ಇಲ್ಲಿ ಇದು ಪಾಸಿಂಗ್ ರಿಚುವಲ್ ಆಗ್ತಾ ಇದೆ, ರಿಲೇ. ಸಚಿನ್ ತೆಂಡೂಲ್ಕರ್ ಎಂಟ್ರಿಂಗ್, ವಿರಾಟ್ ಕೊಹ್ಲಿ ಎಂಟ್ರಿಂಗ್, ಆರ್ ಗಿಲ್, ವಾಟ್ ಎವರ್ ಇಟ್ ಇಸ್. ಸಚಿನ್ ತೆಂಡೂಲ್ಕರ್ ಅನ್ನಕ್ಕೆ ಹೋಗ್ಬೇಡ, ಓಕೆ, ಕೊಹ್ಲಿ ಅಂಡ್ ಗಿಲ್. ಸಚಿನ್ ತೆಂಡೂಲ್ಕರ್ ಫ್ಯಾನ್ಸ್, ವಿರಾಟ್ ಕೊಹ್ಲಿ ಫ್ಯಾನ್ಸ್ ಎಲ್ಲರೂ ಫ್ರೆಂಡ್ಗೆ ನಿಂದು ಅವಕಾದಿಲ್ಲ ಕಣೋ ಅಂತ. ಬಟ್ ಸೊ ಅವಾಗ ಹೆಂಗಿತ್ತು ಸೀನ್, ಈಗ ಇಫ್ ಐ ಹ್ಯಾವ್ ಟು ಟೆಲ್ ದ ಡಿಫ್ರೆನ್ಸ್, ಲೈಕ್ ನಾವಿದ್ದಾಗ ಹೆಂಗಿತ್ತು ಅಂದರೆ, ನಾ ಸ್ಟಾರ್ಟ್ ಮಾಡಿದಾಗ ಲಿಟ್ರಲಿ ಯಾರು ಕನ್ನಡದ ಸ್ಟ್ಯಾಂಡಪ್ ಕಾಮಿಡಿಯನ್ ಗೊತ್ತಿರಲಿಲ್ಲ, ಎಕ್ಸೆಪ್ಟ್ ಫಾರ್ ದ ಓಜಿಸ್, ಗಣೇಶ್ ಅವರು, ಅವ್ರು ಬಿಟ್ಟು ಹಿಂಗೆ. ಎಲ್ಲ ಡೆಫಿನೆಟ್ಲಿ ಅವ್ರಿಗೆ ನೋಡೇವು ನಾವು. ಅವ್ರ ಪ್ಯಾರೆಂಟ್ಸ್ ಯೂಸ್ ಟು ವಾಚ್, ಹರಟೆ ಬರ್ತಿತ್ತು, ಅವ್ರಾಗೆಲ್ಲ ನೋಡಿ ಅವ್ರು ಕನ್ನಡಕ್ಕೆ ಸ್ಟ್ಯಾಂಡಪ್ ಕಾಮಿಡಿ ಅನ್ನೋದು ಏನಂತ ಹೇಳಿದ್ದವ್ರೆ ನಮಗೆ ತಿಳಿತಿರ್ಲಿಲ್ಲ. ವಿ ವಾಸ್ಟ್ ಬಿಸ್ವಾ ಕನನ್ ಎಲ್ಲ ಆತ ನೋಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ವಿ ಸ್ಟಾರ್ಟೆಡ್, ಐ ಹ್ಯಾಡ್ ನೋ ರೆಫರೆನ್ಸ್. ಹೆಂಗೈತೆ ಮಾರ್ಕೆಟ್ ಗೊತ್ತಿಲ್ಲ. 2016 ಹೆಂಗೈತೆ ಮಾರ್ಕೆಟ್ ಗೊತ್ತಿಲ್ಲ, ಏನೂ ಇಲ್ಲ. ಸ್ಲೋಲಿ ಹುಬ್ಳಿದಾಗ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ವಿ ಹ್ಯಾಡ್ ಸ್ಟಾರ್ಟೆಡ್ ಅ ಗ್ರೂಪ್, ದೆನ್ ವಿ ಸಪ್ರೇಟೆಡ್ ಆನ್ ಗುಡ್ ಟರ್ಮ್ಸ್, ಇಂಡಿವಿಜುವಲ್ ಮಾಡೋಣ ಅಂತ. ನನ್ನ ಶಿವು ಅಂತೇಳಿ ನನ್ನ ಫ್ರೆಂಡ್, ಅವ ಒಂದು ಟೂರ್ ಮಾಡಿದ, ಆಮೇಲೆ ನಾವೊಂದು ಸ್ಟ್ಯಾಂಡಪ್ ಟೂರ್ ಮಾಡಿದೆ. ಸೊ ದ ರೆಸ್ಪಾನ್ಸ್ ವಾಸ್ ಗುಡ್. ಆದರೆ ಸ್ಟ್ಯಾಂಡಪ್ ಕಾಮಿಡಿ, ಈಗ ಸ್ಟ್ಯಾಂಡಪ್ ಕಾಮಿಡಿ ಒಂದು ಪ್ರೊಸೆಸ್ ಇರ್ತೈತೆ, ನಿನಗೆ ಗೊತ್ತಾ ನನಗೆ ಗೊತ್ತಾ, ಬೀಯಿಂಗ್ ಇನ್ ದ ಫೀಲ್ಡ್. ಆದ್ರೆ ಸ್ಟ್ಯಾಂಡಪ್ ಕಾಮಿಡಿ ಅಂದ್ರೆ ನಮ್ಮ ತಲೆಗೇನೆ ಹೌ ಆರ್ ಬಿಲ್ಡಿಂಗ್ ದ ಜೋಕ್, ಪಂಚ್ ಅಲ್ಲಿ ಬೀಳ್ತೈತಿ, ಪಾಸ್ ಅಲ್ಲಿ ತಗೋ. ಆಸ್ ಅನ್ ಆರ್ಟ್ ಅಂಡ್ ಕ್ರಾಫ್ಟ್ ವಿ ನೋಡ್ತೀವಿ. ಐ ಥಿಂಕ್ ದಟ್ ಈಸ್ ಆಲ್ಸೋ ದ ಥಿಂಗ್ ವಿತ್ ರ್ಯಾಪ್ ಅಂಡ್ ಸ್ಟ್ಯಾಂಡಪ್. ಏನಂದ್ರೆ, ಐ ವಾಸ್ ಟಾಕಿಂಗ್ ಟು ಅ ಫ್ರೆಂಡ್ ಹೂ ವಾಸ್ ಅ ರ್ಯಾಪರ್ ದಿ ಅದರ್ ಡೇ, ಆ್ಯಂಡ್ ಲೈಕ್ ಕನ್ನಡ ಹಿಪ್ ಹಾಪಲ್ಲಿ ಇವಾಗ 90% ಫ್ಯಾನ್ಸು ಆರ್ ಪೀಪಲ್ ಹೂ ಆರ್ ಫ್ಯಾಸಿನೇಟೆಡ್ ಅಬೌಟ್ ರ್ಯಾಪ್. ಏನು ಗುರು ಫಾಸ್ಟಾಗಿ ಮಾತಾಡ್ತಾರೆ, ಏನು ಗುರು ಲಿರಿಕ್ಸ್ ಬಗ್ಗೆ ಅಥವಾ ಬೀಟ್ ಬಗ್ಗೆ, ರೆಫರೆನ್ಸ್ ಬಗ್ಗೆ ಇನ್ನೂ ಪ್ರೋಗ್ರೆಸ್ ಇದೆ. ಹಾಂ, ಲಿಟ್ರಸಿ ಸ್ವಲ್ಪ ಕಡಿಮೆ ಇದೆ. ಸೇಮ್ ವಿತ್ ಸ್ಟ್ಯಾಂಡಪ್, ನಗ್ತೀನಿ, ಆ ಥರ ಇದೆ. ಇದು ಕ್ರಾಫ್ಟು, ಇದು ಪಂಚ್ ಲೈನು, ಇದು ಸೆಟಪ್ಪು. ಆ್ಯಂಡ್ ಅರ್ಧಕ್ಕರ್ಧ ಜನ ಡೋಂಟ್ ಅಂಡರ್ಸ್ಟ್ಯಾಂಡ್ ದಟ್ ಇಟ್ ಎಂಡ್ ಆಫ್ ದ ಡೇ ಇಟ್ ಇಸ್ ಜೋಕ್. ಎಕ್ಸಾಜಿರೇಷನ್ ಇರುತ್ತೆ. ಇದಾಗಿಲ್ಲ ಗುರು, ಹೆಂಗಾಯ್ತು ಇದು, ನನಗೆ ಆಗಿಲ್ಲ, ನಿನಗಾಗಿಲ್ಲ, ನಿನಗಾಗಿಲ್ಲ, ರೈಟ್, ಫ್ಯಾಕ್ಚುಲ್ ಆಗಿ ಬಂದ್ಬಿಡ್ತಾರೆ. ಅದೇ ನಾವು ಹೆಂಗೆ ಯೋಚನೆ ಮಾಡ್ತೀವಿ. ಬಿಕಾಸ್ ಈಗ ಒಂದು ಸ್ಟ್ಯಾಂಡಪ್ ಸ್ಪೆಷಲ್ ನಾವು ಒಂದು ಆರೇನು ಮಾಡೇನಲ್ಲ. ಸೊ ವಿ ಸ್ಟಾರ್ಟ್ ಅಟ್ ಅ ಜೋಕ್, ವಿ ಬಿಲ್ಡ್ ಅ ಸ್ಟೋರಿ, ಎಲ್ಲ ಕಡೆ ಅಡ್ಡಾಡ್ತೀವಿ. ಬಟ್ ವಿ ಮೇಕ್ ಶ್ಯೂರ್ ಇಟ್ ಲೂಪ್ಸ್ ಇನ್ ಸಮ್ವೇರ್. ಕಾಲ್ ಬ್ಯಾಕ್ ಮಾಡಿ ರೀಕಾಲ್ ವ್ಯಾಲ್ಯೂ ಇಟ್ಕೊಂಡು ಇಟ್ ಶುಡ್ ಎಂಡ್ ಆನ್ ಅ ಹೈ. ಆ ಲಾಫಿಗೆ ಎಂಡ್ ಆಗ್ಬೇಕಂತ ಹೇಳಿ ನಾವು ಅಷ್ಟೆಲ್ಲ ಪ್ಲಾನ್ ಮಾಡಿ ಯೋಚನೆ ಮಾಡ್ತೀವಿ. ಒಮ್ಮೊಮ್ಮೆ ಏನಕ್ಕೈತಿ, ಅನ್ಪ್ಲಾನ್ಡ್ ಜೋಕ್ಸಿಗೆ ನಕ್ಬಿಡ್ತಾರೆ ಅರ್ಧಕ್ಕರ್ಧ. ಎಷ್ಟೊಂದ್ಸಲ ದಟ್ ಇಸ್ ಆಲ್ಸೋ ದ ರೀಸನ್. ಯಾಕಂದ್ರೆ ಇವಾಗ ಒಂದು ಶೋ ಮಾಡಿದ್ರೆ ನೀವು ಮಟೀರಿಯಲ್ ಟೆಸ್ಟ್ ಮಾಡ್ತೀರಾ, ಪ್ಲಸ್ ಅವತ್ತೇನೇನು ಆಗ್ತಿದೆ ಆ ಜೋಕ್ಸು ಬರುತ್ತೆ ಅಥವಾ ಆಡಿಯನ್ಸ್ ಬರುತ್ತೆ. ಯು ಕ್ಯಾಂಟ್ ಟೇಕ್ ದಟ್ ಜೋಕ್ಸ್ ಹೋಮ್. ಆ ಜೋಕಿಗೆ ಅಲ್ಲಿಗೆ ಮುಗಿತು, ಅದರದ್ದು ಎಕ್ಸ್ಪೈರಿ ಡೇಟ್ ಆಗೋಗಿರುತ್ತೆ. ನೀವು ಯು ಗೋ ಬ್ಯಾಕ್, ಯುವರ್ ಲೈಕ್ ನನ್ನ ಜೋಕಿಗೆ ನಕ್ಕಿಲ್ಲ ಯಾರು. ಎಕ್ಸಾಕ್ಟ್ಲಿ. ಒಮ್ಮೊಮ್ಮೆ
ಆ್ಯಂಡ್ ದ ಪ್ರೊಸೆಸ್ಸಿಗೆ ಬಿಕಾಸ್ ನಾವು ಸ್ಟಾರ್ಟ್ ಮಾಡಿದಾಗ ಆಡಿಯನ್ಸಿಗೆ ಅಷ್ಟು ಐಡಿಯಾ ಇರಲಿಲ್ಲ ಸ್ಟ್ಯಾಂಡಪ್ಪಿಂದ, ವಿ ಕ್ಯಾನಾಟ್ ಬ್ಲೇಮ್ ಆಲ್ಸೋ. ಆಡಿಯನ್ಸಿಗೆ ಕರೆಸಿ ನಾವು ಹಿಂಗೆ ಒಮ್ಮೆ ಬಂದು ನಿಮ್ಗೆ ಗೊತ್ತಿರ್ಬೇಕಂತ ಹೇಳೋಕ್ಕಾಗಲ್ಲ. ಇವನ್ ದೇ ಆರ್ ಲರ್ನಿಂಗ್ ನ್ಯೂ ಆರ್ಟ್, ದೇ ಆರ್ ಅಕ್ಸೆಪ್ಟಿಂಗ್ ದ ನ್ಯೂ ಆರ್ಟ್. ನಾ ಅದಕ್ಕೆ ಭಾಳ ಗ್ರೇಟ್ಫುಲ್ ಅದೇನು. ಬಟ್ ಒಮ್ಮೊಮ್ಮೆ ಹೆಂಗೆ ಆಕೈತಿ, ಕಾಲೇಜ್ ಕ್ಲಾಸ್ ರೂಮ್ ಅನ್ಕೊಂಡ್ಬಿಡ್ತಾರೆ ಅವ್ರು. ಏನೋ ಹಿಂಗಂದ ಈಗ ಒಂದು ಆ್ಯಂಡ್ ಇಟ್ ವಿಲ್ ಬಿಕಮ್ ಅ ಡಿಸ್ಕೋರ್ಸ್ ಆಗ್ಬಿಡುತ್ತೆ. ಗುರು ನಂದೊಂದು ಜೋಕ್ ಇದೆ ಆ್ಯಕ್ಚುಲಿ, ನಾನು ಮನೆಯಿಂದ ಬರ್ಕೊಂಡ್ ಬಂದಿದ್ದೆ. ಸೊ ಎಂಡ್ ಆಫ್ ದ ಡೇ ಹೆಕ್ಲಿಂಗ್ ಅಂತ ಅನ್ನೋಕ್ಕಾಗಲ್ಲ, ಯಾಕಂದ್ರೆ ದೇ ಆರ್ ನಾಟ್ ಮೆಲಿಷಿಯಸ್ ಇಂಟೆಂಟ್ ಇಲ್ಲ ಅವ್ರಿಗೆ, ಮಾತಾಡ್ತೀನಿ ಅಡ್ಡ ಹಾಕ್ಬೇಕು ಅಂತ ಇಲ್ಲ. ನೀನು ಹೇಳ್ದ ನಂದು ಒಂದು ಜೋಕ್ ಇದೆ ಅಂಡ್ ಲೈಕ್ ಓಕೆ ಸರ್, ಸರಿ ಸರ್, ಧನ್ಯವಾದ ಸರ್, ಅವ್ರಿಗೊಂಚೂರು ಚಪ್ಪಾಳೆ ಬರಲಿ ಅಂಡ್ ದೆನ್ ವಿ ಮೂವ್ ಆನ್. ಅದೇನಕ್ಕೈತಿ, ಇನ್ ದ ಮಿಡಲ್ ಆಫ್ ದ ಜೋಕ್ ಬ್ರೇಕ್ ಆಕೈತಲ್ಲ, ನಮ್ಮ ಫ್ಲೋ ಇರ್ತೈತಿ, ಅದನ್ನ ಮತ್ತೆ ಸ್ಟಾರ್ಟ್ ಮಾಡ್ರೆ ಅದು ಲಾಫ್ ಬರಂಗಿಲ್ಲ. ಗೊತ್ತೈತಿ, ಯು ಹ್ಯಾವ್ ಟು ಬೇಸಿಕ್ಲಿ ಆ ಜೋಕ್ ಮರಿಬೇಕಷ್ಟೇ. ಇನ್ನ ಈ ಜೋಕ್ ವರ್ಕ್ ಆಗಲ್ಲ, ಮೆಂಟಲಿ ಪಾರ್ಕ್ ಮಾಡಿ ಸೈಡ್ಗೆ. ಸೊ ಅವ್ರ ಮೇಲೆ ಒಂದು ಜೋಕ್ ಹೊಡೋದೆ, ಅಲ್ಲೇ ಮೂವ್ ಆನ್ ಆಗಿ ಮತ್ತೆ ಈ ಕಡೆ ಹೆಂಗಾರ ಡೈವರ್ಟ್ ಮಾಡ್ಬೇಕು. ಹೆವಿ ಬೇಜಾರಾಗುತ್ತೆ ಒಂದೊಂದ್ಸಲ. ಐ ಥಿಂಕ್ ಏನು ಅನ್ನೋಕ್ಕೂ ಆಗಲ್ಲ. ಇಟ್ ಈಸ್ ಲೈಕ್ ಇವಾಗ ಫಾರ್ ಎಕ್ಸಾಂಪಲ್ ಪೀಪಲ್ ಹು ಡೋಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಡಾರ್ಕ್ ಕಾಮಿಡಿ ಇಸ್. ನಮಗೆ ಗೊತ್ತು ಡಾರ್ಕ್ ಕಾಮಿಡಿ ಅಂದರೆ ಯಾವ ಥರ ಬಗ್ಗೆ ಅದ್ರ ಬಗ್ಗೆ ಮಾಡ್ಬೋದು ಅಂತ. ಏಕರು ಸ್ವಲ್ಪ ಸೆನ್ಶುವಲ್ ಅಫೆಕ್ಟ್ ಆಯಿತು ಅಂತ ಅಂದರೆ ಸರಿ ಸರ್ ಈ ಥರ ಜೋಕ್ ಅಂದಿದ್ದಷ್ಟೇ, ಅವ್ರ ಮನೆಗೆ ಹೋಗಿ ಹರ್ಟ್ ಆಗ್ತಾರೆ ಅವರು, ಜೆನ್ಯೂಲಿ ಹರ್ಟ್ ಆಗ್ತಾರೆ ಅವರು. ಆ್ಯಂಡ್ ಇನ್ನೊಂದು, ಈಗ ಡಾರ್ಕ್ ಕಾಮಿಡಿ ಈಗ ಜಗ್ ಜನ ಹೆಂಗೆ ಅಫೆಂಡ್ ಆಗ್ತಾರೆ. ಡಾರ್ಕ್ ಕಾಮಿಡಿ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಪೀಪಲ್ ಡೂಯಿಂಗ್ ಜೋಕ್ಸ್ ಆನ್ ರಿಲಿಜನ್, ಅದ್ರ ಬಗ್ಗೆ ಮಾತಾಡತ್ತಿಲ್ಲ. ಐ ಆಮ್ ಟಾಕಿಂಗ್ ಅಬೌಟ್ ಡಾರ್ಕ್ ಕಾಮಿಡಿ, ಇನ್ ಟಾಕಿಂಗ್ ಅಬೌಟ್ ಡೆತ್ ಅದೆಲ್ಲ ಇರ್ತೈತಲ್ಲ. ಬಟ್ ನನಗೇನು ಅನ್ನಿಸ್ತೈತಿ, ವಿ ಆರ್ ಫ್ರಮ್ ದ ಆರ್ಟ್ ಕಮ್ಯುನಿಟಿ ಇಟ್ ಸೆಲ್ಫ್, ವಿ ಆರ್ ಫ್ರಮ್ ದ ಕಮ್ಯುನಿಟಿ, ನಮಗೆ ಅಷ್ಟು ಐಡಿಯಾ ಇರ್ತೈತೆ. ಬಟ್ ನಾವೇನು ಅರ್ಥ ಮಾಡ್ಕೋಬೇಕಂದ್ರೆ, ನಾವು ಒಬ್ಬೊಬ್ಬರು ಕಾಮಿಡಿಯನ್ಸ್ ಹೆಂಗಂತಾರೆ ಯು ಎಸ್ ಎದಾಗ ನಡೀತೈತಿ, ಅಲ್ಲಿ ಅಕ್ಸೆಪ್ಟ್ ಮಾಡ್ತಾರೆ, ಇಲ್ಲ ನಡೆಯಂಗಿಲ್ಲ. ಬ್ರೋ ಕಲ್ಚರ್ ಡಿಫ್ರೆಂಟ್ ಐತಿ. ಐ ಥಿಂಕ್ ಮೈ ಫೇವ್ರೆಟ್ ಆರ್ಗ್ಯುಮೆಂಟ್ ಇಸ್ ಯು ಎಸ್ ಎ ಹ್ಯಾಸ್ ಬಿನ್ ಅ ಕಂಟ್ರಿ ಫಾರ್ 300 years. ನಾವು 75 ವರ್ಷದಿಂದ ಇವಾಗ ಅಂಬೆಗಾಲ್ ಇಡ್ತಾ ಬರ್ತೀವಿ ಆಸ್ ಅ ಕಂಟ್ರಿ. ಅಲ್ಲೇ ಸ್ಟ್ಯಾಂಡ್ ಅಪ್ ಕಾಮಿಡಿ 80 years ಓಲ್ಡ್ ಕಲ್ಚರ್, ಇಲ್ಲೇ ಒಂದು 10 years 12 years ಆಗೈತಿ. ಈಗ ಮ್ಯಾಕ್ಸಿಮಮ್ 15, ನೀವು ಬೇರೆ ಭಾಷೆ ಮಾಡಿದ್ರೆ 15 years ಆಗೈತಿ. ಅದರಾಗ ಆಡಿಯನ್ಸ್ ಆಲ್ಸೋ ಕಲ್ಚರ್ ಡಿಫ್ರೆಂಟ್ ಐತಿ, ಅದು ನಾವ್ ಆಸ್ ಆರ್ಟಿಸ್ಟ್ ಅಕ್ಸೆಪ್ಟ್ ಮಾಡ್ಬೇಕು. ಅಂಡ್ ಅದರಲ್ಲಿ ಆಕ್ಸೆಸಿಬಲ್ ಇದೆ, ಜಿಯೋ ಆದ್ಮೇಲೆ ಬೂಮ್ ಆದ್ಮೇಲೆ ನೆಟ್ ಇದೆ ಜನರಿಗೆ, ದೇ ಹ್ಯಾವ್ ಫ್ರೀ ವಿಲ್ ಟು ಲಿಸನ್ ಟು ಇಟ್. ಅಂಡ್ ಲೈವ್ ಶೋ ಇವಾಗ ಜನ ಬರ್ತಿರೋ ಜನಕ್ಕೆ ಮುಂಚೆ ಬರೀ ಯೂಟ್ಯೂಬ್ ಅಲ್ಲಿ ನೋಡ್ತಿರೋ ಲೈವ್. ಫಾರ್ ಎಕ್ಸಾಂಪಲ್ ಇಫ್ ಐ ಆಮ್ ಅನ್ ಆವ್ರೇಜ್ ಸ್ಟ್ಯಾಂಡಪ್ ಎಂಥೂಸಿಯಾಸ್ಟ್, 150 ರೂಪಾಯಿ ಟಿಕೆಟ್ ಅಂದರೆ ನಾನು ಮೂವಿ ನೋಡ್ತೀನಿ, ಇದು ಯಾಕೆ ಅದು ಚೇಂಜ್ ಆಗ್ತಾ ಇದೆ. ಇವಾಗ ಸ್ಟ್ಯಾಂಡಪ್ಗೂ ಬರ್ತಾರೆ. ಸೊ ಆಲ್ ಇಟ್ ಇಸ್ ಚೇಂಜಿಂಗ್. ಸೊ ವಿ ಹ್ಯಾವ್ ಟು ಬಿ ಗ್ರೇಟ್ಫುಲ್ ಅಂಡ್ ಕೈಂಡ್ ಥ್ರೆಡ್ ದಟ್ ಲೈನ್ ಕೇರ್ಫುಲಿ. ಅಂದ್ರೆ ಏನು ಮಾಡ್ತಾರೆ ಈಗ, ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಹಿಯರ್ ಇಸ್, ಅವರು ಹಿಂಗೆ ಪುಟ್ ಇಟ್ ಆನ್ ದ ಆಡಿಯನ್ಸ್ ಓನ್ಲಿ, ಅಲ್ಲಿ ನಡೆಯುತ್ತೆ, ದಿಸ್ ಇಸ್ ಜಸ್ಟ್ ಜೋಕ್, ಟೇಕ್ ಇಟ್ ಓಕೆ ಫೈನ್ ಫಾರ್ ಸಮ್ ಥಿಂಗ್ಸ್. ಒಬ್ಬೊಬ್ಬರು ಸುಮ್ಮನೆ ಅಫೆಂಡ್ ಆಗೋರು ಇರ್ತಾರೆ, ಆದರೆ ಸಮ್ ಥಿಂಗ್ಸ್ ಆರ್ ಸೆಂಟಿಮೆಂಟಲ್. ಈಗ ಅಬೌಟ್ ಡೆತ್, ಇಟ್ ಇಸ್ ಅ ವೆರಿ, ನಾವು ನಮ್ದು ಅಟ್ಯಾಚ್ಮೆಂಟ್ ಟುವರ್ಡ್ಸ್ ಆರ್ ರಿಲೇಷನ್ಸ್ ಅಂಡ್ ಪ್ಯಾರೆಂಟ್ಸ್ ಅಂಡ್ ವಾಟ್ ಎವರ್, ಎಸ್ಪೆಷಲಿ ಆಫ್ಟರ್ ಕೋವಿಡ್ ಅಲ್ಲ. ಸೊ ಒಂದು ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ನಾವು ಆ ಕೋವಿಡ್ ಮೇಲೆ ಜೋಕ್ ಮಾಡಿದ ಅಬೌಟ್ ನೀ ಇವ್ರಿಗೆ ವೋಟ್ ಮಾಡಿದ್ದೇನೆ, ಹಂಗೆ ಸೊ ಐ ಡೋಂಟ್ ಟು ಟೇಕ್ ದ ನೇಮ್. ಅದ್ರ ಸಂಬಂಧ ಜೋಕ್ ತೊಗೊಳಕ್ಕೆ ನನಗೆ ಭಾಳ ಕಷ್ಟ ಆಗಾಕತ್ತೈತಿ. ಅದಕ್ಕಂದ್ರೆ ಬೈ ಕೋವಿಡ್ ಐ ಲಾಸ್ ಸಮ್ ಒನ್ ಆರ್ ನಾಟ್ ಕೇಯಾಟಿಕ್ ಇತ್ತದ. ಆ ಟೈಮ್ದಾಗ ನೀನು ಒಂದು ಪೊಲಿಟಿಕಲ್ ಚಾಯ್ಸ್ ಅದಕ್ಕೆ ಕ್ವಶನ್ ಮಾಡತ್ತಿ, ಹೂ ಪ್ಲ್ಯಾನ್ಡ್ ಇಟ್. ಅಂಡ್ there is also that thing ಅಲ್ಲ, ಟ್ರಾಜಿಡಿ ವಿತ್ ಟೈಮ್ ಬಿಕಮ್ಸ್ ಕಾಮಿಡಿ. ಟೂ ಸೂನ್ ಅನ್ನೋದೊಂದಿರುತ್ತೆ. ಇವಾಗ ಸೇ 9/11 ತಗೋತೀನಿ, ಇಂಡಿಯಾದಾಗ 9/11 ತಗೋತೀನಿ. ಫಸ್ಟ್ 5 years ಇಟ್ಸ್ ಸ್ಟಿಲ್ ಅ ಸೆನ್ಸಿಟಿವ್ ಟಾಪಿಕ್. ಆಫ್ಟರ್ ಅದ್ರದ್ದು ಪೊಲಿಟಿಕಲ್ ಏನೋ ರಿವಿಲ್ ಏನೆಲ್ಲ ಆದಮೇಲೆ ಇವಾಗ 9/11 ಜೋಕ್ ಮಾಡಿದ್ರೆ ಇವಾಗಲೂ ಅಫೆಂಡ್ ಆಗೋರಿದ್ದಾರೆ. ಬಟ್ ದೇ ಟೇಕ್ ಇಟ್ ಇನ್. ಇವಾಗ ಫಾರ್ ಎಕ್ಸಾಂಪಲ್ ಫ್ಯಾಮಿಲಿಗೆ ಜೋಕ್ ಮಾಡಿದ್ರೆ, ಸಿಮ್ಸನ್ಸ್ ಜೋಕ್ ಮಾಡಿದ್ರೆ, ದೇ ಟೇಕ್ 9/11 ಹೌದು ಗುರು ಒಂದ್ಸಲ ಆಗಿತ್ತು, ಅಥವಾ ಒಂದು World War II ಬಗ್ಗೆ ಜೋಕ್ ಮಾಡಿದ್ರೆ ಆಲ್ ಆಫ್ ಇಟ್. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಟೂ ಸೂನ್. ಟ್ರಾಜಿಡಿ ವಿತ್ ಟೈಮ್ ಬಿಕಮ್ಸ್ ಕಾಮಿಡಿ. ಇದು ಹೆಂಗಾಕೈತೆ ಅಂದ್ರೆ, ಈಗ 9/11 ಫಾರ್ ಎಕ್ಸಾಂಪಲ್ ನೀ ಏನಂತಲ್ಲ, ಅದು ಫಸ್ಟ್ 5 years ಇಟ್ ವಾಸ್ ದ ಫಸ್ಟ್ ಜನರೇಷನ್ ದಟ್ ಎಕ್ಸ್ಪೀರಿಯನ್ಸ್ಡ್ ಇಟ್ ಫಸ್ಟ್ ಹ್ಯಾಂಡ್, ರೈಟ್. ಅಂಡ್ ಫಸ್ಟ್ ಟ್ರಾಮಾ ಅದಾದ್ಮೇಲೆ ನೆಕ್ಸ್ಟ್ ಜನರೇಷನ್ ಬರ್ತೈತಲ್ಲ, ಅವ್ರಿಗಷ್ಟು ಐಡಿಯಾ ಇಲ್ಲ ಅದ್ರ ಬಗ್ಗೆ. ಸೊ ದೇ ಆರ್ ಚಿಲ್. ಹೌದಾ ಈಗ ನಮಗೇನಾಕೈತಿ, ವಿ ಆರ್ ದ ಫಸ್ಟ್ ಜನರೇಷನ್ ವಿಚ್ ಸಾ ಕೋವಿಡ್, ರೈಟ್. ಈಗ ನಮ್ಮ ಮಕ್ಕಳು ಬಂದು ಜೋಕ್ ಮಾಡಕತ್ರ ನಮಗೆ ಬೇಜಾರಾಗ್ಬೋದು, ಅವ್ರ ಇಟ್ ಈಸ್ ಸಮ್ ಕೋವಿಡ್ ಜೋಕ್. ಇಟ್ ಇಸ್ ದ ಸೇಮ್ ಥಿಂಗ್ ಆಸ್ ವಿ ಆರ್ ಸ್ಟಿಲ್ ಡಿಫೆಂಡಿಂಗ್ ಕೊಹ್ಲಿ ಅಥವಾ MS ಧೋನಿ. ಮುಂದೆ ಬರೀ ಹೊಸದಾಗಿ ಬರ್ತಿರೋ ಟ್ರೋಲ್ ಮಾತಾಡ್ಕೊಡ್ತೀವಿ, ನಮ್ಗೆ ಅರ್ಥ ಆಗ್ತಿಲ್ಲ ಗುರು, ನೀನು ನೋಡಿಲ್ಲ 2007 ಹೆಂಗಿತ್ತು ಎಕ್ಸಾಕ್ಟ್ಲಿ. ಈಗ ಕೊಹ್ಲಿಗೆ ಟ್ರೋಲಿಂಗ್ ದಿಸ್ ಗೈಸ್ ಫಿನಿಶ್ ಅಂಡ್ ಆಲ್ ಫಾರ್ 10 years ನಾವು ಏನು ಮಾಡ ನಾವು ನೋಡೇವಿ. ಎಕ್ಸಾಕ್ಟ್ಲಿ, ವಿ ಹ್ಯಾವ್ ಗ್ರೋನ್ ವಿತ್ ಹಿಮ್ ಡೂಡ್. ಅವ್ನು ನೋಡಿ ವಿ ರೆಸೋನೇಟ್ ಅಂಡ್ ಆಲ್ ದೋಸ್ ಥಿಂಗ್ಸ್. ಸೇಮ್ ವಿತ್ ಆರ್ ಪೇರೆಂಟ್ಸ್ ವಿತ್ ಸಚಿನ್ ತೆಂಡೂಲ್ಕರ್. ಎಕ್ಸಾಕ್ಟ್ಲಿ, ವಿಚ್ ಇಸ್ ಐ ಥಿಂಕ್ ಐ ಹ್ಯಾವ್ ಬೀನ್ ಪುಟ್ ಇನ್ ಮೈ ಪ್ಲೇಸ್ ಬಿಕಾಸ್ ಐ ಲೈಕ್ ಬಿಕಾಸ್ ನಾನು ನೋಡಿದ್ದೆ ಯಾವಾಗ 2005 ಆದ್ಮೇಲೆ ನೋಡಿದ್ದು, ಬುದ್ಧಿ ಬಂದ್ಮೇಲೆ 2005 ಆದ್ಮೇಲೆ ಕರಿಯರ್ ಏನಿತ್ತು ಹಿಂಗೆ ಹೋಗ್ತಾ ಇತ್ತು. ಅಂಡ್ ಐಸ್ ಲೈಕ್ ಗುರು ಅಂಡ್ ದೇ ಲೈಕ್ ಇಲ್ಲ ನೀನು 90s ನೋಡಿಲ್ಲ. ಅದೇ ನಾವು ಆಮೇಲೆ ಅವ್ನ ಕರಿಯರ್ ಹಿ ವಾಸ್ ಏಜಿಂಗ್ ಎಲ್ಲ ಇರ್ತೈತಿ, ಆಸ್ ಅನ್ ಅಥ್ಲೀಟ್ ವಾಸ್ ಏಜಿಂಗ್ ಆರ್ ವಾಟ್ ಎವರ್.
ಸಚಿನ್ ತೆಂಡೂಲ್ಕರ್ ಇಂಪ್ಯಾಕ್ಟ್ ಅವ್ರಿಗೆ ಗೊತ್ತೆ, Yeah. ವಿರಾಟ್ ಕೊಹ್ಲಿ ಇಂಪ್ಯಾಕ್ಟ್ ನಮಗೆ ಗೊತ್ತೆ. ಅಷ್ಟೇ. ಮುಂದೆ ಶುಭ್ಮನ್ ಗಿಲ್ Comes with the generation. ಎಸ್ ಎಕ್ಸಾಕ್ಟ್ಲಿ. ಈಗ ನಾವು ನಮ್ಮ ಮಕ್ಕಳಿಗೆ ಇಲ್ಲ ಸಣ್ಣ ಹುಡುಗರಿಗೆ ಹೇಳ್ತೇವೆ ಶುಭ್ಮನ್ ಗಿಲ್ ಸೆಂಚುರಿ ಮೇಲೆ ಸೆಂಚುರಿ ಹೊಡೆದಾಗ ವಿರಾಟ್ ಕೊಹ್ಲಿ ಗತ್ತೆ ನೀವು ನಮ್ಮ ಪೇರೆಂಟ್ಸ್ ಹೇಳ್ತಾರಲ್ಲ ತೆಂಡೂಲ್ಕರ್ ಮುಂದೆ. The advantage is we have the legacy that is digital footprint. Exactly. ಇದೆ ಫಾರ್ ಎಕ್ಸಾಂಪಲ್ ಮೊನ್ನೆ ಪಾಕಿಸ್ತಾನ್ ಇನ್ನಿಂಗ್ಸ್ ತೋರಿಸಿದ್ರೆ ಸಾಕು. ಐ ಆಮ್ ಸ್ಟಿಲ್ ನಾಟ್, ಇಟ್ಸ್ ನಾಟ್ ಆನ್ ಹಾಟ್ಸ್ಟಾರ್ ಬೈ ದ ವೇ. ಹೌದಾ, ತೆಗ್ದಾಕಿರೋದನ್ನ ಹುಚ್ಚೋಣ ಮಕ್ಕಳು. ನಂದು ವಾಲ್ ಪೇಪರ್ ಬ್ರೋ, ನಾ ತೋರ್ಸಬೇಕಿದೆ. ಕಾಣತನ. ಸೊ ದಟ್ ಇದು ಅದ ಇನ್ನಿಂಗ್ಸ್ ಇಂದ ಆರ್ ಜನರೇಷನ್ ಇಸ್ ದ ಬೆಸ್ಟ್. ನಮ್ಮ ಪೇರೆಂಟ್ಸು ನಮಗೆ ಅದೇ ಹೇಳಿದ್ದೆ. ಅಂಟಿಲ್ ಹೊಸಬ್ರು ಬರೋ ತನಕ ನಾವು ಅದೇ ಹೇಳೋದು. ದಿಸ್ ಈಸ್ ಫ್ರಮ್ ದಟ್ ಇನ್ನಿಂಗ್ಸ್. ಇಟ್ ಈಸ್ ಫ್ರಮ್ ದಟ್. ಅದು ನಮಗೆ ರೆಸೊನೇಟ್ ಆಕೈತಿ, ಇದಾಕೈತಿ. ಬಟ್ ಹ್ಯಾಡ್ ಅ ಶೋ ಆನ್ ದಟ್ ಡೇ. ನಾನು somebody was opening for me. ನಾನು ನಂದು ಶೋ ಮುಗಿಸಿ ಆಚೆ ಬಂದ್ಮೇಲೆ ಲಾಸ್ಟ್ ಓವರ್ ಆಗಿದ್ದು. I was at the bar and TV ಇತ್ತು and ಮಧ್ಯಾಹ್ನ ನಡೀತಿತ್ತಲ್ಲ, it was telecasting in the afternoon. So I finished my show, I came out, I saw the last over live and I was just like, last second over ನೋಡಿಲ್ಲ, ಅದು 2 sixes ನೋಡಿಲ್ಲ. Last over I saw and I'm just like, okay, we won and all of it. Oh, close win, Ashwin ನೋಡ್ದ. And then I saw the impact on the internet because thankfully everybody put it on their stories, which is the best thing. Other highlights was there for a few days after the match. The edits, dude. ಎಡಿಟ್ಸ್ ಬಾಹುಬಲಿ ಹಾಡ್ ಹಾಕಿ ಮಾಡಿದ್ವು ಒಂದು ಬಂದೈತದೆ. ಕಜರಾರೆಗೆ ಒಂದು ಮಾಡಿ, ಕಜರಾರೆಗೆ ನಾ ಸ್ಟೋರಿ ಹಾಕಿದ್ದೆ, ಅದು ಫೇವರೇಟ್ ಎಡಿಟ್ ಅದು. ನಾ ಸ್ಟೋರಿ ಹಾಕಿದ್ದೆ, ಅದು ಕವರ್ ಡ್ರೈವ್. ಕವರ್ ಡ್ರೈವ್ ಮಾಡಿದ್ದೆ, ವರ್ಲ್ಡ್ ಕಪ್ ಮೊಂಟಾಜ್ ಹೋ ಜಾಯ್ ಅಂದ್ಬಿಟ್ಟು ಸೆಕ್ಸಿ ಎಡಿಟ್ ಅದು. ಹಿಂಗಾಯ್ತು ರೀ. ವಿರಾಟ್ ಕೊಹ್ಲಿ ಸ್ಟ್ಯಾಂಡ್ ಅಪ್ ಕಾಮಿಡಿ ಬಗ್ಗೆ ಮಾತಾಡ್ಕೊಂತ ವಿರಾಟ್ ಕೊಹ್ಲಿ ಬಗ್ಗೆ ಫ್ಯಾನ್ ಸಿಂಪಿಂಗ್ ಮಾಡತ್ತೇವೆ ನಾವಿಲ್ಲಿ. ಇಟ್ಸ್ ಬಿಕಮ್ ದಟ್. ಪಾಡ್ಕಾಸ್ಟ್ ಮುಚ್ಬಿಡಿ ಇಲ್ಲಿ. ವಿಲ್ ಡಿಸ್ಕಸ್ ಟಾಪ್ 5 ವಿರಾಟ್ ಕೊಹ್ಲಿ ಇನ್ನಿಂಗ್ಸ್. ಇಟ್ಸ್ ಗೋನಾ ಬಿ ಅ ಲೆಸನ್ ಫಾರ್ ದ ಫ್ಯೂಚರ್ ಜನರೇಷನ್. 1 hour of simping Virat Kohli. Part 1. Yeah, but the point being, time, tragedy with time becomes comedy. And there's something called too soon as well. Too soon. ಅದು ಚಲೋ, ಆ್ಯಕ್ಚುಲಿ ವೆರಿ ವ್ಯಾಲಿಡ್ ಪಾಯಿಂಟ್ ಅನಿಸ್ತೈತೆ ನನಗೆ. ಬಟ್ ಅಕ್ಸೆಪ್ಟೆನ್ಸ್ ಏನು ಬರಬೇಕು ಫಾರ್ ದ ಆರ್ಟಿಸ್ಟ್ ಈಸ್, ಎಸ್ ನೀ ಸ್ವಲ್ಪ ಥಿಂಗ್ಸ್ ಚೇಂಜ್ ಮಾಡ್ಬೇಕು ಆ್ಯಸ್ ಅನ್ ಆರ್ಟಿಸ್ಟ್. ಮೇಕ್ ಪೀಪಲ್ ಅವೇರ್, ಎಜುಕೇಟ್, ಮೇಕ್ ದೆಮ್ ಲಿಟಲ್ ಮೋರ್ ಅಕ್ಸೆಪ್ಟೇಬಲ್ ಮಾಡೋದು, ಅಕ್ಸೆಪ್ಟ್ ಮಾಡೋಂಗೆ ರೂಢಿ ಮಾಡಿಸೋದು. ಅದು ನಮ್ಮದು. ವಿ ಹ್ಯಾವ್ ಟು ಎಜುಕೇಟ್ ಅಲ್ಲ. ಈಗ ನಾ ಸ್ಟ್ಯಾಂಡಪ್ ಕಾಮಿಡಿ ಐ ಸಾ ರಸಲ್ ಪೀಟರ್ಸ್, ಬಿಲ್ ಬರ್ ಹಿಂಗೆ ಬಂದು ನಿಂತೆ, ಯು ನೋ ವಾಟ್ ಡೆತ್ ಈಸ್, ವಾಟರ್ ಬ್ರೋ, ನೀ ಇಂಡಿಯಾದಾಗ ಮಾಡತ್ತಿ. ಯು ಕ್ಯಾನಾಟ್ ಎಕ್ಸ್ಪೆಕ್ಟ್ ದಮ್ ಟು ಹೌದಾ ಹೇ ಅಂತ. ನಮ್ ರಿಲೇಟ್ ಆಗಲ್ಲ, ಫಸ್ಟ್ ಆಗಂಗಿಲ್ಲ. ಇನ್ನೊಂದೇನಾದ್ರೆ ಕಲ್ಚರಲ್ ಅಪ್ಬ್ರಿಂಗಿಂಗ್ ಡಿಫ್ರೆನ್ಸ್ ಇದೆ. ಅದು ಸೊಸೈಟಿ ವಿ ಆರ್ ವೆರಿ ಡಿಫ್ರೆಂಟ್. ವಿ ಟೇಕ್ ಫಾರ್ ಎಕ್ಸಾಂಪಲ್, ಇವಾಗ ಪೇರೆಂಟ್ಸ್ ಬಗ್ಗೆ ಜೋಕ್ ಮಾಡ್ತಾ ಇದ್ದಾರೆ. ಯು ಸೀನ್ ದಟ್ ಇಂಟರ್ವ್ಯೂ ಐಶ್ವರ್ಯ ರೈ ಅಟ್ ಟಾಕ್ ಶೋ ಹೋಸ್ಟ್. ಅವ್ರ ಫ್ಯಾಮಿಲಿ ಸ್ಟ್ರಕ್ಚರ್ ಬೇರೆ ಇದೆ, ಅವ್ರ ಹೈರಾರ್ಕಿ ಬೇರೆ ಇರುತ್ತೆ, ನಮ್ಮ ಫ್ಯಾಮಿಲಿ ಸ್ಟ್ರಕ್ಚರ್ ಬೇರೆ, ಹೈರಾರ್ಕಿ ಬೇರೆ ಇದೆ. ಸೊ ಐ ಫಾಟ್ ವಿತ್ ಮೈ ಡ್ಯಾಡ್ ಅಂದರೆ ಅಪ್ಪ ಜೊತೆ ಜಗಳ ಆಡಿ ನೆನಪಿಲ್ಲ ನನಗೆ, ಆಯ್ತಾ. ಆಡಿದಿಲ್ಲ ಜಗಳ, ಬಟ್ ಜಗಳ ಆಡಿ ನೆನಪಿಲ್ಲ ನನಗೆ. ಐ ಡೋಂಟ್ ರಿಲೇಟ್ ವಿತ್ ದಟ್ ಜೋಕ್. ಡಸಂಟ್ ಮೀನ್ ಯು ಆರ್ ರಾಂಗ್, ಇಟ್ ಜಸ್ಟ್ ಮೀನ್ಸ್ ಇಟ್ ವೋಂಟ್ ವರ್ಕ್ ಹಿಯರ್. ನೀನು ಎನಿ ಆರ್ಟ್, ರ್ಯಾಪ್ ಇರಲಿ ಏನೇ ಇರಲಿ, ನಿಮ್ಮ ಮಂದಿ ಜೊತೆ ರಿಲೇಟ್ ಆಗ್ಬೇಕಂದ್ರೆ ಅವ್ರಿಗೆ ರಿಲೇಟೇಬಲ್ ಕಾಂಟೆಂಟ್ ಸ್ವಲ್ಪ ಮಾಡಬೇಕು. ವಿತ್ ಸ್ಲೋಲಿ ಟ್ರೈನ್ ಟು ಎಜುಕೇಟ್ ವಿತ್ ಯುವರ್ ಓನ್ ಟಚ್. ಯಾ, ಬಿಕಾಸ್ ಎಂಡ್ ಆಫ್ ದ ಡೇ ವಾಟ್ ಇಸ್ ಸ್ಟ್ಯಾಂಡ್ ಅಪ್ ಅಂಡ್ ರ್ಯಾಪ್, ನೀವೇನು ಅನ್ಬೇಕಾಗಿದ್ರೋ ಅದನ್ನು ನಾನು ಹೇಳ್ತೀನಿ ವಿತ್ ಮೈ ಕ್ರಿಯೇಟಿವ್ ಬ್ರೈನ್, ಬಿಕಾಸ್ ಐ ಹ್ಯಾವ್ ದಟ್ ಗಿಫ್ಟ್ ಟು ಥಿಂಕ್ ದ್ಯಾಟ್ ವೇ, ಆಯ್ತಾ. ಸೊ ಇಫ್ ಯು ಆರ್ ನಾಟ್ ರೆಸೊನೇಟಿಂಗ್ ವಾಟ್ ಯು ಆರ್ ಆಲ್ರೆಡಿ ಥಿಂಕಿಂಗ್, ದ ರೂಮ್ ಇಸ್ ಎಂಪ್ಟಿ. ಯಾ, ಆಲ್ಸೋ ಇನ್ನೊಂದು ಪರ್ಸ್ಪೆಕ್ಟಿವ್ ಏನು ಹೇಳ್ಬೋದು ಅಂದ್ರೆ, ಆಡಿಯನ್ಸ್ ಸೇರಾಕತ್ತಿಲ್ಲ ಅನ್ನೋದು ನೋಡಬೇಡ. ಅದೊಂದು ದಟ್ ಈಸ್ ಆಲ್ವೇಸ್ ಅ ಟೂಲ್. ಬಿಕಾಸ್ ಯಾಕಂದರೆ ಇವಾಗ ನನಗೆ ಎ ಇಷ್ಟ, ಬಿ ಇಷ್ಟ, ನಂಗೆ ಎ ಇಷ್ಟ, ಬಿ ಇಷ್ಟ ಇಲ್ಲ. ನಾನು ಬಿ ನೋಡಿದೆ, ನಾನು ಆಲ್ರೆಡಿ ಬಯಸಿಂದ ಬರ್ತೀನಿ, ನಂಗೆ ಇದು ಇಷ್ಟ ಇಲ್ಲ ಅಂತ. ಆಬ್ವಿಯಸ್ಲಿ ಮೈ ಔಟ್ಪುಟ್ ಏನು ಬರುತ್ತೆ, ಇಷ್ಟ ಇಲ್ಲ ಅಂತಲೇ ಬರುತ್ತೆ. ಐ ವಿಲ್ ಸಪೋರ್ಟ್ ಎ, ರೈಟ್. ಯು ಕುಡ್ ಹವ್ ಸೇವ್ ಟೈಮ್ ಅಂಡ್ ಜಸ್ಟ್ ವಾಚ್ ಎ. ಎಕ್ಸಾಕ್ಟ್ಲಿ. ಈಗ ದ ಹೇಟ್ ಅಂದರೆ, ಈಗ ವಿರಾಟ್ ಕೊಹ್ಲಿದ ಮಾತು ಹೆಂಗಂತಂದ್ರೆ, ವಿರಾಟ್ ಕೊಹ್ಲಿ ಸೇರ್ತಾನಂದ್ರೆ ರೋಹಿತ್ ಶರ್ಮಾ ಸೇರಂಗಿಲ್ಲ ಅಂತಲ್ಲ, RCB ಸೇರ್ತಾರಂದ್ರೆ ಧೋನಿ ಹೇಟ್ ಮಾಡ್ತೀನಂತಲ್ಲ. ಇಟ್ ಈಸ್ ಜಸ್ಟ್ ದಿಸ್ ಇಸ್ ವಾಟ್ ವಿ ಫೀಲ್. ಅದು ಇದೊಂದಿದೆ. ಐ ಥಿಂಕ್ PewDiePie gets a lot of hate. PewDiePie has been subjected to a lot of PewDiePie is a YouTuber I grew up, I really adore and all of it, ಆಯ್ತಾ. ಜೋಕ್ಸ್ ಯಾವ ಥರ ಬರ್ತಿರೋ ಅಂದರೆ, PewDiePie stands people, are you making fun of people who can't? Not everything is binary. A ಅಥವಾ ಬಿ ಅಂತ ಬರಲ್ಲ ಲೈಫ್. ಬ್ಲ್ಯಾಕ್ ಆ್ಯಂಡ್ ವೈಟ್ ಇರಲ್ಲ, ಆಲ್ವೇಸ್ ಗ್ರೇ. ಕಲರ್ಫುಲ್ ಸರ್. ಯಾಕೆ ಸರ್ ಬೇಜಾರಾಗಿದ್ದೀರಿ ನೀವು? ಬಾಗ್ಲಾಕ್. ಸೊ ಇಟ್ ಇಸ್ ನಾಟ್ ಬ್ಲ್ಯಾಕ್ ಆ್ಯಂಡ್ ವೈಟ್, ಇಟ್ ಇಸ್ ಕಲರ್ಫುಲ್. ಕಲರ್ಫುಲ್ ಇಲ್ಲಿ ಕಲರ್ಫುಲ್.
ಆಡಿಯೋ ಕ್ರಾಫ್ಟ್. ನಾನು ಬ್ಲ್ಯಾಕ್ ಆ್ಯಂಡ್ ವೈಟ್ ಹಾಕೊಂಡು ಬಂದೀನಿ. ನಾ ಮತ್ತೆ ತಾನ ಸ್ಯಾಡ್ ಅದ ನಾವು, ನಾ ಬ್ಲೂ ಹಾಕೊಂಡು ಐರನಿ ಸರ್ ಆಡಿಯನ್ಸ್ ಗೊತ್ತಾಗಲ್ಲ ಸರ್, ಐರನಿ ಇದೆ ಇದು. ಈ ಪಾಡ್ಕಾಸ್ಟ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡ್ಬಿಡೋಣ ಆ್ಯಕ್ಚುಲಿ, ಮೊನೋಕ್ರೋಮ್. ಡುಡ್ ಇಲ್ಲಿಂದ ಈ ಸೆಕೆಂಡಿಂದ ಈ ಪಾಡ್ಕಾಸ್ಟ್ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಇರುತ್ತೆ. ಆ್ಯಂಡ್ ಯಾ ಚಾನಲ್ ನಂದೆ, ಪಾಡ್ಕಾಸ್ಟ್ ನಂದೆ, ಕಮಿಟ್ಮೆಂಟ್ ಅವ ಕೊಟ್ಟ. ಸೊ ಐಡಿಯಾ ನೀವು ಕೊಟ್ರಿ. ಸೊ ಮುಂದೆ ಹೋದಂಗೆ ಏನೈತಿ ಪ್ಲ್ಯಾನ್? ಲೈಕ್ ವಾಟ್ ಡು ಯು ಥಿಂಕ್ ದ ಸೀನ್ ಇಸ್ ಗೋಯಿಂಗ್ ಫಾರ್ವರ್ಡ್ ಟು? ಎರಡು ವಿಷಯ. ಒಂದೇನೆಂದರೆ ಲಾಡ್ ಆಫ್ ಪೀಪಲ್ ಆರ್ ಡೆವಲಪಿಂಗ್ ಇಂಟ್ರೆಸ್ಟ್ ಇನ್ ಟು ಆರ್ಟ್ ಆ್ಯಸ್ ಅ ಕರಿಯರ್. ಆಯಿತಾ, ಯೂಶ್ವಲಿ ಏನು ಹೇಳ್ತೀನಿ ನಾನು ಇಂಜಿನಿಯರ್ಸ್ಗೆ ಏನು ಹೇಳ್ತೀನಿ, ಮೂವಿಲೂ ತೋರಿಸ್ತಾರೆ ಆಫ್ಟರ್ ಯುನೋ ಡಿಗ್ರಿ ಆದಮೇಲೆ ಜಾಬ್ ಆದಮೇಲೆ ದೇ ಲೈಕ್ ಯಾಕೋ ಸೆಟ್ ಆಗ್ತಿಲ್ಲ ಪ್ಯಾಷನ್, ಕಾಲಿಂಗ್ ನನ್ನ ಏನು ಕಾಲಿಂಗ್ ಇದೆ ಆಲ್ ಫಿಟ್. ನಮ್ಮ ಜನ್ರೇಷನ್ಗೆ ಆಲ್ರೆಡಿ ಕ್ವಾರ್ಟರ್ ಲೈಫ್ ಕ್ರೈಸಿಸಲ್ಲೇ ನೀನು ಇದಾಗಿಲ್ವ, ಲ್ಯಾಂಬೋರ್ಗಿನಿ ಎಲ್ಲಿದೆ, ಎಲ್ಲಿಡ್ತೀಯ ಲ್ಯಾಂಬೋರ್ಗಿನಿ ಬೆಂಗಳೂರಲ್ಲಿ ಆಯಿತಾ. ಆಲ್ರೆಡಿ ವಿ ಹ್ಯಾವ್ ಅ ಗೋಲ್ ಆಯಿತಾ. ಸೊ ವಿ ಆರ್ ಚೇಸಿಂಗ್ ಎಂಪ್ಟಿನೆಸ್ ಆ್ಯಂಡ್ ವಿ ಫೀಲ್ ದಟ್ ಈಸ್ ಮೀನಿಂಗ್ಫುಲ್ ಆಯಿತಾ. ಸೊ ಲಾಡ್ ಆಫ್ ಪೀಪಲ್ ಹ್ಯಾವ್ ಬಿಕಮ್ ಆರ್ಟಿಸ್ಟ್ ಆ್ಯಂಡ್ ಐ ಹ್ಯಾವ್ ಅ ಲಾಡ್ ಆಫ್ ಆರ್ಟಿಸ್ಟ್ ಫ್ರೆಂಡ್ಸ್ ಆನ್ ಆಲ್ ಫಿಟ್. ಸೊ ಕಲೆಕ್ಟಿವ್ಲಿ ವಿ ಆರ್ ಜಸ್ಟ್ ಲೈಕ್ ಗುರು ಮಾಡ್ಕೊಂಡು ಹೋಗೋಣ, ನಮ್ಗೇನು ಗೊತ್ತು ಗುರು ಇಲ್ಲ, ಮಾಡ್ಕೊಂಡು ಹೋಗೋಣ. ಸೊ ಫಾರ್ ಮೀ ಎಂಡ್ ಆಫ್ ದ ಡೇ ಐ ಡೋಂಟ್ ನೋ ಅಬೌಟ್ ದ ಸೀನ್, ಬಟ್ ಐ ನೋ ವಾಟ್ ಐ ವಾಂಟ್ ಟು ಡೂ ವಿತ್ ಕನ್ನಡ ಸ್ಟ್ಯಾಂಡಪ್. ದಟ್ ಈಸ್ ಟು ಟೇಕ್ ದ ರೈಟ್ ಫಾರ್ಮ್ ಆಫ್ ಕನ್ನಡ ಟು ಪ್ಲೇಸಸ್. ಬಿಕಾಸ್ ದಟ್ ಈಸ್ ಸಮಥಿಂಗ್ ಐ ಹ್ಯಾವ್ ಲರ್ನ್ಡ್ ದಟ್ ಆ್ಯಸ್ ಅ ಲ್ಯಾಂಗ್ವೇಜ್ ಕನ್ನಡ ಬಗ್ಗೆ ಬೇರೆಯವ್ರ ಒಪಿನಿಯನ್ ತುಂಬ ವಿಚಿತ್ರ ಇದೆ. ಯಾಕಂದರೆ ಸ್ಟೀರಿಯೋಟೈಪ್ ಮಾಡಿಸ್ಕೊಳ್ಳೋಷ್ಟು ಇದಿಲ್ಲ ನಮ್ಮ ಹತ್ರ. ನಾನು ಎಷ್ಟೊಂದು ಜನ ಮುಂಬೈಲಿ ಕೆಲಸ ಮಾಡ್ತಿರೋದೀಗ, ನಾನು ಕ್ಯಾಶುವಲಾಗಿ ಏನಂದರೆ ರಶ್ಮಿಕಾ ಬಗ್ಗೆ ಮಾತಾಡ್ತಿರುವಾಗ, ಅವ್ರ ಫಸ್ಟ್ ಮೂವಿ ಕನ್ನಡದಲ್ಲಿತ್ತು, ಯಾವುದು, ಆಮೇಲೆ ಆ ಮೂವಿ ಲೈಕ್ ಕಿರಿಕ್ ಪಾರ್ಟಿ ನಿಮಗೆ ಗೊತ್ತಿಲ್ಲ ಅಂದರೆ ಐ ಕಾಂಟ್ ಅಬೌಟ್ ಅಂಡರ್ರೇಟೆಡ್ ಮೂವೀಸ್. ನಾನು ಪಂಚರಂಗಿ ಬಗ್ಗೆ ಮಾತಾಡೋಕ್ಕಾಗಲ್ಲ ನಿಮ್ಮ ಹತ್ರ, ನಾನು ಜಾಕಿ ಬಗ್ಗೆ ಮಾತಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಲೈಕ್ ಪಾಪ್ಯುಲರ್ ಮೂವೀಸ್, ಇವಾಗ KGF ಬಂತು, KGF ಅವ್ರು ನೋಡಿರೋದು ಹಿಂದಿಲಿ ಆಯಿತಾ. ಸೊ ಸಮಥಿಂಗ್ ಆ್ಯಂಡ್ ದಟ್ ಈಸ್ ಆಲ್ವೇಸ್ ಬೀನ್ ದ ಥಿಂಗ್ ಅಲ್ಲ. ಇಫ್ ಯು ಆರ್ ಅ ರೆಫರೆನ್ಸ್, ಇವಾಗ ನನಗೆ ಹುಬ್ಳಿಯಿಂದ ನೀವು ಒಬ್ಬರೇ ಗೊತ್ತಿರೋದು, ನಾನು ನಿಮಗೆ ಹುಬ್ಳಿ ಬಗ್ಗೆ ಕೇಳಿದ್ರೆ ಐ ವಾಂಟ್ ಯು ಟು ಟೆಲ್ ಮೀ ದ ರಿಯಲ್ ಪಾರ್ಟ್ ಆಫ್ ಹುಬ್ಳಿ, ಪ್ರೋಸ್ ಆ್ಯಂಡ್ ಕಾನ್ಸ್ ಹೇಳಿ ಎಲ್ಲ ಹೇಳಿ. ಬಟ್ ಎಂಡ್ ಆಫ್ ದ ಡೇ ನಂಗೆ ಹುಬ್ಳಿ ದರ್ಶನ ಆಯಿತು ನಿಮ್ಮಿಂದ ಅನ್ನೋ ಥರ. ಓಕೆ, ಸೊ ಐ ವಿಲ್ ಬಿಕಮ್ ದ ಕೀ ಹೋಲ್ ಫಾರ್ ಮೈ ಲ್ಯಾಂಗ್ವೇಜ್ ಫಾರ್ ಪೀಪಲ್ ಹೂ ಡೋಂಟ್ ನೋ ಮೈ ಲ್ಯಾಂಗ್ವೇಜ್. ಸೊ ಐ ಹ್ಯಾವ್ ಟು ಬಿ ದ ರೈಟ್ ಕೀ ಹೋಲ್. ರೈಟ್, ನಂಗೆ ದಟ್ ಈಸ್ ವೇರ್ ಮೈ ಎಥಿಕ್ಸ್ ಲೈ. ಸೊ ಐ ಜಸ್ಟ್ ವಾಂಟ್ ಟೇಕ್ ದ ರೈಟ್ ಫಾರ್ಮ್ ಆಫ್ ಕನ್ನಡ. And I want to explore, because I love literature. So I want to explore literature through Kannada stand-up comedy. Something like that, which is... ನೋಡು, ನೀ ಬರೀತಿಯಲ್ಲ, ಯು ರೈಟ್ ಆಲ್ಸೋ? ಐ ರೈಟ್. ಏನೇನು ಬರ್ದಿ? ಲೈಕ್ ಪಾಪ್ಯುಲರ್ ಆಗಿ ಸ್ಕೆಚಸ್ ಬರ್ದೀನಿ. ಕ್ಯಾಬ್ರೆ ವಾಸ್ ಅಸಿಸ್ಟೆಂಟ್ ರೈಟರ್ ಆನ್ ಕ್ಯಾಬ್ರೆ. ನೈಸ್. ರಿಟನ್ ಸ್ಕೆಚಸ್ ಆನ್ ತಲೆಬಾಕ್ಸ್ ಆ್ಯಂಡ್ ಲೈಕ್ ಡೈರೆಕ್ಟೆಡ್ ದೆಮ್ ಆಲ್ಸೋ. ಕಾಲೇಜಲ್ಲಿದ್ದಾಗ ಮ್ಯಾಡ್ಸ್ ಎಲ್ಲ ಮಾಡ್ತಾ ಇದ್ದೆ. ಸೊ ದ್ಯಾಟ್ ವಾಸ್ ದ ಥಿಂಗ್. ಶಾರ್ಟ್ ಮೂವೀಸ್ ಬರೀತೀನಿ ಇವಾಗ. ಐ ಮೀನ್ ಸೇಮ್ ವೆಬ್ ಸೀರೀಸ್, ಶಾರ್ಟ್ ಮೂವೀಸ್, ಸ್ಕೆಚಸ್, ಸ್ಕ್ರೀನ್ ರೈಟರ್ ಮೋಸ್ಟ್ಲಿ. ಟ್ರೆಡಿಷ್ನಲ್ ರೈಟಿಂಗ್ ಹ್ಯಾಬಿಟ್ ಅಂತ ಏನಿರಲಿಲ್ಲ ನನಗೆ. ನಾನು ಕವಿತೆಗಳು ಬರ್ತಿದ್ದೆ, ಆಮೇಲೆ ಕವಿತೆ ಸಂಗ್ರಹ ಅವೆಲ್ಲ ಏನಿಲ್ಲ ನನ್ನ ಹತ್ರ. ಅಷ್ಟೇ ಬೇಸಿಕ್. ನಾನು ಸ್ಟಾರ್ಟ್ ಮಾಡಿದ್ದೆ ಹ್ಯೂಮರ್ ಬೇಸ್ಡ್ ಇದ್ದು. ನಾನು ವ್ಯಂಗ್ಯಚಿತ್ರ ಜಾಸ್ತಿ ನೋಡ್ತಾ ಇದ್ದೆ. P. ಮೊಹಮ್ಮದ್ ಅವ್ರು ಬರೋದು. ಆ್ಯಂಡ್ ಸುಧಾ ಮ್ಯಾಗ್ಝಿನ್, ಇಫ್ ಯು ಫಾಲೋ, ರಾಮ್ ಅಂತ ಅವರು, ದೇ ಯೂಸ್ ಟು ಆನ್ಸರ್ ಕ್ವಶನ್ಸ್. ಸೊ ದೋಸ್ ಟು ವರ್ ಮೈ ರೆಫರೆನ್ಸಸ್ ಫಾರ್ ಫನಿ ಲಿಟ್ರೇಚರ್. So how can you like, basically end of the day what P. Mahmood used to do is a meme. ಆವಾಗ ಮೀಮ್ ಅಂತಿರಲಿಲ್ಲ ಅಷ್ಟೇ. ಆ ಮೀಮ್ ಅಂತಿರಲಿಲ್ಲ ಅಷ್ಟೇ. ಸೊ that is where I was like, oh, object and the subject, object eventually started with memes. ಅಲ್ಲಿಂದ ಮಾಡ್ಕೊಂಡು ಡಿಜಿಟಲ್ ಫುಟ್ಪ್ರಿಂಟ್ ಬಿಟ್ಕೊಂಡು ರೈಟರ್ ಆದಮೇಲೆ ಇವಾಗ ಸ್ಟ್ಯಾಂಡಪ್ ಕಾಮಿಕ್. ನೈಸ್. ಸೊ ಅಪಾರ್ಟ್ ಫ್ರಮ್ ಸ್ಟ್ಯಾಂಡಪ್ ಕಾಮಿಡಿ ಅಂತ ಪ್ರೊಫೆಷನ್ ಐತಿ. ಹೌದು. ವಾಟ್ ಈಸ್ ಯುವರ್ ಹಾಬೀಸ್ದಾಗ, ಲೈಕ್ ಇನ್ ಎ ಫ್ರೀ ಟೈಮ್ ಏನು ಬುಕ್ಸ್, ಪಾರ್ಟೀಸ್, ವಾಟ್ ಎಕ್ಸೈಟ್ಸ್ ಯು? I am a if I can say this word, I am a internet slave. ನಾನು ಟು ಮಚ್ ಆನ್ ಇಂಟರ್ನೆಟ್ ಅಲ್ಲ, ಟು ಮಚ್ ಅಬೌಟ್ ದಿ ಇಂಟರ್ನೆಟ್ ನರಡಾಬಿಟ್ಟು. ನಾನು ಐ ಯೂಸ್ ಟು ಬಿ ಅ ಕ್ವಿಸರ್, ಸ್ಟಿಲ್ ಆಮ್. ಹಾಗೆ ನೀವು ಹೇಳ್ದಂಗೆ ಯೂಸ್ ಟು ಬಿ ನಾಟ್ ಫಿನಿಶ್ಡ್, ಪ್ರೆಸೆಂಟ್ ಕಂಟಿನ್ಯೂಸ್. ನಾನು ಕ್ವಿಸಸ್ ಎಲ್ಲ ಮಾಡ್ತಾ ಇದ್ದೆ. ಐ ಕಲೆಕ್ಟ್ ಕಾಯಿನ್ಸ್. ಐ ಆಮ್ ಅ ನರ್ಡ್ ಅಬೌಟ್ ಕನ್ನಡ ಪಾಪ್ ಕಲ್ಚರ್, ಕನ್ನಡ ಮ್ಯೂಸಿಕ್ ಬಗ್ಗೆ, ಮೂವೀಸ್ ಬಗ್ಗೆ, ಲಿಟಲ್ ಥಿಂಗ್ಸ್, ಇನ್ನೇಟ್ ರೆಫರೆನ್ಸಸ್. ಇವಾಗ ಟ್ವಿಟ್ಟರಲ್ಲಿ ಐ ಆಮ್ ಗೆಟಿಂಗ್ ದಟ್ ಥಿಂಗ್ ಗೋಯಿಂಗ್ ಆಸ್ ವೆಲ್. ಸೊ ಪ್ಯಾಂಡಮಿಕ್ ಟೈಮಲ್ಲಿ ಇನ್ಸ್ಟಾಗ್ರಾಮಲ್ಲಿ ಜಾಸ್ತಿ ಇದೆ, ಇವಾಗ ಟ್ವಿಟ್ಟರಲ್ಲಿ ಜಾಸ್ತಿ ಇದ್ದೀನಿ. ಬಿಕಾಸ್ ಚೆನ್ನಾಗಿದೆ, ವ್ಯಾಲಿಡೇಷನ್ ಚೆನ್ನಾಗಿ ಕೊಡ್ತಾರೆ, ಸಿಕ್ಕಾಪಟ್ಟೆ ಚೆನ್ನಾಗಿ ಕೊಡ್ತಾರೆ. ನಾ ಟ್ವಿಟ್ಟರ್ದಾಗಿದ್ದೆ. ನಾನು ಅದು 2016 ಸ್ಟಾರ್ಟ್ ಮಾಡಿದೆ ಟ್ವಿಟ್ಟರ್. ಎವ್ರಿಥಿಂಗ್ ಸ್ಟಾರ್ಟ್ ಇನ್ 2016 dude. 2016 ವಾಸ್ ವೆನ್ ವಿರಾಟ್ ಕೊಹ್ಲಿ ವಾಸ್ ಇನ್ ಪೀಕ್. ಆಲ್ಮೋಸ್ಟ್ ಗೆದ್ದಿದ್ವಲ್ಲ ಕಪ್.
ಆ ವರ್ಷ. ಬಟ್ ನನ್ನ ಟ್ವಿಟರ್ ಹೆಂಗಿತ್ತಂತಂದ್ರೆ ನಾನು ಜೋಕ್ಸ್ ಬರೀತಿದ್ದೆ. ನಾನು ಚಾಲೆಂಜ್ ಇಟ್ಕೊಂಡಿದ್ದೆ ಫಾರ್ 150 days 150 jokes ಆನ್ ದ್ಯಾಟ್ ಡೇಸ್ ಇನ್ಸಿಡೆಂಟ್ಸ್ ಓನ್ಲಿ. ನೋ ಥಾಟ್ ಫಾರ್ ದ ಡೇ ಅಂದ್ರೆ ಇವತ್ತೇನು ನೋಡಿ ಅದ್ರ ಬಗ್ಗೆ ಏನೋ ಒಟ್ಟು ನಾನು ಕ್ರಿಯೇಟ್ ಮಾಡ್ಬೇಕು 150 ಚಾಲೆಂಜಿಂಗ್ ಮೈ ಸೆಲ್ಫ್. ಹಂಗೆ ನಾ ಟ್ವಿಟರ್ ಸ್ಟಾರ್ಟ್ ಮಾಡಿದೆ. ಟ್ವಿಟರ್ ಎದಕ್ಕೆ ಸ್ಟಾರ್ಟ್ ಮಾಡಿದೆ ಅಂತಂದ್ರೆ ಟ್ವಿಟರ್ದಾಗ ಟೆಂಪ್ಲೇಟ್ ಚಲೋ ಅನಿಸ್ತು ನನಗೆ. ಹಿಂಗೆ ಸ್ಕ್ರೀನ್ಶಾಟ್ ತೊಗೊಂಡು ಹಾಕಕ್ಕೆ ಅಲ್ಲಿ ಫಾಲೋ ಮಾಡ್ತಾರೆ ಇಲ್ಲಿ ಗೊತ್ತಿಲ್ಲ ನನಗೆ. ಸುಮ್ ಅಲ್ಲಿದ್ದಿಲ್ಲ ಇಲ್ಲಿ ಹಾಕ್ತಿದ್ದೆ, ಸ್ಕ್ರೀನ್ಶಾಟ್ ತೊಗೊಂಡು ಕ್ರಾಪ್ ಮಾಡೋದು ಇಂಟರ್ನೆಟ್ ಕಂಟೆಂಟ್. ಸುಮ್ ಹಾಕ್ತಿದ್ದೆ. ಎಲ್ಲ ತುಂಬ್ಯಾವ. ಆಮೇಲೆ ಹುಬ್ಬಳ್ಳಿ ಅಂತ ಒಂದು ಮೀಮ್ ಪೇಜ್ ಅದು ಹುಬ್ಬಳ್ಳಿದೆ, ದೇರ್ ಫ್ರೆಂಡ್ಸ್. ಸೊ ಅವ್ರಿಗೆ ಕಳ್ಸಕ್ಕೆ ಸ್ಟಾರ್ಟ್ ಮಾಡಿದೆ, ಅವ್ರು ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ. ಸೊ ಅಲ್ಲೇ ವ್ಯಾಲಿಡೇಷನ್ ಸ್ವಲ್ಪ ಬಂತೆ. ಆಮೇಲೆ ಈಗ ಒಮ್ಮೆ ಬಿಟ್ಬಿಟ್ಟೆ, ನಾ ಟ್ವಿಟರ ಬಿಟ್ಬಿಟ್ಟೆ. ನನಗೇನು ಹೌ ಟ್ವಿಟರ್ ವರ್ಕ್ಸ್ ಗೊತ್ತಿಲ್ಲ. ನಾ ಸ್ವಲ್ಪ ಅಂಕಲ್ ಅದೇನಿ, ಸ್ನ್ಯಾಪ್ಚಾಟ್ ಗೊತ್ತಿಲ್ಲ, ಟ್ವಿಟರ್ ಗೊತ್ತಿಲ್ಲ, ಇನ್ನೂ ಹೆಂಗೆ ಫಂಕ್ಷನ್ ಹಾಕೋದು ಗೊತ್ತಿಲ್ಲ. ಟ್ವಿಟರ್ದಾಗ ಟ್ವೀಟ್ ಮಾಡೇನೆ ಹೌ ಟು ಗ್ರೋ ಆನ್ ಟ್ವಿಟರ್ ಅಂತ. ದಟ್ ಈಸ್ ಹೌ ಸ್ಮಾರ್ಟ್ ಐ ಆಮ್. ಬಟ್ ಅವ್ರಿಗೆ ಅರ್ಥ ಆಗಿಲ್ಲ ಸರ್, ಅವ್ರಿಗೆ ಅರ್ಥ ಆಗಿಲ್ಲ. ಟ್ವಿಟರ್ ರೈಟ್ ನೌ ಹ್ಯಾಸ್ ಬಿಕಮ್ ವರ್ಸ್. ಇವಾಗ ಇಲಾನ್ ಮಸ್ಕ್ ಬಂದ್ಮೇಲೆ ಹೆವಿ ವಿಚಿತ್ರ ಆಗಿದೆ. ನೀವು ಹೇಳ್ಬೇಕು ನನಗೆ ವರ್ಸ್, ನಂಗೆ ರೆಫರೆನ್ಸೇ ಇಲ್ಲಲ್ಲ. ನೀವು ನಮ್ಮ ಕಾಲದಲ್ಲಿ ಫೇಸ್ಬುಕ್ ಹೆಂಗಿತ್ತು ಗೊತ್ತಾ ಇಲ್ಲ, ನೀವು ಚಿಕ್ಕ ಹುಡುಗರು. ಇಲ್ಲ, ನಾವು ಫೇಸ್ಬುಕ್ ಇಂದ ಬಂದು ನಂದು ಅದೇ. ಐ ಥಿಂಕ್ ದಟ್ ಈಸ್ ದ ಕಾಮನ್ ಮಿಸ್ಬಿಲೀಫ್ ಪೀಪಲ್ ಹ್ಯಾವ್. ಇವ್ನು 22 ವರ್ಷ ಗುರು, ಇವನೇನು 2K ಕಿಡ್ಡು ಅಂತ. ನನ್ನ ಅರ್ಧ ಜೀವನ 90s ಕಿಟ್ಟಲ್ಲೇ ಬೆಳೆದಿದ್ದು ನಾನು, ಆಯಿತಾ. ಕಂಪೇರ್ ಟು ಮೈ ಪಿಯರ್ಸ್ ಹೂ ಐ ಇವೆಂಚುಲಿ ಮೀಟ್ ಇನ್ ಲೈಫ್, ಐ ಆಮ್ ಲೈಕ್ ನೋ. ಬಿಕಾಸ್ ಅ ಲಾಟ್ ಆಫ್ ಪೀಪಲ್, ನಂಗೆ ಏನು ಅನ್ಸುತ್ತೆ ಅಂದರೆ, ನಂಗೆ ಯಾವಾಗ ಫೋನ್ ಬಂದಿತ್ತು, ಕೈಗೆ ಫೋನ್ ಬಂದು ಇವಾಗ 9th standard. ಸೊ 9th standard ತನಕ ನಾನು ನಾನ್ ಫೋನ್ ಲೈಫಲ್ಲೇ ಬೆಳೆದಿದ್ದು, ಆಯಿತಾ. ಪೀಪಲ್ ವಿತ್ ಇಂಟರ್ನೆಟ್ ಆಕ್ಸೆಸ್ ಮಚ್ ಅರ್ಲಿಯರ್ ಇನ್ ದರ್ ಲೈಫ್ have eventually become what we consider as Gen Z. ನಂಗೆ ಇವಾಗ ನನ್ನ ಓನ್ ಜನ್ರೇಷನಿಂದ ನಾನು ಅಂಕಲ್ ಆಗ್ತಾ ಇದ್ದೀನಿ. ನಿಮ್ಗೆ ಅರ್ಥ ಆಗ್ತಿಲ್ಲ. ನಾನು ಮೊನ್ನೆ ಒಂದು ಟ್ವೀಟ್ ಹಾಕಿದ್ದೆ. ಡ್ಯೂ ನೋ ದಿಸ್ ರೀಸೆಂಟ್ ವರ್ಡ್ RIZZ? ಇಲ್ಲ, RIZZ ಅಂತ ಒಂದು ವರ್ಡ್ ಇದೆ. ಓಕೆ, ಲುಕ್ ಅಟ್ ದಿಸ್ ಫೇಸ್. ಬೇಜಾರಾಗ್ಬಿಟ್ಟಿದೆ, ನಮ್ಮ ಜನ್ರೇಷನಲ್ ಟ್ರಾಮಾ ಆಗ್ಬಿಟ್ಟಿದೆ. ನಮ್ಮ ಕಾಲದಲ್ಲಿ ಇವೆಲ್ಲ ಇರಲಿಲ್ಲ. RIZZ is a recent word trending on TikTok which is short for charisma. ಕಾರ್ ಅಂದ್ರು ನಮ್ಗೆ ಕರಿಷ್ಮಾ, ನಮ್ಗೆ ಆ ಮೂವಿ ರೆಫರೆನ್ಸ್ ಅಷ್ಟೇ ಗೊತ್ತು. RIZZ is basically swag. ನಾವು ಸ್ವಾಗ್ ಹೆಂಗೆ ಯೂಸ್ ಮಾಡ್ತೀವಿ, RIZZ ಆ ಥರ ಅಂತ. ಸೊ ಫಾರ್ ಎಕ್ಸಾಂಪಲ್, ಇಫ್ ಅ ಗೈ ಒಂದು ಹುಡುಗಿನ ಪಟಾಯಿಸಿದ್ರೆ, he has WRIZZ. WRIZZ is win. W and L. WRIZZ or LRIZZ ಅಂತ. ಅವ್ನ ಸ್ವಾಗ್ ಅಷ್ಟಿದೆ, ಪಟಾಯಿಸ್ಕೊಂಡ ಅವನು. ಓಕೆ, ನನಗೆ ಇದನ್ನ ಇಬ್ರು 18-year-olds ಕೂರಿಸ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತೀಯಾರ ನನಗೆ, ಸೇಮ್ ವಾಟ್ ಐ ಆಮ್ ಡೂಯಿಂಗ್ ಟು ಯು. ಬೇಜಾರಾಗ್ಬಿಡ್ತು ನನಗೆ. ಐ ಆಮ್ ಬೀಯಿಂಗ್ ಸಬ್ಜೆಕ್ಟೆಡ್ ಟು ನಂದು ಆಲ್ರೆಡಿ ಜನ್ರೇಷನಲ್ ಗ್ಯಾಪ್ ಹೋಗಿದೆ. ನನಗೆ 2000 ಹುಟ್ಟಿರೋರು ಅವ್ರು ಸೇ 1999 ಯಾರಿದ್ದಾರೆ, ಫೇಕ್ 90s ಕಿಡ್ ಯಾರಿದ್ದಾರೆ, ನಾವು ಒಂದು ಕಲೆಕ್ಟಿವ್ ಆಗ್ಬಿಟ್ಟಿವಿ. 2004 ನಮ್ಮ ಮೊನ್ನೆ ಟ್ವೀಟ್ ಆಗ್ತದೆ, 2007 ಪೀಪಲ್ ಆರ್ ರೈಟಿಂಗ್ SSLC. ಹೌದು, 2007 ಪೀಪಲ್ ಆರ್ ರೈಟಿಂಗ್. ಅರ್ಥ ಆಗ್ತಿದೆ ನಿಮಗೆ? 2007 ಪೀಪಲ್ ಆರ್ ರೈಟಿಂಗ್ SSLC. ಇದು ದೇಶದ ಕಥೆ ಇದು. ವೇರ್ ಇಸ್ ದಿಸ್ ಕಂಟ್ರಿ ಗೋಯಿಂಗ್? ರೈಟ್. ನಾನು ಮೊನ್ನೆ ಯಾವುದಕ್ಕೂ ಸುಮ್ಮನೆ ಕ್ಯಾಲ್ಕುಲೇಷನ್ ಮಾಡಿದೆ. ವಾಸ್ ಲೈಕ್ 16 ವರ್ಷ. ರೈಟ್. ಯು ರಿಮೆಂಬರ್ ವೆನ್ 2016 ನಂಗೆ 16 ವರ್ಷ. ಜಸ್ಟ್ ಗಿವಿಂಗ್ ಕಂಟೆಕ್ಸ್ಟ್, ಆಯ್ತಾ. ವೆನ್ ಯು ಆರ್ ಸ್ಟಾರ್ಟಿಂಗ್ ಕಾಮಿಡಿ, ನಾನು 10th ಅಲ್ಲಿದ್ದೆ. ವೆನ್ ಐ ಆಮ್ ಡೂಯಿಂಗ್ ಕಾಮಿಡಿ, ಸಂಬಡಿ ಇಸ್ ಇನ್ 10th. ಐ ಆಮ್ ಲೈಕ್, ನೀನು ನನ್ನ ಕಂಟೆಂಟ್ ಯಾಕೆ ನೋಡ್ತಿದ್ಯಾ? ಯಪ್ಪ, ದೇ ಆರ್ ಆನ್ ದಿ ಇಂಟರ್ನೆಟ್. ದೇ ಆರ್ ದ ಟಾರ್ಗೆಟ್ ಗ್ರೂಪ್. ಇವಾಗ ರೀಲ್ಸ್ ಎಲ್ಲ ಯಾರು ನೋಡ್ತಿರೋದು? ಅವರೇ ನೋಡ್ತಿರೋದು. ಡೆಫಿನೆಟ್ಲಿ. ನಂಗೆ ಇನ್ನೂ ಮಟ್ಟ ಅದು WRIZZ LRIZZ ದಾಗ ದಟ್ ಈಸ್ ಜಸ್ಟ್ ಒನ್ ಆಫ್ ದ ಲಾಟ್ ಆಫ್ ಥಿಂಗ್ಸ್. ಅವ ಜನ್ಸಿ ಅವ. ನಿಮ್ಗೆ ಗೊತ್ತಾ WRIZZ LRIZZ? ಅದು ನಿಂಗೆ RIZZ ಅಂದ್ರೆ ಗೊತ್ತಿತ್ತಾನೆ? RIZZ ಲೆವೆಲ್ ಅಂದ್ರೆ ಕರಿಸ್ಮಾ ಲೆವೆಲ್. RIZZ level 100. How much you can pull chicks basically. ನಂದು ಎಷ್ಟೈತಿ? ನಿಮ್ ನೆಗೆಟಿವ್ ನಂದು ಎಷ್ಟೈತಿ ಗೈಸ್? ನಿಮ್ದು RIZZ ಅಷ್ಟೇ ಪೀಕ್ಡ್ ಇನ್ 2016. ಸೊ ಅದಾದ್ಮೇಲೆ 2023 ಕಂಬ್ಯಾಕ್ ಆತ್ಲ. ಓ ಸ್ವೀಟ್. ಇಲ್ಲ ಇಟ್ಸ್ ಹೌದು. 2022 ದ ಪಾಡ್ಕಾಸ್ಟ್ ಸ್ಟಾರ್ಟ್ ಆತ. 2022 ದಾಗ ವಿರಾಟ್ ಕೊಹ್ಲಿ ಸೆಂಚುರಿ ಬಂತ. ಕೋಇನ್ಸಿಡೆನ್ಸ್. ಐ ಆಮ್ ವಿರಾಟ್ ಕೊಹ್ಲಿ. ಇವಾಗ RIZZ ಜಾಸ್ತಿ ಆಯ್ತು. RIZZ ಲೆವೆಲ್ ಸೋ ಸ್ಟೂಪಿಡ್. ಹೆವಿ. ದೇರ್ ಇಸ್ ನೋ ಸಿಂಬಲ್ ಫಾರ್ RIZZ. ನೀವೇನ್ ಎಲ್ಲ ನೀ ಹಿಂಗೆ ಏನೇನೋ ಅಂದಿಲ್ಲ ಮತ್ತೆ. ಇದೆಲ್ಲ this is W. This is west side actually. L. This is L. L. ಇದು W. ನಾನು ಕರೆಕ್ಟ್ ಮಾಡ್ತೀನಲ್ಲ ಗೊತ್ತಿಲ್ಲ ನಂಗೆ. ಹೆವಿ ಮಜಾ ಬರ್ತಿದೆ ಮಾತ್ರ ಇಲ್ಲಿ. S. Skandyyman. ಓಕೆ ಕೂಲ್. N. ಅದೇ ನಮಗೆಲ್ಲ ಯಾರು ಬಿಡ್ತಾರೆ? What is this podcast called? ಮಾತುಕತೆ. ಅಲ್ಲ, that's been my time.
ಮಾತುಕತೆ ವಿತ್ ಸ್ಕ್ಯಾಂಡಿಮ್ಯಾನ್. ನಾನು ಮಾಡ್ತೀನಿ, ಕೆ ಮಾಡಿ. ಕೆ ಹೆಂಗೆ ಮಾಡ್ತಾರೆ? ಕೆ ಹಿಂಗೆ ಮಾಡ್ತಾರೆ. ಥಂಬ್ನೇಲ್ ಲಾಕ್ಡ್. ಕೆ ಗೈಸ್, ಕೆ ಎಡಿಟ್ ಮಾಡ್ಕೊಂಡಿದ್ದೀವಿ ಸರ್. ಅದ ಏನು ಮಾಡ್ತೀವಿ, ಇದು ಭಾಳ ವಿಚಿತ್ರ. ಇದು ಫಿಂಗರ್ Gang signs. ಬಂಟಿ ಬಂಚಿ ಬೊಮ್ಮಾಯಿ. ಓ ಮೈ ಗಾಡ್. ಬಿಗ್ ಬಾಸ್ ನೋಡ್ತೀವಿ? ಕನ್ನಡನ? ಕನ್ನಡ ಲಾಸ್ಟ್ 3 ಸೀಸನಿಂದ ನೋಡಿಲ್ಲ. ಫಾಲೋ ಮಾಡಿದ್ದೀನಿ ಒಂದು ರೇಂಜ್, ಇಂಟರ್ನೆಟ್ಟಿಂದ ನೋಡಿದ್ದೀನಿ ಅಷ್ಟೇ. ಇಂಟ್ರೆಸ್ಟ್ ಆಗಿ ಖುದ್ದಾಗಿ ಕುತ್ಕೊಂಡು ನೋಡಿಲ್ಲ. ಹೌದಾನೆ? ನಾ ಬಿಗ್ ಬಾಸ್ ನೋಡಂಗೆ ಇಲ್ಲ. ನಂಗೆ ಬಿಗ್ ಬಾಸ್ ಕರೆಯಂಗಿಲ್ಲ ಅಂತ ನಂಗೆ ಗೊತ್ತೈತಿ. ಯಾಕಂದ್ರೆ ನಂದು ಸ್ಟ್ಯಾಂಡಪ್ ಸೆಟ್ ಹಾಕ್ಯಾನ ಬಿಗ್ ಬಾಸ್ ಮೇಲೆ ಜೋಕ್ ಮಾಡಿ. 1.1 lakh ವ್ಯೂಸ್. ವಾಟ್ ನಾಟ್ ಟು ಮೇಕ್ ಆನ್ ಜೋಕ್ಸ್ ಸರ್? ನನ್ನನ್ನು ಕರಿತೀರಾ ಸರ್? ಅದ್ರ ಒಂದು ಸೆಟ್ಟು ಇಲ್ಲ ಬಿಗ್ ಬಾಸ್. ಕರೀರಿ. ಮೋಸ್ಟ್ಲಿ ಒಂದು ಜೋಕ್ಸ್ ಮಾಡಿದ್ದೀನಿ ಮೋಸ್ಟ್ಲಿ, ಅದಕ್ಕೂ ತೆಗಿತೀನಿ, ಹಂಗೆ ಎಡಿಟ್ ಮಾಡ್ತೀನಿ. ಯೂಟ್ಯೂಬಲ್ಲಿ ಇವಾಗ ಎಡಿಟಿಂಗ್ ಆಕ್ಸೆಸ್ ಇದೆ. ಫುಲ್ ಹೇಟ್ ನನಗೆ ಬಿಗ್ ಬಾಸ್ ಬಗ್ಗೆ. ಅದು ಹಾಕಿದ್ದೆಲ್ಲ. ನಾ ಬಿಗ್ ಬಾಸ್ದಾಗ ಕುಂತವ್ರಿಗೆ ಯಾರಿಗೆ ಹೇಟ್ ಮಾಡೇ ಇಲ್ಲ. ನಾ ಬಿಗ್ ಬಾಸಿಗೆ ಮಾಡೀನಿ. ನಾ ಗೆಸ್ಟಿಗೂ ಮಾಡಿಲ್ಲ. ಬಿಗ್ ಬಾಸಿಗೆ ಮಾಡೀನಿ. ದ ಕಾನ್ಸೆಪ್ಟ್ ಆಫ್ ಬಿಗ್ ಬಾಸ್, ಲೈಕ್ ಬಿಗ್ ಬಾಸ್ ಹೇಳ್ತಾನೆ, ಬಿಗ್ ಬಾಸ್ ಆದೇಶಿಸುತ್ತಾರೆ, ನೀವು ಕನ್ಫೆಷನ್. ನಾ ಯಾಕೆ ಬರಲು? ನೀ ಬಾ ಹೊರಗೆ, ಎಲ್ಲದಕ್ಕೂ ನಾನೇ ಬರ್ತೀನಿ. ಅದು ಹಂಗಿರ್ತದೆ. ಜನ ಸ್ಟಾರ್ಟಿಂಗ್ ಮಸ್ತ್ ಪಿಕಪ್ ಆಗ್ತದೆ. ಲೈಕ್ ನಮ್ಮ ಸೈಡ್ ಹುಡುಗರು ರಿಲೆಕ್ಟ್ ಆಗ್ತಾರೆ. ಸಚ್ ಹುಬ್ಳಿ ಮಂದಿ ಕಂಟೆಂಟ್. ಹುಬ್ಳಿ ಮಂದಿ ಹಂಗೆ ನಮ್ದು ಹಂಗೆ ಮಾತಾಡ್ತೇವೆ. ಅದೇ ನನ್ನ ತಲೆಯಾಗ ಅದ ಬರ್ತಿತ್ತು. ಲೈಕ್ ನಾ ಅದಕ್ಕೆ ಬರ್ಲಿ, ನೀ ಬಾ ಹೊರಗೆ, ನಿಮ್ಮ ಮನೆ ಆಳೆನ್ನ ಹಂಗೆ. ಅದು ತಿಕ್ಕ ನಿಂದು ಹೀಗೆ ಹಾಗೆ ಅಂತ. ಅಯ್ಯೋ ಬ್ರೋ, ಅದೇ ನಮಗೆ ಅಫೆನ್ಸಿವ್ ಟು ಸೌತ್ ಕರ್ನಾಟಕ ಪೀಪಲ್ ಅಂತಲ್ಲ, ನಮಗೆ ತಿಕ್ಕ ಗಿಕ್ಕ ಹತ್ತಂಗಿಲ್ಲ. ಜಸ್ಟ್ ಅನದರ್ ವರ್ಡ್. ನಮಗೆ ನಗ್ತೇನ ಅವ್ರು ಬೈಬೇಡ್ರಪ್ಪ ಮತ್ತೆ ಬಂದೆ ನಮ್ಗೇನು ಹತ್ತಲ್ಲ ಅಂತ. ಅದೊಂದು ಅನ್ಯಾಯ ಮಾಡ್ಬಿಟ್ಟೆ ರೀಸೆಂಟ್ ವಿಡಿಯೋದಲ್ಲಿ ಲಾಸ್ಟಲ್ಲಿ CTIಗೆ. ಲೈಕ್ ನಿಮ್ಮ ಫೇವ್ರೇಟ್ ಬೈಗಳು ಯಾವುದು ದಯವಿಟ್ಟು ಕಮೆಂಟ್ ಮಾಡಿ ಅಂತ. ಸಿಕ್ಕಿದೆ ಚಾನ್ಸು ಅಂತ ಜನ ಬೈದು ಆಮೇಲೆ ನಿತಿನ್ ನೀನು ಹೇಳಿದ್ದಕ್ಕೆ ಹಾಕಿದ್ದು. ಚಾನ್ಸ್ ಸಿಕ್ಕಿದೆ, ಲೆಟ್ಸ್ ಡೂ ಇಟ್. ನಾನು ಕೇಳಿ ಚಪ್ಪಲಿ ಕೊಟ್ಟರೆ ನಾನು ಹೊಸದಾಗಿ ತೊಗೊಂಡು ಹೊಡಿ ಅಂದೀನಿ ನಾನು. ಅವ್ರು ಫುಲ್ ತುಪ್ಪ ಆಗ್ಬಿಟ್ಟು ಹೊಡ್ತೀಯ ನನಗೆ. ಚಲೋ ಎಂಗೇಜ್ಮೆಂಟ್ ಬಂತಲ್ಲ, ಅದು ನನಗೆ ಗೊತ್ತು, ನಿಮಗೆ ಗೊತ್ತು. ನಾರ ಏನು ನಡೀತೈತೆ ನಮಗೆ ಗೊತ್ತಿದೆ. ದೇ ಡೋಂಟ್ ನೋ ದೇ ಆರ್ ಕಾಂಟ್ರಿಬ್ಯೂಟಿಂಗ್. ಯು ಆರ್ ಗೈಸ್, ಯು ಆರ್. ಪ್ರೀತಿ ಇರಲಿ. ಇಫ್ ಯು ಆರ್ ನಾಟ್ ದ ಇಫ್ ಯು ಆರ್ ನಾಟ್ ಬೈಯಿಂಗ್ ದ ಪ್ರಾಡಕ್ಟ್, ಯು ಆರ್ ದ ಪ್ರಾಡಕ್ಟ್. ಆ್ಯಂಡ್ ಸೋಷಿಯಲ್ ಮೀಡಿಯಾ ಇಸ್ ದಟ್. ವಿ ಆರ್ ಸೆಲ್ಲಿಂಗ್ ಡೇಟಾ ಅವೆಲ್ಲ. ದಟ್ ಈಸ್ ಇನ್ನೊಂದು ಟೆಕ್ನಿಕಲ್ ಟೀಮ್ ಜೊತೆ ಮಾತಾಡೋಣ. ಟೆಕ್ನಿಕಲ್ ಗೆಸ್ಟ್ ಬಂದಾಗ ಸ್ಟ್ಯಾಂಡಪ್ ಕಾಮಿಡಿ ಬಗ್ಗೆ, ಕಾಮಿಡಿ ಇದುವರೆಗೆ ಮಾತಾಡೋಣ. ನಿಂಗೆ ರೈಟರ್ಸ್ ಬ್ಲಾಕ್ ಯಾವಾಗ ಆಗೈತಾನ? ಬರೀ ಲಾಸ್ಟ್ ಎಂಟೈರ್ ಇಯರ್ ಒಟ್ಟ ತಲೆ ಓಡೋಲ್ತು. ತಲೆ ಅಂದರೆ ಐಡಿಯಾಸ್ ಬರ್ತಿದೆ, ಇಲ್ಲಿಗೆ ಬರುತ್ತೆ, ಬರೆಯೋಕ್ಕಾಗ್ತಿಲ್ಲ. ಕೀಬೋರ್ಡ್ ಸ್ಟಾರ್ಟ್ ಬಿಕಾಸ್ ರೈಟಿಂಗ್ ಆ್ಯಂಡ್ ಕಾಮಿಡಿ ನನಗೆ ದೇ ಆರ್ ಏನಂತಾರೆ ಮ್ಯೂಚುಲಿ ಡಿಪೆಂಡೆಂಟ್ ಆ್ಯಂಡ್ ಕೋರಿಲೇಟೆಡ್, ಬಟ್ ಆರ್ ವೆರಿ ಟೂ ಸಪ್ರೇಟ್ ಆರ್ಟ್ಸ್ ಆಲ್ ಟುಗೆದರ್. ದೇರ್ ಸಪ್ರೇಟ್ ಕ್ರಾಫ್ಟ್ಸ್ ಆಲ್ ಟುಗೆದರ್. ಆ್ಯಂಡ್ ನನಗೆ ಟ್ರೆಡಿಷ್ನಲ್ ರೈಟಿಂಗ್, ನಾನು ಚಿಕ್ಕಸಿಂದ ನಾನು ಓದಿರೋ ಬುಕ್ಸೇ ಬೇರೆ. ನಾನು ಕುತ್ಕೊಂಡು ನಾನು ಈ ಸೋಪನ ನೀತಿ ಕಥೆಗಳು, ಅಜ್ಜಿಳಿದ ಕಥೆ ಅಂಥವೇ ಓದ್ತಿದ್ದು. ಆ್ಯಂಡ್ ಮಿಥಾಲಜಿ ಓದ್ತಾಯಿದ್ದೆ. ನಾನು ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಇದೆ ಅದರಲ್ಲಿ. ಆ್ಯಂಡ್ ನಾವೆಲ್ಸ್, ಪಾಪ್ಯುಲರ್ ನಾವೆಲ್ಸ್, ಮೇನ್ ಹ್ಯಾರಿ ಪಾಟರ್ ನೋಡಿಲ್ಲ, ಓದಿಲ್ಲ. ಗೇಮ್ ಆಫ್ ಥ್ರೋನ್ಸ್ ನೋಡಿದ್ದೀನಿ, ಬುಕ್ಸ್ ಓದಿಲ್ಲ. ಪರ್ಸಿ ಜಾಕ್ಸನ್. ಸೊ ನನ್ನ ಪಿಯರ್ಸ್ ಯಾರೇನು ನೋಡಿದ್ದಾರೆ ಅವ್ರು ಅದ್ಯಾವುದೂ ಓದಿಲ್ಲ ನಾನು. ಸೊ ನನಗೆ ರೈಟಿಂಗ್ ಹ್ಯಾಸ್ ಬಿಕಮ್, ಸೇ ಫಾರ್ ಎಕ್ಸಾಂಪಲ್ ಇವಾಗ ಸ್ಟ್ರೀಟ್ ಸ್ಮಾರ್ಟ್ ಅಂತ ಏನಂತಾರೆ. ಟ್ರೆಡಿಷನಲ್ ನಾಲೆಜ್ ಆಫ್ ಸ್ಕೂಲ್ ಇಲ್ಲ, ಬಟ್ ಸ್ಟ್ರೀಟ್ ಸ್ಮಾರ್ಟ್ ಇದ್ದಾರೆ. ಇವಾಗ ಯಾವನೊಬ್ಬ ರ್ಯಾಂಡಮ್ 10th ಸ್ಟ್ಯಾಂಡರ್ಡ್ ಹುಡುಗಂಗೆ ಒಂದು ಪೇಪರ್ ಕೊಟ್ಟು ನೀವು ಬರೀ ಅಂದೇನೆ ಪಾಸ್ ಮಾಡಿದ್ದಾನೆ. ದ್ಯಾಟ್ ವಾಸ್ ರೈಟಿಂಗ್ ಫಾರ್ ಮೀ. ಸೊ ಇವಾಗ ಏನಾಗ್ತಿದೆ, ನಾವು ಐ ಹ್ಯಾವ್ ಟು ವರ್ಕ್ ಆನ್ ದಟ್ ಕ್ರಾಫ್ಟ್. ಸೊ ಹೆವಿ ರೈಟರ್ಸ್ ಬ್ಲಾಕ್ ಆಗಿತ್ತು, ವಿಚ್ ಇಸ್ ವೈ ಸ್ಟ್ಯಾಂಡಪ್ ಹೆಲ್ಪ್. ಬಿಕಾಸ್ ಸ್ಟ್ಯಾಂಡಪ್, ಇಫ್ ಐ ಥಿಂಕ್ ಆಫ್ ಸಮಥಿಂಗ್, ಇಫ್ ಐ ರೈಟ್ ಡೌನ್ ಅ ಜೋಕ್, ಐ ಹ್ಯಾವ್ ನೆಕ್ಸ್ಟ್ 4 days ಒಂದು ಓಪನ್ ಬೇಕಿದೆ, ಟ್ರೆಡಿಷನ್ ಮಾಡಿ ವ್ಯಾಲಿಡೇಷನ್ ಬಂತಾ ಇಲ್ಲ, ಔಟ್ಕಮ್ ಆಗ್ಬಿಡ್ತು. ರೈಟಿಂಗ್ ಇಸ್ ನಾಟ್ ದಟ್. ಆ್ಯಂಡ್ ಐ ಆಸ್ ಅ ಪರ್ಸನ್, ಐ ಸಕ್ ಅಟ್ ವೇಟಿಂಗ್. ನಂಗೆ ಪೇಷನ್ಸ್ ಅನ್ನೋದೇ ಇಲ್ಲ, ಥ್ಯಾಂಕ್ಸ್ ಟು ADHD. ದೇರ್ ಇಸ್ ನೋ ಸೆನ್ಸ್ ಆಫ್ ಪೇಷನ್ಸ್. ಸೊ ನನಗೆ ಇವತ್ತೇನೋ ಮಾಡ್ತಾ ಇದ್ದೀನಾ, ಗ್ರೋತ್ ಯಾಕಾಗ್ತಿಲ್ಲ, ಯಾಕಾಗ್ತಿಲ್ಲ. ಐ ಪುಟ್ ಅ ಮೀಮ್, ನಾನು ಯಾಕೆ ವೈರಲ್ ಆಗ್ತಿಲ್ಲ, ಓವರ್ ನೈಟ್ ಬೇಕು ನಂಗೆ ಸಕ್ಸಸ್. ಸೊ ದ್ಯಾಟ್ ಇಸ್ ಹ್ಯಾಪನಿಂಗ್. ಸೊ ಸ್ಟ್ಯಾಂಡಪ್ ಈಸ್ ವ್ಯಾಲಿಡೇಷನ್. ನಾನು ಜೋಕ್ ಹೇಳಿದೆ ಅಲ್ಲೇ ಹಾಕಿದ್ರು, ಇಲ್ಲ ಜೋಕ್ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ. ಇದು ನೀವು ವೆಯ್ಟ್ ಮಾಡಿ, ಇದು SIP, ಇದು ಮ್ಯೂಚುವಲ್ ಫಂಡ್ಸು 10 years ಆಮೇಲೆ ROI ಎಲ್ಲ ಆಗಲ್ಲ ನಂಗೆ. ಬಂದ್ರು ಬಂತಿಲ್ಲ ಅಂದ್ರೆ ಹಂಗೆ. ಬಟ್ ಸ್ಟ್ಯಾಂಡಪ್, ವಾಟ್ ಈಸ್ ದ ಪ್ರೊಸೆಸ್ ಆಫ್ ರೈಟಿಂಗ್ ಸ್ಟ್ಯಾಂಡಪ್ ಕಾಮಿಡಿ ಜೋಕ್ಸ್? ಸ್ಟ್ಯಾಂಡಪ್ ಕಾಮಿಡಿ ಜೋಕ್ಸ್, ವೆರಿ ಇಂಟ್ರೆಸ್ಟಿಂಗ್ ಕ್ವೆಶನ್. ಸೊ ನನಗೆ ಇಟ್ ಈಸ್ ಯೂಶಲಿ ಬೇಸ್ಡ್ ಔಟ್ ಆಫ್ ರೆಗ್ಯುಲರ್ ಎಕ್ಸ್ಪೀರಿಯನ್ಸಸ್. ಐ ಆಮ್ ಮೋಸ್ಟ್ಲಿ ಟುವರ್ಡ್ಸ್ ಅಬ್ಸರ್ವೇಷನ್. ನಂಗೆ ಆ್ಯನೆಕ್ಡೋಟಲ್ ಸ್ವಲ್ಪ ಕಡಿಮೆ, ಯಾಕಂದರೆ ನಾನು ಮಾತಾಡ್ತಿರುವಾಗ 4-5 ಡೈರೆಕ್ಷನ್ ಹೋಗಿ ಬರ್ತೀನಿ. ಸೊ ಗ್ರಿಪ್ ಇಟ್ಕೊಳ್ಳೋದು ಕಷ್ಟ. ಇನ್ನು ಐ ಆಮ್ ಸ್ಟಿಲ್ ಲರ್ನಿಂಗ್ ದ್ಯಾಟ್ ಆಸ್ ಅ ಪ್ರೋಸೆಸ್. ಸೊ ಫಾರ್ ಮೀ ಇಟ್ ಈಸ್
something I see and I observe and I keep it in my bank. I go home, two of those observations have a clash, they have a marriage, they give me a kid, that is the idea, and I'm like cool, ನಾಮಕರಣ ಮಾಡೋದಕ್ಕೆ. So I have a book on me all the time. ಫೋನ್ ಯೂಶ್ವಲಿ ಇರುತ್ತೆ ಬಟ್ ಬ್ಯಾಟ್ರಿ ಆಫ್ ಇರುತ್ತೆ, ಅದಕ್ಕೆ ಬುಕ್ ಇಟ್ಕೊಂಡಿನಿ ಫುಲ್ ಓಲ್ಡ್ ಸ್ಕೂಲ್ ಅಂದ್ಬಿಟ್ಟು. I write a joke, then I think of what I can connect to. I do dots, ನನ್ನ ಸ್ಟೇಜ್ ಮೇಲೆ ಹೋಗಿ ಐ ಟ್ರೈ ಟು ಜಾಯಿನ್ ದೋಸ್ ಥಾಟ್ಸ್. ಓವರ್ ದ ಟೈಮ್ ಫಿನೆಸ್ ಆಗುತ್ತೆ ಆ್ಯಂಡ್ ದೆನ್ ಇಟ್ ಬಿಕಮ್ಸ್ ಅ ಪರ್ಟಿಕ್ಯುಲರ್ ಪ್ರಾಪರ್ ಸೆಟ್ ಫಾರ್ ಮೀ. ಫಾರ್ ಮೀ ಮೈ USP ಈಸ್ ದಿ ಎಬಿಲಿಟಿ ಟು ಬ್ರಿಂಗ್ ಇನ್ ದ ಆ್ಯಕ್ಚುಯಲ್ ಕನ್ನಡ ವರ್ಡ್ಸ್. ಆಯ್ತಾ, ಫಾರ್ ಎಕ್ಸಾಂಪಲ್ ಐ ಯೂಸ್ ದ ವರ್ಡ್ ಪದವಿಮರ್ಶೆ ರೀಸೆಂಟ್ಲಿ, ವಿಚ್ ಇಸ್ ನಾಟ್ ಶುದ್ಧ ಕನ್ನಡ ಅಂತಲ್ಲ, ಬಟ್ ಯೂಶುವಲಿ ಯೂಸ್ ಮಾಡಲ್ಲ. ಸೊ ಫಾರ್ ಮೀ ನಂಗೆ ಆ ಥರ ಲಿಟ್ರೇಚರ್ ಗೇಮ್ ಸ್ಟ್ರಾಂಗ್ ಇದೆ. ಸೊ ಮಾತಾಡ್ತಿರುವಾಗ ನಾನು ಯೂಶುವಲ್ ಆಗಿ ಇಂಗ್ಲೀಷ್ ವರ್ಡ್ ಗೊತ್ತಾಗಿಲ್ಲ ಅಂದರೆ ಇಮಿಡಿಯೇಟ್ ನಂಗೆ ಶುದ್ಧ ಕನ್ನಡ ಹೋಗ್ಬಿಡ್ತೀನಿ, ನಾನು ಕೊಲೋಕಿಯಲ್ಲಿ ಹೋಗಲ್ಲ, ಶುದ್ಧ ಕನ್ನಡ ಹೋಗ್ಬಿಡ್ತೀನಿ ನಾನು. ಸೊ ಆ ಥರ ಮಾಡ್ತಾ ದ್ಯಾಟ್ ಕಮ್ಸ್ ಆನ್ ಸ್ಟೇಜಲ್ಲಿ ಈ ವರ್ಡ್ ಇಲ್ಲ ಓಕೆ ಮನೆಗೆ ಹೋಗಿದ್ರ ಬಗ್ಗೆ ಬರ್ಕೋಣ ಅಂತ. ಆ್ಯಂಡ್ ಐ ರೆಕಾರ್ಡ್ ಎವ್ರಿ ಸೆಟ್ ಆಫ್ ಮೈಂಡ್, ವಾಯ್ಸ್ ರೆಕಾರ್ಡ್ ಮಾಡ್ಕೋತೀನಿ ಮೋಸ್ಟ್ಲಿ ಕೇಳಿಸ್ಕೊಳ್ಳೋಕ್ಕೆ ಆನ್ ದ ವೇ ಹೋಮ್. ಮ್ಯೂಸಿಕ್ ಇಲ್ಲ ಅಂದರೆ ಕೇಳಿಸ್ಕೊಂಡಿರ್ತೀನಿ. ಸೊ that is my process. So there is an observation and that observation takes a life cycle to become a fucking butterfly. Okay, ಹಾರ್ತಾ ಇಲ್ಲ, ನೋಡ್ಬೇಕಷ್ಟೇ. ಕ್ಯಾಟರ್ಪಿಲ್ಲರ್ ಇದೆ. ಸೊ ಅದೇ ಲೈಕ್ ನಾ ಯಾವ್ದಕ್ಕೆ ಕೇಳಿದೆ ಅಂತಂದ್ರೆ, ಎಲ್ಲಾರ್ದು ಡಿಫ್ರೆಂಟ್ ಇರ್ತೈತಲ್ಲ. ಟ್ರೂ. ಆ್ಯಂಡ್ ಯು ಕ್ಯಾನ್ ಲರ್ನ್ ಫ್ರಮ್ ಎನಿಬಡಿ ಫ್ರಮ್ ದ ಸೇಮ್ ಫೀಲ್ಡ್. ನಂದು ಭಾಳ ಡಿಫ್ರೆಂಟ್ ಐತೆ ಪ್ರೊಸೆಸ್. ನಾ ಪಾಯಿಂಟರ್ಸ್ ಬರ್ಕೊತೀನಿ ಬರೀ, ಮುಗೀತು. ಸ್ಟೇಜ್ ಮೇಲೆ ಫ್ರೀ ಬಾಲ್ ಪಾಯಿಂಟರ್ಸ್ ಬರ್ಕೊಂಡೆ, ದೇರ್ ಈಸ್ ನೋ ಫ್ಲೋ ಟು ಇಟ್. ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಜೋಕ್ ಬರ್ಕೊಂಡೆ ಮಾಡಿ ಆಮೇಲೆ ಕುಂತನ ಹೆಂಗೋ ಮಾಡಿ ಕನೆಕ್ಟ್ ಮಾಡ್ತೇನೆ ಅದನ್ನ. ರೈಟ್. ಎಲ್ಲಿಂದ ಕರ್ಕೊಂಡೋಗಿ ಬರ್ತೇನೆ ಅಲ್ಲಿ ವಾಪಸ್. ಅದನ್ನ ಮಾಡಿ ದ ಒಣ ಶೋ ಇಸ್ ದಟ್. ನಂದು ಗೂಗಲ್ ಕೀಪ್ದಾಗ ಒಂದು ಪೇಜ್ ಐತಿ, ಅದ್ರ ಒಂದು 20 ಜೋಕ್ ಅದಾವ ಅಷ್ಟೇ ನನ್ನ ಸೆಟ್. ಅದು 1 hour ಸೆಟ್ ಮಾಡ್ಯಾನ ಅದನ್ನ. ಐ ಲವ್ ವಾಚಿಂಗ್ ಜರ್ನಿ ಆಫ್ ಅ ಜೋಕ್. ಆ ಥರ ಅಭಿಷ್ ಮ್ಯಾಥ್ಯೂದು ದಟ್ ಈಸ್ ರಿಯಲಿ ಇಂಟ್ರೆಸ್ಟಿಂಗ್ ಬಿಕಾಸ್ ವೆನ್ ಯು ಸ್ಟಾರ್ಟ್ see now I know you as a person. When I start knowing your brain, I am more excited to watch your jokes. Exactly. You're like, I know, it's like a reference. Idu for example, you start expecting some things, right? And then when it's broken, it's even much more fun. Because end of the stand-up comedy is setting up expectation, breaking the pattern. Exactly. ನಮ್ದು ಮತ್ತೆ ಅವದ ಫೀಲ್ಡ್ ದಾಗ ಇರ್ತೇವಲ್ಲ, ಸೊ ಇನ್ನೂ ಮಜಾ ಬರುತ್ತೆ, ಹೆವಿ ಮಜಾ ಬರುತ್ತೆ, ನೋಡಕ್ ಚಲೋ ಅನಿಸ್ತೈತಿ. That is exactly why I love watching MaatuKathe with Skandyyman. Yes. ನಾನು ಟೆಂಪ್ಲೇಟ್ ಕೊಟ್ಟಿನಿ. ದಟ್ ಇಸ್ ವೈ ಐ ಲವ್ ವಾಚಿಂಗ್ ಏನಾದರೂ ಹಾಕೊಂಡಿದ್ರು ಮುಂದೆ. ದಟ್ ಇಸ್ ವೈ ಐ ಲವ್ ವಾಚಿಂಗ್ ಅದರ್ ಕಾಮಿಕ್ಸ್ ಪರ್ಫಾರ್ಮ್, ಇನ್ಕ್ಲೂಡಿಂಗ್ MaatuKathe with Skandyyman, ಬಿಕಾಸ್ ಐ ಆಮ್ ಲೈಕ್ ಕೂಲ್, ಐ ನೋ ಯು. ಬಿಕಾಸ್ ನೆನ್ನೆ ತಾನೇ ಜೊತೆ ಕೂತಿದ್ವಿ, ನಾವು ಯು ಆರ್ ಆನ್ ಸ್ಟೇಜ್ ಆ್ಯಂಡ್ ಹೌ ಆರ್ ಯು ಡಿಫ್ರೆಂಟ್. ಯು ಆರ್ ಅ ಡಿಫ್ರೆಂಟ್ ಆನಿಮಲ್ ಆನ್ ಸ್ಟೇಜ್. ಆಸ್ ಅನ್ ಆರ್ಟಿಸ್ಟ್ ಮೈಕ್ ಬಂದ್ಮೇಲೆ ಬರುತ್ತೆ, ಇಲ್ಲದೆ ಇರೋದೆಲ್ಲ ಬರುತ್ತೆ. ಆ್ಯಂಡ್ ದಟ್ ಈಸ್ ವೇರ್ ಐ ಸಿ ಯು ಆ್ಯಂಡ್ ವಾಟ್ ಯು ವಾಂಟ್ ಟು ಬಿಕಮ್. ಅಲ್ಲೇ ಆ್ಯಸ್ ಅ ಸ್ಟ್ಯಾಂಡಪ್ ಆರ್ಟಿಸ್ಟ್, ಎಲ್ಲ ಸ್ಟ್ಯಾಂಡಪ್ ಆರ್ಟಿಸ್ಟಿಗೆ ವಿತೌಟ್ ಇವನ್ ಆಸ್ಕಿಂಗ್ ನಾ ಹೇಳ್ತೀನಿ, ಸ್ಟೇಜ್ ಹತ್ತಿದ್ಕೊಳ್ಳೆ ಫಸ್ಟ್ 10 seconds ಲಾಫ್ ಬಂತೆ, ವಿ ವಿಲ್ ಫ್ಲೈ ಅಷ್ಟೇ. ಆ್ಯಂಡ್ ದಟ್ ಈಸ್ ಆಲ್ಸೋ ದ ಗೋಲ್. ಇಫ್ ಯು ಆರ್ ಅ ಸ್ಟ್ಯಾಂಡಪ್ ಕಾಮಿಕ್, ಇಫ್ ಯು ಆರ್ ಅನ್ ಅಸ್ಪೈರಿಂಗ್ ಕಾಮಿಕ್, ಬಿ ಫನಿ ಇನ್ ದ ಫಸ್ಟ್ 10 seconds. ಯು ಗಾಟ್ ದೆಮ್, ಅಷ್ಟೇ, ಯು ಗಾಟ್ ದೆಮ್. ಫಸ್ಟ್ 10 secondsದಾಗ ನಿನ್ನ ಜೋಕ್ ಲ್ಯಾಂಡ್ ಆಗಲಿಲ್ಲ, ಫಾರ್ ದ ನೆಕ್ಸ್ಟ್ 1 hour ಲ್ಯಾಂಡ್ ಆಗಂಗೇ ಇಲ್ಲ. ಆ್ಯಂಡ್ ನೆಕ್ಸ್ಟ್ 1 hour ಇಸ್ ಜಸ್ಟ್ ಯುವರ್ ಟ್ರೈಯಿಂಗ್ ಅಗೇನ್ ಆ್ಯಂಡ್ ಅಗೇನ್. ಅದು ಆಗಂಗೇ ಇಲ್ಲ, ಬಿಕಾಸ್ ಯುವರ್ opening joke has to be strongest, and your closing is you have to hit on a high. It is yes, kids coming from uncle and chikappa. That is also something I love discussing stand up as an art. ಯಾಕಂದರೆ ಬ್ರೇಕ್ ಡೌನ್ಸ್ ಆಗಿರಲಿ, ಈ ಪ್ರೆಮಿಸ್ ತುಂಬ ಕ್ರಿಯೇಟಿವ್ ಇದೆ, ಬಿಕಾಸ್ ವೆನ್ ವಿ ಆರ್ ಡಿಸ್ಕಸಿಂಗ್ ಅದು ಬರುತ್ತೆ, ಮಗ ಆ ಪ್ರೆಮಿಸ್ ಚೆನ್ನಾಗಿತ್ತು. ಜನರಿಗೆ ಪ್ರೆಮಿಸ್ ಅಂದ್ರೆ ಏನು ಅಂತ ಗೊತ್ತಿರಲ್ಲ, ಪ್ರೆಮಿಸ್ ಅಂದ್ರೆ ಗೊತ್ತಿರಲ್ಲ, ಪಂಚ್ ಲೈನ್ ಅಂದ್ರೆ ಒಂದು ರೇಂಜ್ ಗೊತ್ತಿರೋದೇ. ಇವಾಗ ಜೋಕ್ ಇಲ್ಲಿ ತೊಗೊಂಡು ಬರತ್ತವ ನಿಮಗೆ, ಅದು ಪ್ರೆಮಿಸ್. ವಿ ಆರ್ ಬಿಲ್ಡಿಂಗ್ ದಟ್ ಥಿಂಗ್. ಪ್ರೆಮಿಸ್, ಸೆಟಪ್, ಪಂಚ್ ಲೈನ್, ಕಾಮಿಡಿ ಕಮ್ಸ್ ಇನ್ 3. ಪ್ರೆಮಿಸ್ ಫುಲ್ ಬಿಲ್ಡ್ ಮಾಡಿ ಅಲ್ಲಿ ತೊಗೊಂಡೋಗಿ ಸಡ್ ಅಂತ ತಗೋ, ಡಿಡ್ ಯು ಎಕ್ಸ್ಪೆಕ್ಟ್ ಅಟ್ ಇಲ್ಲ, ಹಂಗಿರ್ತೈತದೆ. ಒಂದು ಪಂಚ್ ಲೈನ್ ಬೀಳ್ಬೇಕು. ಆ್ಯಂಡ್ ಆಲ್ಸೋ ಜರ್ನಿ ಆಫ್ ಅ ಜೋಕ್ ಭಾಳ ಟೆಕ್ನಿಕಲಿ ಮಾತಾಡ್ಕೊಂತಕ್ಕೆ ಡೆಫಿನೆಟ್ಲಿ ಅದು ನಮಗೆ ಎಕ್ಸೈಟ್ ಮಾಡ್ತೈತಿ. But I would like to say to budding stand-up comedians, don't try to define comedy as an your your style is your style. ಅಷ್ಟೇ, you are your style. ಈಗ ಏನಾಕೈತಿ, ಬುಕ್ಕಿಶ್ ನಾಲೆಜ್, ಐ ಹ್ಯಾವ್ ಟು ಪ್ರಿಮಿಸ್, ಇದು ಮಾಡ್ಬೇಕಾ, ನಿನ್ನ ಜೋಕ್ ಲ್ಯಾಂಡ್ ಆತೈತಿ ಬೈ ಲ್ಯಾಂಡ್ ಆತೈತಿ. There is also that there is a conventional way of making things, and then there is an unconventional. If it is working, then that is a convention.
ಫಾರ್ ಯು ಇಟ್ ಇಸ್ ಅಷ್ಟೇ ಅಷ್ಟೇ. ಇವಾಗ ನಾರ್ಮಲ್ ಫಿಲ್ಮ್ ಮೇಕಿಂಗ್ ಹೆಂಗಿದೆ, ಗುರು ಒಂದು ಈ ಸಾಂಗ್ ಇರಲೇಬೇಕು, ಆ ಸಾಂಗ್ ಇಲ್ಲ ಮಾಡು ಮೂವಿ. ಅದೇ ಈಗ ಗರುಡ ಗಮನ ವೃಷಭವನ ದಿಸ್ ಇಸ್ 75th ರೆಫರೆನ್ಸ್ ಟು ದಟ್ ಮೂವಿ ಇನ್ ಆರ್ ಪಾಡ್ಕಾಸ್ಟ್. ಬಟ್ ಅದ್ರಾಗ ಆಕ್ಷನ್ ಸೀನ್ ಸ್ಲೋ ಮೋಷನ್ ಇಲ್ಲ, ರೈಟ್ ಸೀದಾ ಕಚ್ 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 ರೈಟ್, ಓಡೋ ಸ್ಲೋ ಮೋಷನ್ ಇದೆ, ಓಡೋ ಸ್ಲೋ ಮೋಷನ್ ಒಮ್ಮೆ ಹಿಂಗೆ ಬಂದು ಕಚ್ 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 ಸ್ಟೈಲ್ ಆನ್ ಇಟ್ಸ್ ಓನ್, ಅನ್ಕನ್ವೆನ್ಷನಲ್, ವರ್ಕ್ಸ್ ಡಸಂಟ್ ದಟ್ ಇಸ್ ಒನ್. ಬಟ್ ಐ ಆಲ್ಸೋ ಫೀಲ್ ವೆನ್ ಯು ಆರ್ ಬಿಗಿನಿಂಗ್ ಔಟ್ ಅಲ್ಲ, ಯು ಹ್ಯಾವ್ ಟು ಆಸ್ ಅ ಕಾಮಿಕ್ ಯು ಹ್ಯಾವ್ ಟು ವಾಚ್ ಅದರ್ ಕಾಮಿಕ್ಸ್. ನೋಡ್ಬೇಕು. ಸೊ ಅಲ್ಲಿಂದ ಒಂದು ಬೇಸ್ ನಾಲೆಜ್ ಬರುತ್ತೆ. ಸೊ ದಟ್ಸ್ ಆಲ್ಸೋ ದ ಥಿಂಗ್ ಅಲ್ಲ, ಇಫ್ ಯು ಹ್ಯಾವ್ ಟು ಬ್ರೇಕ್ ದ ರೂಲ್ಸ್, ನೋ ದ ರೂಲ್ಸ್ ಫಸ್ಟ್. ಸ್ಟ್ಯಾಂಡ್ ಅಪ್ ಇಸ್ ನಾಟ್ ಅ ರೂಲ್, ಬಟ್ ಆಸ್ ಅನ್ ಆರ್ಟ್ ದೇರ್ ಆರ್ ಸಮ್ ಥಂಬ್ ರೂಲ್ಸ್ ಅಂಡ್ ದಟ್ ಯು ಡೂ. ಫಾರ್ ಎಕ್ಸಾಂಪಲ್ 10 seconds ಅಲ್ಲಿ ಜೋಕ್ ಮಾಡಬೇಕು, ಇಲ್ಲ ಗುರು ನಂದು ಫಸ್ಟ್ ಜೋಕ್ ಬರದೆ 2.5 minutes ತನಕ ಕೂರ್ತಾರ, ಕೊಡಲ್ಲ. ಯು ಕೆನಾಟ್. ದ್ಯಾಟ್ ಈಸ್ ಡೆಫಿನೆಟ್ಲಿ. ಆದರೆ ನಾವು ಇನ್ನೂ ಬಿಗಿನರ್ಸ್ ಭಾಳ ಮಂದಿಗೆ ಅಂದರೆ ಫಾರ್ ಇನ್ ಯೋರ್ ಕಾಂಟ್ಯಾಕ್ಟ್ ನಾವೆಲ್ಲ ಬಿಗಿನರ್ಸ್ ಇರ್ಬೋದು, ನೀವೆಲ್ಲ ಜಾಕಿರ್ ಖಾನ್ ನೋಡಿರ್ಬೋದು, ಅವರು ಹೇಳ್ತಾರೆ ಫಸ್ಟ್ 10 seconds ಕೂಡ್ಬೇಕು ಜೋಕ್ ಅಂತೇಳಿ, ಆ್ಯಂಡ್ ದ ಕ್ಲೋಸಿಂಗ್ ಹ್ಯಾಸ್ ಟು ಬಿ ಆನ್ ಅ ಹೈ. ಯಾವ್ದಾರ ಸ್ಟ್ಯಾಂಡಪ್ ಸ್ಪೆಷಲ್ ಈಗ ತೆಗೆದಿದ್ದು ಪಾಡ್ಕಾಸ್ಟ್ ಮುಗಿಸಿ ಹೋಗ್ರಿ, ಓಪನ್ ಮಾಡ್ರಿ, ಎವ್ರಿ ಸ್ಟ್ಯಾಂಡಪ್ ಸ್ಪೆಷಲ್ ಹ್ಯಾಸ್ ಎಂಡೆಡ್ ಆನ್ ಅ ಹೈ ಲಾಫ್ಟರ್, ಅಂಡ್ ಇನ್ ದ ಪ್ರೊಸೆಸ್ ಆಫ್ ವಿಚ್ ದೇ ಲೆಟ್ ಗೋ ಆಫ್ ಅ ಲಾಟ್ ಆಫ್ ಜೋಕ್ಸ್ ದಟ್ ಕಮ್ ಆಫ್ಟರ್ ಇಟ್. ಬಿಟ್ಬಿಡ್ತಾರೆ. ಯಾಕಂದ್ರೆ ಅಲ್ಲಿ ಹೈಯೆಸ್ಟ್ ಲಾಫ್ಟರ್ ಐತಿ, ನಾ ಬಿಡ್ತೇನೆ, ನಾ ಮುಗಿಸ್ತೇನಲ್ಲೇ, ಅಲ್ಲಿ ಅದಾದ್ಮೇಲೆ ಆ ಜೋಕ್ ಬ್ಯಾಕ್ ಗ್ರೌಂಡ್ಗೆ ಹೆಸರು ಬರುತ್ತಾ ಸಾಕು ನನಗೆ. ಎಕ್ಸಾಕ್ಟ್ಲಿ. ಯಾವ್ದಾರ ಸ್ಟ್ಯಾಂಡಪ್ ಸ್ಪೆಷಲ್ ನೋಡ್ರಿ, ಇಟ್ ವಿಲ್ ಎಂಡ್ ಆನ್ ಅ ಹೈ ಲಾಫ್ಟರ್. ಈಗ ಚಾಲೆಂಜ್ ಅದು ಡೆಫಿನೆಟ್ಲಿ. ಅಂಡ್ ದಟ್ ಈಸ್ ಸಪೋಸ್ ಟು ಬಿ, ದಟ್ ಈಸ್ ದ ಇಮೋಷನ್ ಯು ಟೇಕ್ ಅವೇ. ಡೆಫಿನೆಟ್ಲಿ. ಅದು ಲಾಸ್ಟ್ ಅದೊಂದೇ ನೆನಪಿರೋದು ನಮಗೆ, ನಮ್ಮ ಮೆಮೊರಿ ಮೊದಲೇ ಫೇರು ಆಯ್ತಾ, ಓ ಗುರು ಏನು ಮಸ್ತಿತ್ತು ಗುರು ಮಸ್ತ್ ಆಯ್ತು. ಲಾಸ್ಟಲ್ಲಿ ಸ್ವಲ್ಪ ಇಲ್ಲ ಸೆಂಟಿಮೆಂಟು ಅದು ಇದು ಅಂತೆಲ್ಲ ಹೋದ್ರೆ ಅದು ಮೆಮೊರಿ ಯಾವಾಗಲೂ ಎಂಡಿಂಗ್ ಮೇಲೆ ಇರುತ್ತೆ. 15 second ಮೆಮೊರಿ. ಊಟ ಮಾಡ್ಬೇಕಾದ್ರು ಆಫ್ಟರ್ ಟೇಸ್ಟ್ ನೆನಪಿರ್ತೈತಿ, ಲಾಸ್ಟ್ ಬೈಟ್ ಆಫ್ಟರ್ ಟೇಸ್ಟ್ ಎಲ್ಲ ಎಂಡ್ ಆಗೋದು ನೆನಪಿರ್ತೈತಿ. ಸೊ ಅದು ಎಂಡ್ ಹೈ ಆತ, ಯು ದ ಶೋ ಮೈಟ್ ಬಿ ಮೀಡಿಯೋಕರ್, ಇಫ್ ದ ಎಂಡ್ ಇಸ್ ಆನ್ ಹೈ ದ ಶೋ ಬಿಕಮ್ಸ್ ಹೈ. ಅಷ್ಟೇ. ಅದು ಯಾವಾಗಲೂ ಟ್ರಿಕ್. ಬಿಕಾಸ್ ಎಷ್ಟೊಂದು ಜನ ಈವನ್ ವಿತ್ ಇಂಡಿಯನ್ ಸಿನಿಮಾಸ್, ಬಿಕಾಸ್ ಇಂಟರ್ವಲ್ ಕಾನ್ಸೆಪ್ಟ್ ಇರೋದಕ್ಕೆ ಫಸ್ಟ್ ಹಾಫ್ ಎಂಡಿಂಗ್ ಅಲ್ಲಿ ಏನಾಯ್ತು, ವಿಚ್ ಇಸ್ ವೈ ಲಾಟ್ ಆಫ್ ಮೂವೀಸ್ ಬಿಲ್ಡ್ ಅಪ್ ಟುವರ್ಡ್ಸ್ ದಟ್ ಇಂಟರ್ವಲ್, ಬಿಕಾಸ್ ಫಸ್ಟ್ ಹಾಫ್ ಅಲ್ಲಿ ಎಂಡಿಂಗ್ ಅಲ್ಲಿ ಏನಾಯ್ತು ಅದ್ರ ಬೇಸ್ ಮೇಲೆ ಓಕೆ ಗುರು ಪರವಾಗಿಲ್ಲ ಚೆನ್ನಾಗಿತ್ತು. ಎಕ್ಸಾಕ್ಟ್ಲಿ. ಅದೆಲ್ಲಿ ಬಿಲ್ಡ್ ಅಪ್ ಆಕೈತೆ, ಅದು ಎಕ್ಸೈಟ್ಮೆಂಟ್ ಬಿಲ್ಡ್ ಆಗಬೇಕು. ವಾಟ್ ದ ಲಾಸ್ಟ್ ಥಿಂಗ್ ಐ ರಿಮೆಂಬರ್, ಮೈ ಜಡ್ಜ್ಮೆಂಟ್ ಡಿಪೆಂಡ್ಸ್ ಆನ್ ದಟ್. ಬೆಸ್ಟ್ ಎಕ್ಸಾಂಪಲ್ ಇಸ್ KGF 1, ರೈಟ್, ಆ್ಯಂಡ್ ಬಾಹುಬಲಿ, ಕಟ್ಟಪ್ಪ ಕಿಲ್ಡ್ ಬಾಹುಬಲಿ. ಯಾ ಅದು ಎಂಥ ರೇಜ್ ಇತ್ತು ಬಂತದೆ, ಲೈಕ್ ಇಫ್ ಇಟ್ ವಾಸ್ ಇನ್ ದ ಮಿಡಲ್, ಅದು ಮರ್ತಾ ಬಿಡೋರು. ಈಗ ಸೀದಾ ಒಮ್ಮೆ ರಾಕಿ ಎಲ್ಲಿದ್ದಾನೆ ಸಾಕ್ ಕಟ್ ಖತಮ್, ಫಿಲ್ಮ್ ಪಾರ್ಟ್ 1 ಖತಮ್. KGF ಎಷ್ಟನೇ ರೆಫರೆನ್ಸು? ಸ್ಕ್ಯಾಂಡಿಮ್ಯಾನ್ ಇಲ್ಲ, KGF ಕಡಿಮೆ ಆಯ್ತು. ರಾಜ್ ಶೆಟ್ಟಿದು ಹಿಂಗೆ ಶೆಟ್ಟಿ ಬ್ರದರ್ಸ್ ಫಾರ್ ಲೈಫ್. ರಾಜ್ ಶೆಟ್ಟಿ ಆನ್ ನೆಕ್ಸ್ಟ್ ಲೆವೆಲ್ ಫ್ಯಾನ್ ಆಗಿದ್ದಾನೆ, ಬಿಕಾಸ್ ಆಸ್ ಯು ಸೆಡ್ ಪಾಪ್ ಕಲ್ಚರ್ ಇದೆ ಸೇರ್ತೈತೆ. ಐ ಹ್ಯಾವ್ ಸೀನ್ ಹಿಸ್ ಇಂಟರ್ವ್ಯೂಸ್ ಆಫ್ಟರ್ ದಟ್ ಮೂವಿ ಕೇಮ್. ನಾನು ಬ್ಲೋನ್ ಅವೇ ಅಲ್ಲ, ಲಿಟ್ರಲಿ ಹಿಂಗೆ ಗಾಡಿಗೆ ಹತ್ತಿದ್ದೆ ನಾ, ಹಿಂಗೆ ವಾಟ್ ಈಸ್ ದಿಸ್ ಸಾರ್ಸರಿ ಅಂತ. ಅದು ಹಿ ಹ್ಯಾಸ್ ಡನ್ 4 or 5. ಅದೆಲ್ಲ ಆ ರೆಫರೆನ್ಸ್ ವಾಸ್ ಸೋ ಆನ್ ದ ವೇ ಹಿ ಥಿಂಕ್ಸ್ ಅಲ್ಲ, ಅದು ಅಚೀವ್ ಮಾಡೋಕೆ ಐ ಕ್ಯಾನ್ ಓನ್ಲಿ ಡ್ರೀಮ್ ಆಫ್. ಅದು ಡೆಫಿನೆಟ್ಲಿ ಗಿಫ್ಟೆಡ್ ಆ್ಯಂಡ್ ಹಿ ಈಸ್ ವರ್ಕ್ಡ್ ಹಾರ್ಡ್ ಫಾರ್ ಇಟ್, ಡೆಫಿನೆಟ್ಲಿ. ಬಟ್ ಆ ಜೆನ್ಯೂನಿಟಿ ಬೇಕು ಇನ್ ಆಲ್ ಫಿಲ್ಮ್ ಮೇಕರ್ಸ್, ಇನ್ ಎನಿ ಆರ್ಟ್. Because you aspire to be in the same line someday, in that line of work. Do you aspire to be a filmmaker someday? Yeah, filmmaker, yes. Writer. ನಾನು ಒಂದಿಷ್ಟು ನಮ್ಮದೇ ಚಾನಲ್ದಾಗ ಸಾಂಗ್ಸ್ ನಂದು ಬ್ರೇಕ್ ತೊಗೊಂಡಿದ್ದೆ, ಅದಕ್ಕಿಂತ ಮುಂಚೆ ಅದಾದ್ಮೇಲೆ ಒಂದು ಡೈರೆಕ್ಟ್ ಮಾಡಿದ್ದೆ ಒಂದು ಆಲ್ ಕಾನ್ಸೆಪ್ಟ್. ಅದು ಇಂಟ್ರೆಸ್ಟ್ ಐತಿ. ಬಟ್ ಅದು ಆರ್ಟ್ ಆ್ಯಸ್ ಅನ್ ಆರ್ಟ್, ಅವ ಒಂದು ಮೂವಿ ಹಿ ರೈಟ್ಸ್ ಜಸ್ಟ್ 1 draft. ನಾನು ಸ್ಟ್ಯಾಂಡಪ್ ದಟ್ ಇಸ್ ಅನ್ ಓಪನ್ ಮೇಕ್ ಮಾಡಿರಲ್ಲ, ಇನ್ನ ನಮಗೆ ಫಸ್ಟ್ ಡ್ರಾಫ್ಟ್ ಇನ್ನ ಓಪನ್ ಮೇಕ್ ಮಾಡಿರಲ್ಲ ಅಷ್ಟೇ. ಎಕ್ಸಾಕ್ಟ್ಲಿ. ನಾವಿನ್ನು ಬ್ರೋ ಇನ್ನ ಫ್ರೆಂಡ್ಸ್ಗೂ ಹೇಳಿದ್ರು, ಫ್ರೆಂಡ್ಸು ಹಾ ಅಂತ ನಗ್ತಿದ್ದಾರೆ. ಎಕ್ಸಾಕ್ಟ್ಲಿ. ಈಗ ನಂದು ಈಗ ಒಣ ಶೋ ಸ್ಟ್ಯಾಂಡಪ್ ಸ್ಪೆಷಲ್ ಒಂದು 15 minutes ಒಂದು ಕಡೆ ಮಾಡೇನಿ, ಇನ್ನೊಂದು 15 minutes ಬೇರೆ ಕಡೆ ಮಾಡೇನಿ. ಓಕೆ, ನಾಲ್ಕು ಕಡೆ ವರ್ಕ್ ಆಗ್ಯಾವಲ್ಲ, ಎಲ್ಲ ಕೂಡಿಸಿ ಒಂದು ಒಣ ಶೋ ಒಂದು ಮಾಡ್ತೇನಂತೆ. ಅದು 1 draftದಾಗ ಹೋಗಿ ನಾ ಸೀದಾ ಹೋಗಿ ಮಾಡ್ತೇನೆ, ನನ್ನ ಕೈಯಾಗ ಹಂಗಿಲ್ಲ. ನನಗೆ ಐ ಥಿಂಕ್ ಇಟ್ಸ್ ಆಲ್ಸೋ ಕಮ್ಸ್ ವಿತ್ ಇವಾಗ ಒಂದು ರೇಂಜಿಗೆ ಓಪನ್ ಮಿಕ್ಸ್ ಮಾಡಿರೋದಕ್ಕೆ, ಕನ್ನಡದಲ್ಲಿ ಓಪನ್ ಮಿಕ್ಸ್ ಮಾಡಿರೋದಕ್ಕೆ ಐ ಲವ್ ರೈಟಿಂಗ್ ನ್ಯೂ ಜೋಕ್ಸ್, ಬಿಕಾಸ್ ದಿಗ್ಲಾಗುತ್ತೆ ಗುರು, ವರ್ಕ್ ಆಗುತ್ತೆ ಇಲ್ಲ. ಬಿಕಾಸ್ ಲೈಕ್ 5 shows 6 shows ಲೈಕ್ ಐ ನೋ ವೇರ್ ಪೀಪಲ್ ವಿಲ್ ಲಾಫ್, ಸರ್ಪ್ರೈಸ್, ಇದಕ್ಕೂ ನಕ್ಕದ್ರ ಗುಡ್ ಆಯ್ತಾ. ಒಂದು ರೇಂಜಿಗೆ ಇದು ಬಂದಿದೆ ಅಂದ್ಬಿಟ್ಟು ಇವಾಗ, ಬಿಕಾಸ್ ಐ ವಾಸ್ ಲೈಕ್ ಕೂಲ್, ಟೆಲ್ ಮಿ ಹೆಂಗೆ ಹೊಡ್ಸ್ಕೊಂಡು ಹೋಗ್ತೀನಿ, ಟೆಲ್ ಮಿ ಆ್ಯಂಡ್ ದೆನ್ ಐಲ್ ಕಮ್ ಹೋಮ್, ಐ ಪ್ಯಾಚ್ ವರ್ಕ್ ಮಾಡ್ಕೋತೀನಿ ಅಂತ. ಸೊ ಫಸ್ಟ್ ಡ್ರಾಫ್ಟ್ ಜೋಕ್ಸ್ ಆಂಟ್ ರಿಯಲಿ ಅ ಥಿಂಗ್ ನಮಗೆ. ಫಸ್ಟ್ ಡ್ರಾಫ್ಟ್ ಇಸ್ ಸ್ಟಿಲ್ ಇಟ್ ಮೈಟ್ ವರ್ಕ್ ಡೆಫಿನೆಟ್ಲಿ, ಬಟ್ ಆ ಕಾನ್ಫಿಡೆನ್ಸ್ ನಮ್ಗೆ ಫಸ್ಟಿಗೆ ಬರೋಂಗಿಲ್ಲ, ಯಾಕಂದ್ರೆ ನಮ್ಮ ಪ್ರೊಸೆಸ್ದಾಗ ಅದು ಬರೋಂಗಿಲ್ಲ. ಬಿಕಾಸ್ ಇನ್ ದಟ್ ಪ್ರೊಸೆಸ್ ನೋ ಐ ವಾಸ್ ಥಿಂಕಿಂಗ್ ಅಬೌಟ್ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ.
ಓಕೆ ಗರುಡ ಗಮನ ಅಲ್ಲ. ಅಲ್ಲ when you're talking about that it's just a detour, it's fine. Yeah, ಗುಬ್ಬಿ ಮೇಲೆ ಮಾಸ್ತರು He didn't write it. He didn't write it. He He acted in it. Yeah. ಗರುಡ ಗಮನ he wrote and directed it. ಇನ್ನೊಂದು ಒಂದು ಮೊಟ್ಟೆ ಕತೆ He directed the ಭೂತಕೋಲ parts in ಕಾಂತಾರ. Yes. ನನಗೆ ಅದೇ ಅದು ಕಾಂತಾರದಾಗೂ ಅದ ಖುಷಿ ಅದಕ್ಕಂತಂದ್ರೆ ಇಟ್ ಈಸ್ ರಿಷಬ್ ಶೆಟ್ಟಿಸ್ ಮೂವಿ. Right. ಫ್ರೆಂಡ್ ಕರೆದ ನಂಗೆ ಇದು ಮಾಡೆ ಆ್ಯಂಡ್ ರಿಷಬ್ ಶೆಟ್ಟಿ ವಾಸ್ ಓಪನ್ ದ್ಯಾಟ್ ಯು ನೋ ದಿಸ್ ಬೆಟರ್, ಡೂ ಇಟ್. ದ್ಯಾಟ್ ಈಸ್ ದ ಆನೆಸ್ಟಿ. ನನಗೆ ಈ ಮೂವಿದಾಗ ಆನೆಸ್ಟಿ ತೋರಿಸೋದೈತಿ. ನಾನೆಲ್ಲ ಮಾಡ್ತೇನೆ ಅಂತ ಮಾಡಕ್ಕೆ ಹೋಗಂಗಿಲ್ಲ. ಯು ನೋ ಬೆಟರ್, ನೀ ಬಂದು ಮಾಡು. ಬಿಲ್ಡಪ್ ಇಲ್ಲ ಅಲ್ಲಿ. ನನಗೆ ಇದು ಚಲೋ ಬರಬೇಕು. ನಾರು ಮಾಡಿರೋ ಚಲೋ ಬರಲಿ, ನೀ ಮಾಡಿದ್ರೆ ಇನ್ನೂ ಚಲೋ ಬರ್ತೈತೆ, ನೀನ ಬಂದು ಮಾಡು. ಎಂಡ್ ಆಫ್ ದ ಡೇ ದೇ ಆರ್ ವರ್ಕಿಂಗ್ ಟುವರ್ಡ್ಸ್ ಅ ಕಾಮನ್ ಗೋಲ್. ಎಕ್ಸಾಕ್ಟ್ಲಿ. ಹಂಗೆ ಅದು ಅಷ್ಟೇ. ಇನ್ನೊಂದು GGVV BTS ಅಲ್ಲಿ ಕಿರ್ಸ್ತಿಯಾರೆ ರಿಷಬ್ ಶೆಟ್ಟಿ ರಾಜ್ ಶೆಟ್ಟಿ ಇಸ್ ಶೌಟಿಂಗ್ ಅಂಡ್ ಐ ಜಸ್ಟ್ ಲೈಕ್ ಜನರಲಿ ಐ ವಾಸ್ ಲೈಕ್ ಇದೇನೋ ಪ್ರ್ಯಾಂಕ್ ಮಾಡ್ತೀರಾ. ಐ ವಾಸ್ ಲೈಕ್ ನೋ, ಹಿ ಇಸ್ ಆಕ್ಚುಲಿ ದಟ್ ಸೀರಿಯಸ್. ಬಿಫೋರ್ ಶಿವ ಆಫ್ಟರ್ ಶಿವ ಸೋ ಡೂಡ್. ಇಟ್ ಇಸ್ ಲೈಕ್ ಅರಾಗ ಒಂದು ಲೈಕ್ ಹುಲಿ ಡಾನ್ಸ್ ಮಾಡಿದ್ರಲ್ಲ ಗುಡಿ ಮುಂದೆ, ಅದು ಕಾಲ್ಸ್ ಸಿಪ್ಪಿ ಸುಲ್ದಿತ್ತೆ. ಈವನ್ ರಿಷಬ್ ಶೆಟ್ಟಿ ದಟ್ ಕಮಲಾ ಸೀನಲ್ಲಿ ಕಾಲ್ ಗುಳಿಗಾ ಸೀನ್, ಕಮಲ ಎರಡೆತ್ತು ಆ ಸೀನಲ್ಲಿ ಕಾಲ್ ಇದು ಮಾಡ್ಕೊಂಡು ಅಂಡ್ ದೆನ್ ಯು ಕ್ಯಾನ್ ಸಿ ಹಿಮ್ ಲಿಂಪಿಂಗ್. ಎಕ್ಸಾಕ್ಟ್ಲಿ. ಇದ್ರಾಗ ರಾಜ್ ಶೆಟ್ಟಿ ಕ್ವಶನ್ ಕೇಳಿದಾಗ ಲೈಕ್ ನೀ ಹಂಗೆ ಮಾಡತ್ತಿದ್ದು ನೋವಾಗ್ಲಿಲ್ಲ. ಹಿ ವಾಸ್ ಲೈಕ್ ಅದು ನೋವಾಗಿ ಶಿವಾಗ, ನಾ ರಾಜಿಗೇನಾಗೇ ಇಲ್ಲ. ಮೆಂಟಲಿ ನೀ ಎಷ್ಟು ಸ್ಟ್ರಾಂಗ್ ಇರ್ಬೇಕು ಅದು ಹಂಗೆ ಅನ್ಕೊಳಕ್ಕೆ. ಬೈ ನಾ ಅವ್ರಿಗೆ ನೋವಾರ ನಂಗೆ ನೋಸ್ತಿದ್ದಿಲ್ಲ, ನೀನು ನಿನಗೆ ನೋವಾಗಿದ್ದೆ. ದಿಸ್ ಈಸ್ ಆಕ್ಟರ್ಸ್ ಆರ್ ಅ ಡಿಫ್ರೆಂಟ್ ಬ್ರೀಡ್. ಎನಿ ಆ್ಯಕ್ಟರ್ ಗುಡ್ ಆರ್ ಬ್ಯಾಡ್. ಎದಕ್ಕಂದ್ರೆ ಇವ್ರ ದರ್ಶನ್ ಅವರ ಒಂದು ಇಂಟರ್ವ್ಯೂದಾಗ ಹೇಳಿದ್ರೆ ಆ್ಯಕ್ಟರ್ ಲೈಫ್ ಎದಕ್ಕೆ ಡಿಫಿಕಲ್ಟ್ ಇರ್ತೈತೆ ಅಂತಂದರೆ, ಈಗ ನನ್ನ ಹೆಂಡತಿ ಜೊತೆ ಇವತ್ತು ಬ್ರೇಕ್ಫಾಸ್ಟ್ ಮಾಡಿದೆ, ಖುಷಿ ಇಲ್ಲದೆ ಇಲ್ಲಿ ಹೊರಗೆ ಬಂದೆ ಅಳ್ಬೇಕು ನಾ. ನನ್ನ ಬ್ರೈನಿಗೆ ಮೋಸ ಮಾಡತ್ತೇನೆ ಮಳ್ಳ ಮತ್ ಬೋದೆ. ಬೆಳಿಗ್ಗೆ ಜಗಳ ಆದ್ ಬಂತು, ನಾನು ಫುಲ್ ಹಿಂಗ್ ಇರಿಟೇಟ್ ಆಗೇನಿ. ಇಲ್ಲಿ ಡಾನ್ಸ್ ಮಾಡ್ಬೇಕು ನಾ ಖುಷಿಲಿ, ರೊಮ್ಯಾನ್ಸಿಂಗ್ ಮಾಡ್ಬೋದು. Cheating or been again and again and again. And as a career is one time thing ಅಲ್ಲ. And you have to remain sane. ಸೊ ನನಗೆ ಒಮ್ಮೊಮ್ಮೆ ಬೇಜಾರಾಕೈತಿ. ಹಿಂಗೆ ಪ್ಯಾಪ್ಸ್ ಎಲ್ಲ ಬಂದು ಒಂದೇನೋ ಸಿಟ್ಟದ ಮಾತಾಡ್ತಾರೆ ಹ್ಯೂಮನ್ಸ್. ಈಗ ಮೀಡಿಯಾ ಒಮ್ಮೆ ಅದೇ ಮೇಲೆ ಬಂದರೆ ಒಂದು ಇನ್ಸ್ಟೆಂಟ್ ಅಂತ ಮಾಡ್ತಿ ಸುಮ್ಮಿರೋದು, ಅದನ್ನು ಹಿಡ್ಕೊಂಡು ಇವ್ರೆ ಹೀಗೆ ಮಾಡಿದ್ರೆ ನಾವು ಅವರಿಗೂ ಬೆನಿಫಿಟ್ ಔಟ್ ಕೊಡ್ಬೇಕು. ನನಗೆ ಇಲ್ಲೇ ಮನ್ಯಾಗ ಬೈದ್ರೆ ನನ್ನ ಮೂಡ್ ಆಫ್ ಆಕೈತಿ, ಅವ್ರಿಗೆ ಒಂದು 20,000 ಏನೋ ತಲೆಗೆ ಬರತೈತಿ. ನಂದೊಂದು ಇವತ್ತು ಟೆನ್ಷನ್ ಇದೆ ಅದರಲ್ಲಿ. ಮೂವಿ ಪ್ರಮೋಷನ್ಗೆ ಬಂದರೂ ಅದ್ರ ಟೆನ್ಷನ್ ಇರುತ್ತೆ, ಆಂಗ್ಸೈಟಿ, ಆಲ್ ದೋಸ್ ಥಿಂಗ್ಸ್ ಆರ್ ದೇರ್. ಅದಿರ್ಲಾರ್ದೆ ಈಗ ವೈಫ್ ಜೊತೆ ಹೊರಗೆ ಹೋದಾಗ ಸರ್ ಎಲ್ಲೋಗ್ರಿ ಬೈ ಒಂದು ಸ್ವಲ್ಪ ಪ್ರೈವಸಿ ಅನ್ನೋ ಕಾನ್ಸೆಪ್ಟ್ ಇಲ್ಲ ಇಲ್ಲಿ. ಇಲ್ಲ, ಮತ್ತು ಅದ್ರಾಗ ಒಂದು ಸ್ವಲ್ಪ ಏನಾದ್ರು ರಿಯಾಕ್ಷನ್ ಬಂತು, ಫಿಸಿಕಲ್ ಆರ ತಪ್ಪು, ಓಕೆ ಫೈನ್, ಬಟ್ ಹೆಡ್ಲೈನ್ ಮಾಡಕ್ಕೆ ಹೋಗ್ಬೇಡ. ನೀನು ಹೀಗೆ ಮಾಡಬಾರ್ದಿತ್ತು, ಅವರು ಹೀಗೆ ಮಾಡಿದ್ರು, ಅವರು ಹಾಗೆ ಮಾಡಿದ್ರು. ಶಾರುಖ್ ಖಾನ್ದು ಇಂಟರ್ವ್ಯೂ ಇದೆ, ಅದರಲ್ಲಿ ಅಮಿತಾಬ್ ಬಚ್ಚನ್ ಬಗ್ಗೆ ಮಾತಾಡ್ತಿರುವಾಗ ಅವ್ರು ಹೇಳಿದ್ದಾರೆ ಏನಂದರೆ, ದೇವರ ಬ್ಯಾಕ್ ಸ್ಟೇಜ್ ಶಾರುಖ್ ಖಾನ್ ಮತ್ತು ಅಮಿತಾಬ್ ಬಚ್ಚನ್, ಆ್ಯಂಡ್ ಅಮಿತಾಬ್ ಬಚ್ಚನ್ ಹೋಗಿ ಕೇಳ್ತಾರೆ ಇವಾಗ ಸ್ಟಾರ್ ಆಗಿದ್ದು ನಿಮ್ಗೆ ಹೆಂಗೆ ಅನಿಸುತ್ತೆ ವಾಟ್ ಎವರ್. ಆ್ಯಂಡ್ ಅಮಿತಾಬ್ ಬಚ್ಚನ್ ಹೇಳ್ತಾರೆ, ಇವಾಗ ನೀನು ಸ್ಟಾರ್ ಆಗಿದೆಯಲ್ಲ, ನೀನು ಏನೇ ಮಾಡೋದು ತಪ್ಪು, ಸರ್. ಬಟ್ ನಾನೇನು ಮಾಡಿದ್ಯಾ ತಪ್ಪು, ಯು ಡನ್ ಇಟ್. ಯಾವನೊಬ್ಬ ಬಂದ ನಿಂಗೆ ಹೊಡ್ದ, ನೀನು ವಾಪಸ್ ಹೊಡ್ದೆ, ನೀನು ತಪ್ಪು. ನೀನು ಸ್ಟಾರ್ ಅವ್ನು ನೋಡ್ದ ಇಲ್ಲ, ನೀನು ಐ ಹ್ಯಾವ್ ಸೀನ್ ದಿಸ್. ಅದು ಪಾರ್ಟ್ ಆ್ಯಂಡ್ ಪಾರ್ಸಲ್ ಒಂದಲ್ಲ. ಈಗ ನಾವು ಆ್ಯಸ್ ಅ ಕ್ರಿಯೇಟರ್ಸ್ ನಾವು ಸೋಷಿಯಲ್ ಮೀಡಿಯಾದಾಗ ಬಂದೇವಂತ ನಮಗೆ ಹೇಟ್ ಸಿಗೋದೆ. ನಮಗೆ ಫಾರ್ ಎವರ್ ಎಲ್ಲರೂ ಕುಂತ ನಂಗೆ ಲವ್ ಮಾಡ್ತಾರಂತ ಇರಂಗಿಲ್ಲ, ಯಾಕಂದ್ರೆ ಮಿಸ್ಟೇಕ್ಸ್ ಆಗ್ತಾವೆ. ಆ್ಯಂಡ್ ಆಕ್ಸೆಸಿಬಲ್ ಇದೀವಿ ನಾವು. ಇವಾಗ ಫಾರ್ ಎಕ್ಸಾಂಪಲ್, ಇವಾಗ ನಾನು ನಿಮ್ಮನ್ನು ಫಾಲೋ ಮಾಡ್ತೀನಿ, ಐ ಆಮ್ ಒನ್ ಬಟನ್ ಅವೇ ಫ್ರಮ್ ಕಾಲಿಂಗ್ ಯು ಆನ್ ಇನ್ಸ್ಟಾಗ್ರಾಮ್. ನಂಬರ್ ಬೇಡ ನನಗೆ, ಕಾಲಿಂಗ್ ಯು 20 ಸಲ ಮಾಡಿದ್ರೆ ನಿಮ್ಗೆ ಇರಿಟೇಟ್ ಆಗುತ್ತಲ್ಲ. ಸ್ಪ್ಯಾಮ್ ಕಾಲಿಗೆ ಯಾಕೆ ಇರಿಟೇಟ್ ಆಗ್ತೀವಿ ನಾವು? ಸುಮ್ಮನೆ ಅವ್ರ ಕೆಲಸ ಅವ್ರು ಮಾಡ್ತೀನಿ ಅಂತ ಅನ್ಬೋತಾನೆ. ಇಲ್ಲ, ಯಾಕೆ? ಬಿಕಾಸ್ ಐ ಹ್ಯಾವ್ ಮೈ ಓನ್ ಥಿಂಗ್, ವೈ ಆರ್ ಯು ಇಂಟರ್ಫಿಯರಿಂಗ್? ರೈಟ್. ಆ್ಯಂಡ್ ಇನ್ ದ್ಯಾಟ್ ಯು ಹ್ಯಾವ್ ಟು ಬಿ ಸೇನ್ ಟು ಮೀ, ಹೇ ಬ್ರೋ ಮಾಡಬೇಡ ಪ್ಲೀಸ್, ಮಾಡಬೇಡ, ಅಥವಾ ಏನು ಸಮಾಚಾರ. ಆ್ಯಂಡ್ ಮೈ ಓನ್ ಥಿಂಗ್ ಇಸ್ ಬ್ರೋ ಆರಾಮ ಊಟ ಆಯ್ತಾ, ಇಟ್ ಇಸ್ ಕೂಲ್, ಥ್ಯಾಂಕ್ ಯು ಫಾರ್ ಕೇರಿಂಗ್ ಅಬೌಟ್ ಮೀ. ಹೌದು, ಬಟ್ ಊಟ ಮಾಡ್ತಿದ್ದೆ ಅದಕ್ಕೆ ಅವಾಗ ಯಾಕೆ ಊಟ ಮಾಡಿದೆ ಸರಿ ಆಗಲಿಲ್ಲ, ಖುಷಿ ಬರಲಿಲ್ಲ ಅಂದರೆ. ಈಗ ಐವ್ ಸೀನ್ ಸ್ವಲ್ಪ ಒಂದಿಷ್ಟು ಸೋಷಿಯಲ್ ಮೀಡಿಯಾ ಕ್ರಿಯೇಟರ್ಸ್, ಇನ್ಫ್ಲುಯೆನ್ಸರ್ಸ್, ಯಾರೋ ವಾಟ್ ಎವರ್ ಕ್ಯಾಟಗರಿ, ಅವ್ರು ಹಿಂಗೆ ಕಂಪ್ಲೇಂಟ್ ಮಾಡ್ತಾರೆ, ಹಿಂಗೆ ಹೇಟ್ ವಾಟ್ ಎವರ್. ಎಸ್, ಹೇಟಿಂಗ್ ಇಸ್ ರಾಂಗ್, ಮಾಡಬಾರ್ದು. ಬಟ್ ನೀ ಹೇಟ್ ಸಿಗಬಾರ್ದು ಅಂತ ಎಕ್ಸ್ಪೆಕ್ಟ್ ಮಾಡೋದು ತಪ್ಪು. ನೀ ಆಕ್ಸೆಸಿಬಲ್ ಇದೆಯೋ, ಯು ಆರ್ ಆನ್ ಅ ಪ್ಲಾಟ್ಫಾರ್ಮ್ ಡೂಯಿಂಗ್ ಕಾಂಟೆಂಟ್ ಫಾರ್ ಪೀಪಲ್, they will give you opinions. If you have the right to talk about something, they have the right to talk about you.
ಹೇಟಿಂಗ್ ಬುಲ್ಲಿಂಗ್ ಆಲ್ ದೋಸ್ ಇಸ್ ರಾಂಗ್. ಈಗ ಒಬ್ಬೊಬ್ಬ ಕ್ರಿಟಿಸಿಸಮಿಗೆ ಹೇಟ್ ಅಂತಾರೆ. ನನಗೆ ಇಷ್ಟ ಆಗಿಲ್ಲ ಅದು ಹೇಟ್, ಅದು ಬೇರೆ. ನನಗೆ ಇಷ್ಟ ಇದು ನನಗೆ ಇಷ್ಟ ಆಗಲಿಲ್ಲ, ನೆಕ್ಸ್ಟ್ ಟೈಮ್ ಚಲೋ ಒಳ್ಳೇದು ಮಾಡ್ಬೋದೇನೋ. ನಿಂಗೆ ಇಷ್ಟ ಆಗಲಿಲ್ಲ ಅಂದರೆ ಅಯ್ಯೋ ಕ್ರಿಟಿಸಿಸಮ್ ಬೈ, he has every right to criticize. There is ಅಲ್ಲೊಂದು ಲಿಮಿಟ್ ಇದೆ. ಆ ಲಿಮಿಟ್ ಅಲ್ಲಿ ಏನಂದ್ರು constructive criticism ಅನ್ಸ್ಕೋಬೇಕು. ಬಿಕಾಸ್ ಐ ಆಮ್ ಡೂಯಿಂಗ್ ದಟ್ ವಿತ್ ಸಂಬಡಿ ಎಲ್ಸ್. ಎಕ್ಸಾಕ್ಟ್ಲಿ. ನಾನು ಇವಾಗ ಫಾರ್ ಎಕ್ಸಾಂಪಲ್ ದಿಸ್ ಪಂಚ್ ಡೌನಿಂಗ್ ಕಾಮಿಡಿ, ನಾನು ಅಂಬಾನಿ ಸರಿ ಇಲ್ಲ ಗುರು, ಅಷ್ಟು ಕಾಸಿಕೊಂಡು ನನಗೆ ಕೊಡ್ತಿಲ್ಲ ಗುರು. ಅಂಬಾನಿ ಬಗ್ಗೆ ನಿಂಗೆ ಯಾರು ರೈಟ್ ಕೊಟ್ಟಿರೋ ಮಾತಾಡೋಕ್ಕೆ? ಯಾವನೊಬ್ಬ ಫಾರ್ ಸಂಬಡಿ ಯು ಆರ್ ಇನ್ ದಟ್ ಲೆವೆಲ್ ವೇರ್ ಯು ಆರ್ ಲೈಕ್ ಇವನ್ ಬಗ್ಗೆ ನಾನು ಮಾತಾಡ್ತೀನಿ. ಎಕ್ಸಾಕ್ಟ್ಲಿ. ಅಂಬಾನಿ ಈಸ್ ಫಾರ್ ಫೆಸ್ಟ್. ಈಗ RCB ದಾಗ ಯಾರು ಬೌಲರ್ ಚಲೋ ಹಾಕಿಲ್ಲ ಅಂತಂದ್ರೆ ಹರ್ಷಲ್ ಪಟೇಲ್, ಸಿರಾಜ್ ಅವಂಗ ಸ್ಟೋರಿ ಆಗ್ತೇವೆ, ಇವನ ಮ್ಯಾಚ್ ಸೋಲ್ಸಿದ, ಇದು ಮಾಡಿದ ಅಂತ, ಇವನಿಂದನೇ ಮ್ಯಾಚ್ ಸೋತಿದ್ ಹಿಂಗಂತ. ಅದೇ ಅವಂಗೂ ಬೇಜಾರಾಕೈತಿ. ಬಟ್ ಹೀಸ್ ನೋಸ್ ದಿಸ್ ವಿಲ್ ಹ್ಯಾಪನ್. ಈಗ ನಾವು ಅಲ್ಲಿ ಮೆಚೂರ್ ಆಗ್ಬೇಕು, ಅದು ನಾವಲ್ಲ ಹಾಕೇವೆ ದಟ್ ಪರ್ಸನ್. ನಮಗೆ ಹಿಂಗೆ ಬಂದು ನೀ ಕ್ರಿಟಿಸೈಸ್ ಮಾಡ್ತೀವಿ, ಡೆಫಿನೆಟ್ಲಿ ಅಪ್ ಫಾರ್ ಇಟ್. ನಾ ಕಾಂಟೆಂಟ್ ಮಾಡೋದು ಆಡಿಯನ್ಸ್ ಸಂಬಂಧ, ನೀ ಬಾ ಕ್ರಿಟಿಸೈಸ್ ಮಾಡೋದು ಹೆಂಗಂದ್ರೆ ನನಗಿದು ಸೇರ್ಲಿಲ್ಲ. ಒಬ್ಬೊಬ್ಬರು ಈ ವಿಡಿಯೋ ಮಜಾ ಬರಲಿಲ್ಲ. ಯಾಕೆ? ವಾಟ್ ಯು ಡಿಡೆಂಟ್ ಲೈಕ್? ಸ್ವಲ್ಪ ಹೇಳ. ಅಥವಾ ಹಿಂಗೆ ಅನಿಸ್ತಲ್ಲ ಏನು ಮಾಡಬೇಕಾಗಿತ್ತು, ಅದು ಹೇಳಿದ್ರೆ ನಂಗೆ ಗೊತ್ತಾರಾಕೈತೆ. ಓಕೆ ದಿಸ್ ದಂಶರಾಜ್ ಯಾಕೆ ಆಡ್ತೀನಿ ನಾನು ಗೆಸ್ ಮಾಡ್ಕೊಂಡು ಇಫ್ ಐ ಕ್ಯಾನ್ ಆರ್ ನಾಟ್ ಐ ವಿಲ್ ನೋ ಒನ್ಸ್ ಐ ನೋ ವಾಟ್ ಯು ವಾಂಟ್. ಅಂಡ್ ಇಫ್ ಮಲ್ಟಿಪಲ್ ಪೀಪಲ್ ಟೆಲ್ ಯು ಅನ್ಸುತ್ತೆ ಗುರು ಏನೋ ಮಿಸ್ಟೇಕ್ ಇದೆ ಗುರು, ಆರ್ ಸಮಥಿಂಗ್, ದೇರ್ ಇಸ್ ಸ್ಕೋಪ್ ಫಾರ್ ರೂಮ್ ಫಾರ್ ಇಂಪ್ರೂವ್ಮೆಂಟ್. ಅಂಡ್ ವಾಟ್ ಐ ಯೂಶುವಲಿ ಡೂ, ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಇದೆ. ಆ್ಯಂಡ್ ಜನ ಬಂದು ವೆರಿ ಥ್ಯಾಂಕ್ಫುಲ್ ಟು ಮೈ ಆಡಿಯನ್ಸ್, ಟು ಮೈ ಸಬ್ಸ್ಕ್ರೈಬರ್ಸ್. ಅವ್ರು ಬಂದು ಎಷ್ಟು ಚಲೋ ರೀತಿಯಲ್ಲಿ ನನಗೆ ಹೇಳ್ತಾರಂತಂದ್ರೆ, ನೀ ಏನು ಮಾಡ್ತಿದ್ದಿ ಮಾಡ, ನಂದು ಒಂದು ರೆಕಮೆಂಡ್ ಸಜೆಷನ್ ಐತಿ, ಇಟ್ ಈಸ್ ಲೆಫ್ಟ್ ಟು ಯು ಇಫ್ ಯು ವಾಂಟ್ ಟು ಡೂ ಇಟ್ ಆರ್ ನಾಟ್. ಇಲ್ಲ ಬಟ್ ವಾಟ್ ಯು ಆರ್ ಡೂಯಿಂಗ್ ಇಸ್ ಅಮೇಝಿಂಗ್, ಪ್ಲೀಸ್ ಕಂಟಿನ್ಯೂ ಡೂಯಿಂಗ್. ಹಿಂಗೆಲ್ಲ ಹೇಳಿದಾಗ ಬ್ರೋ ನೀ ಹಿಂಗೆ ಹೇಳಿದೆಲ್ಲ, ನಾ ಎಲ್ಲ ಟ್ರೈ ಮಾಡ್ತೇನೆ. ನಾ ಏನು ಕೈ ಹಾಕಕ್ಕೆ ಎಲ್ಲ ಟ್ರೈ ಹೊಡಿತೇನೆ ಮಾಡಕ್ಕೆ. ಬಟ್ ಯಾಕಂದರೆ ಇಷ್ಟು ಕ್ರಿಟಿಸೈಸ್ ಮಾಡೋಕ್ಕೂ ಎಕ್ಸ್ಪೆಕ್ಟೇಷನ್ ಇರ್ಬೇಕು. ಅದೊಂದು ಖುಷಿ ನನಗೆ. ನೀನು ನನಗೆ ಬಂದು ಕ್ರಿಟಿಸೈಸ್ ಮಾಡತ್ತೆ, ನೀನು ನನ್ನ ಮೇಲೆ ಎಕ್ಸ್ಪೆಕ್ಟೇಷನ್ ಐತಿ, ಇವ್ರ ಕನ್ಸರ್ನ್ ಇದೆ, ನನ್ನ ಕನ್ಸರ್ನ್ ಐತಿ. ಇವನು ತಪ್ಪದಾರಿಗೆ ಹೋಗ್ತೇನೆ ಗುರು, ಬುದ್ಧಿವಾದ ಯಾಕೆ ಹೇಳ್ತಾರೆ? ಕನ್ಸರ್ನ್ ಇದ್ದಾಗ ಬುದ್ಧಿವಾದ ಹೇಳ್ತಾರೆ. ನೀನು ಒಂದು ಕನ್ನಡದವ್ರು ಯಾರೋ ಮಾಡತ್ತಾರ ಖುಷಿ ಇರ್ತೈತೆ ಒಬ್ರಿಗೆ, ಇಲ್ಲ ಹುಬ್ಳಿದವ್ರು ಮಾಡತ್ತಾರ ಖುಷಿ ಇರ್ತೈತಿ, ಇಲ್ಲ ಯಾರೋ ಒಬ್ರು ಮಾಡತ್ತಾರ ಖುಷಿ ಇರ್ತೈತಿ, ಅಥವಾ ರಿಲೇಟ್ ಆಗ್ತಾರೆ. ಆಸ್ ರಘುವನ್ ಸ್ಟೋರಿ ಇದು ಹೇಳ್ದಂಗೆ ದೇ ಸಿ ದೆಮ್ ಇನ್ ಅಸ್. ಎಸ್, ರಿಲೇಟ್ ಆಗ್ತಾರೆ. ನಾನು ಹೇಳ್ಬೇಕಿದ್ದು ಇವ್ನು ಹೇಳ್ದ ನಂಗೆ ಹುಬ್ಳಿ ಲೈಫ್ ಬಗ್ಗೆ ಒಂದು ಜೋಕ್ ಇತ್ತು, ನಾನು ಫ್ರೆಂಡ್ಸ್ ಜೊತೆ ಮಾಡ್ತಾ ಇದ್ದೆ, ಇವ್ರು ಯಾರೋ ಹೇಳಿದ್ರು, ನಾನು ಇವನು ಸಪೋರ್ಟ್ ಮಾಡ್ತೀನಿ. ಎಕ್ಸಾಕ್ಟ್ಲಿ. ಈ ಕನ್ನಡ ಸ್ಟ್ಯಾಂಡಪ್ ಈಗ ನಮಗೆ ಈಗ USA ಜರ್ಮನಿದಾಗ ಇದ್ದವ್ರು DM ಮಾಡ್ತಾರೆ, ನಾವು ಮನೇನು ದೂರ ಇದ್ದೀನಿ, ನಿಮ್ಮ ವಿಡಿಯೋಸ್ ನೋಡಿ ಐ ರಿಲೇಟ್, ಐ ಕನೆಕ್ಟ್ ಟು ದ ಇದೆ. ಈಗ ನಮ್ಮ ಪಾಡ್ಕಾಸ್ಟ್ ಹೆಂಗೆ ಇರ್ತೈತಿ, ದಿ ರಿಲೇಟ್ ಇನ್ ಅ ವೇ ವೇರ್ ಟೂ ಫ್ರೆಂಡ್ಸ್ ಆರ್ ಸ್ಪೀಕಿಂಗ್. ಇನ್ ಸ್ಟ್ಯಾಂಡಪ್ ಕಾಮಿಡಿ ದಿ ರಿಲೇಟ್ ಇನ್ ಅ ವೇ ಆಫ್ ರೆಫರೆನ್ಸ್. ನೀನೇನೋ ಬೆಂಗಳೂರು ರಾಮೇಶ್ವರಂ ಕ್ಯಾಫೆ ಬಗ್ಗೆ ಹೇಳಿದೆ, ಅಲ್ಲಿ ನಾನು ಹೋಗಿದ್ದೆ ಗುರು, ನಂಗೆ ನನ್ನ ಫ್ರೆಂಡ್ಸ್ ನೆನಪಾಗ್ತಾರೆ, ಅದೆಲ್ಲ ಆ ನಾಸ್ಟಾಲ್ಜಿಕ್ ಹಿಟ್ ಆದಾಗ ಯು ಗೆಟ್ ಕ್ಲೋಸರ್ ಟು ದೋಸ್ ಪೀಪಲ್. ನಾವೊಂದು ಟೆಕ್ಸ್ಟ್ ಹಾಕ್ತೀನಿ, ಮಚ್ಚ ಇದು ನೋಡ್ ಗುರು, ನಾವು ಹೋಗಿದ್ವಿ ಅಲ್ಲಿ, ನೆನಪಿದ್ಯಾ ನಾವೊಂದ್ಸಲ ಎಕ್ಸಾಕ್ಟ್ಲಿ. ದಟ್ ಈಸ್ ವಾಟ್ ಆಸ್ ಕ್ರಿಯೇಟರ್ಸ್ ಮೋಸ್ಟ್ ಹ್ಯಾಪಿನೆಸ್ ಅಲ್ಲೇ ಕೊಡ್ತೈತೆ. ಮಾನಿಟೈಸೇಷನ್ ಮನಿ ಕಮ್ಸ್ ಡೆಫಿನೆಟ್ಲಿ ಆನ್ ಟಾಪ್ ಪ್ರಯಾರಿಟಿ, ಬಟ್ ದಿಸ್ ವಿಲ್ ಗಿವ್ ಅ ಸ್ಯಾಟಿಸ್ಫ್ಯಾಕ್ಷನ್. ಆ್ಯಂಡ್ ಸೇ ಫಾರ್ ಎಕ್ಸಾಂಪಲ್ ಯು ಬಿನ್ ಥ್ರೂ ಶಿಟ್ ಇನ್ ಲೈಫ್, ಯು ಬಿನ್ ಥ್ರೂ ಬ್ಯಾಡ್ ಮೂಮೆಂಟ್ಸ್. ನಾನು ಬ್ಯಾಡ್ ಡೇಸ್ ಹೇಳ್ತೀನಿ, ಮೂಮೆಂಟ್ಸ್ ಒಂದು 10 ನಿಮಿಷ ಹೆಂಗಿತ್ತು ಅಂದರೆ ಒಂಥರ ನರ್ಕ ಅನ್ಸ್ಬಿಟ್ಟು, 10-11 ನಿಮಿಷ ಖುಷಿಯಾದಾಗ ಹೆಂಗಿರುತ್ತೆ ಗೊತ್ತಲ್ಲ? ಹೌದು, ರೈಟ್. ವಿ ವಾಂಟ್ ಟು ಬಿ ದಟ್ 11 ನಿಮಿಷ. ಎಕ್ಸಾಕ್ಟ್ಲಿ, ದಟ್ಸ್ ಆಲ್ ವಿ ಕೇರ್ ಅಬೌಟ್. ನನಗೆ ಫ್ಯಾನ್ ಎನ್ಕೌಂಟರ್ಸ್ ಬಗ್ಗೆ ಹೇಳ್ಬೇಕಂತಂದ್ರೆ ಇಟ್ ವಾಸ್ ಲೈಕ್, ನನಗೆ ಒಂದು ಗಾಡಿ ಏನೋ ಪಂಚರ್ ಆಗಿತ್ತು, ಏನೋ ಆಗಿತ್ತು, ಒಬ್ಬ ಫ್ಯಾನ್ ಬಂದು ಮಾತಾಡಿದ. ಆ್ಯಂಡ್ ಅವಂಗ ಕೇಳ್ಬಿಟ್ಟನ, ನಂಗೆ ಇಲ್ಲಿ ಸ್ಟುಡಿಯೋ ಡ್ರಾಪ್ ಮಾಡ್ತೇವೆ. ಬ್ರೋ ನೀವೆಲ್ಲ ಇಷ್ಟು ಕಷ್ಟಪಟ್ಟು ನಮಗೆ ಖುಷಿ ಕೊಡ್ತೀರಿ, ಒಂದು ಡ್ರಾಪಿಗೆಲ್ಲ ಏನು ಹೇಳ್ತೀರಿ ನೀವು, ಹಂಗೆಲ್ಲ ಅವ್ನ ದೋಸ್ತ್ರಿಗೆ ಕಳಿಸಿದವ, ಅಣ್ಣಂಗೆ ಬಿಟ್ಟು ಬರ್ತೇನ ಅಂತೇಳಿ. ಬಾಯ್ ಇಷ್ಟು ತಿಳ್ಕೊಂಡ್ರಲ್ಲ, ದಟ್ ನಾವು ವಿ ಆರ್ ವರ್ಕಿಂಗ್ ಹಾರ್ಡ್ ಅಷ್ಟೇ, ಖುಷಿ ಕೊಡ್ತಾ ಇದ್ದೀವಿ, ದಟ್ ಈಸ್ ಸೆಕೆಂಡ್ರಿ. ಬಟ್ ಕ್ರಿಯೇಟಿಂಗ್ ಸಮಥಿಂಗ್ ಆನ್ಲೈನ್, ಯೂಟ್ಯೂಬ್ ಆರ್ ಆನ್ ಸ್ಟೇಜ್, ಪುಟ್ಟಿಂಗ್ ಅವರ್ ಸೆಲ್ಫ್ ಔಟ್ ಡಿಫಿಕಲ್ಟ್. ಇನ್ನೊಂದೇನೆಂದರೆ ನನಗಷ್ಟೇ ಸಾಕು. ಇಫ್ ಐ ಆಮ್ ಮೇಕಿಂಗ್ ಸ್ಮಾಲ್ ಚೇಂಜ್ ಇನ್ ಯುವರ್ ಲೈಫ್, ನನಗಷ್ಟೇ ಖುಷಿ. ಎಷ್ಟು ಜೋಕಿಗೆ ಲೈಕ್ ಐ ವಾಸ್ ಹ್ಯಾವಿಂಗ್ ಅ ಬ್ಯಾಡ್ ಡೇ, ನಿಮ್ಮ ಸ್ಟೋರಿ ನೋಡ್ರಿ ಖುಷಿ ಆಗುತ್ತೆ. ನಾನು 40 ಎಕ್ಸ್ಟ್ರಾ ಆಗ್ತೀನಿ. ನಂಗೆ ಎಷ್ಟೊಂದು ಹೇಳ್ತಾರೆ, ಬ್ರೋ ನೀನು ಮ್ಯೂಟ್ ಮಾಡಿದ್ದೀನಿ ಸಿಕ್ಕಾಪಟ್ಟೆ ಜಾಗ, ಪರವಾಗಿಲ್ಲ. ಐ ಕೇರ್ ಅಬೌಟ್ ಐ ಡೂ ದ್ಯಾಟ್. ಐ ಸೇ ನೀನು ನೋಡ್ಬೇಡ ಅಂತ ಅಂತಿಲ್ಲ ನಾನು. ಗೊತ್ತು ಮಗ, ನನಗೂ ಗೊತ್ತು, ನನಗೂ ಒಂದ್ಸಲ ವಿಚಿತ್ರ ಅನ್ಸುತ್ತೆ, ಬಿಕಾಸ್ ನನ್ನ ಸ್ಟೋರಿನ ನಾನು ಹಿಂಗೆ ಮಾಡಿ ನೋಡ್ತೀನಿ ಅಲ್ವಾ. ಇಫ್ 2 people ಟೆಲ್ ಐ ಮೇಡ್ ದೇರ್ ಡೇ 1% ಬೆಟರ್, ದಟ್ಸ್ ಆಲ್ ದಟ್ ಮ್ಯಾಟರ್ಸ್ ಟು ಮಿ. ದಟ್ ವಿಲ್ ಬಿಕಮ್ ಅ ಬಟರ್ಫ್ಲೈ ಎಫೆಕ್ಟ್. ನಂಗೆ ಇವೆಂಚುಲಿ ಮೇ ಬಿ ಏನೋ ಚಲೋ ಆಗ್ಬೋದೇನು, ಖುಷಿನ ಕೊಡತ್ತೇವಲ್ಲ ಎಲ್ಲರೂ, ಒಟ್ಟು ಅಷ್ಟೇ. ಏನೋ ಎಲ್ಲರದು ವಿದೂಷಕನ ಜೀವನವೇ
ಅವ್ರಲ್ಲಿ ದುಃಖ ಜಾಸ್ತಿ ಅಂದ್ಬಿಟ್ಟು. ಅದು ಇರೋದೇ ನಮ್ದು ದುಃಖದ ಕತೆ ಬೇಡ. ಈ ಪಾಡ್ಕಾಸ್ಟ್ ನಾನಾ ಜಾಸ್ತಿ ಮಾತಾಡ್ದಲ್ಲ. ಕಾಮೆಂಟ್ ಹೊಡಿಕಿನ ಮುಂಚೆ ನಾನೇ ಹೇಳಕತ್ತೀನಿ ಮಾತುಕತೆ. ನಾ ಎದಕ್ಕಿದು ಹೇಳಿದೆ ಅಂತಂದರೆ, ನಿನ್ನ ಗೆಸ್ಟಿಗೆ ಕೇಳೋಣ, ನಿನ್ನ ಪ್ರಕಾರ ಪಾಡ್ಕಾಸ್ಟ್ ಅಂದರೆ ಏನು? ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಪಾಡ್ಕಾಸ್ಟ್ ಆ್ಯಂಡ್ ಆನ್ ಇಂಟರ್ವ್ಯೂ? ಇಂಟರ್ವ್ಯೂ ಇಸ್ ಒನ್ ಸೈಡೆಡ್ ಒಂದು. ಇನ್ನೊಂದೇನೆಂದರೆ ಯು ಕಮ್ ವಿತ್ ಅನ್ ಅಜೆಂಡಾ ಟು ಅನ್ ಇಂಟರ್ವ್ಯೂ. ಪಾಡ್ಕಾಸ್ಟ್ ಅಂದರೆ ಪಾಡ್ಕಾಸ್ಟ್ ಇಸ್ ಇಂಪ್ರೂವ್ ಒಂದು, ಆ್ಯಂಡ್ ಇಟ್ ಈಸ್ ಲೈಕ್ ಒನ್ ವೇ ಆರ್ ಟೂ ವೇ. ಇಟ್ ಈಸ್ ಟೂ ವೇ ಒಂದು, ಆ್ಯಂಡ್ ಇಟ್ ಈಸ್ ಜಸ್ಟ್ ಇವಾಗ ಕ್ಲಾಸ್ ರೂಮಿಗೆ CCTV ಕ್ಯಾಮ್ರಾ ಹಾಕ್ತಂಗೆ ಅಷ್ಟೇ. ಹೌದಾ? ಇಟ್ ಈಸ್ ಅ ಟೂ ವೇ ಥಿಂಗ್ ಅಲ್ಲ. ಐ ಕ್ಯಾನ್ ಟಾಕ್, ಯು ಕ್ಯಾನ್ ಟಾಕ್. ಗೆಸ್ಟಿಗೆ ಮಾತಾಡ್ಲಿಕ್ಕೆ ಬಿಡು, ನೀನೇ ಮಾತಾಡ್ತಾ ಕೊಡ್ತೀಯಾ? ನೋ ಬ್ರೋ, ಇದೆ ಹೇಟ್ ಇದೆ. ಏನಾದ್ರು ಹೇಟ್ ಅಂತಂದರೆ ದಿಸ್ ಇಸ್ ಕನ್ಸ್ಟ್ರಕ್ಟಿವ್ ಮಾಡೋಕೆ ಆಗಿಲ್ಲ. ಇದೆ ಸ್ವಲ್ಪ ಲೆಟ್ಸ್ ಅನಲೈಸ್ ದಿಸ್ ಕಾಮೆಂಟ್ ಆಯ್ತಾ? ಹಾಂ, ಇದರಲ್ಲಿ ಕ್ರಿಟಿಸಿಸಮ್ ಎಲ್ಲಿದೆ? ಅದ ಇಲ್ಲ, ಗೆಸ್ಟಿಗೆ ಮಾತಾಡ್ಲಿಕ್ಕೆ ಬಿಡೋದು ನಾವು. ಯಾಕಂದ್ರೆ ಗೆಸ್ಟಿಗೆ ತಿಳ್ಕೊಳೋದಕ್ಕೆ ಬಂದೆ ನಂದು. ಈಗ ನಂದು ಡಿಫೆನ್ಸ್, ನಿಂಗೆ ಗೆಸ್ಟಿಗೆ ತಿಳ್ಕೊಳೋದೈತೆ. ಹೌದಾ? ಆ್ಯಂಡ್ ಆರ್ಸ್ ಇಸ್ ನಾನ್ ಸ್ಕ್ರಿಪ್ಟೆಡ್. ಹೌದು, ವಿ ಸ್ಟಾರ್ಟೆಡ್ ಸ್ಪೀಕಿಂಗ್ ಆನ್ ದ ಕೌಚ್. ಲೈಕ್ ಅದಕ್ಕೆ ಸ್ಟಾರ್ಟ್ ಒಂದಿಲ್ಲ ನೀವು. ಹಾಂ, ಸ್ಟಾರ್ಟ್ ಒಂದಿಲ್ಲ, ಏನೂ ಇಲ್ಲ, ರೆಕಾರ್ಡ್ ಮಾಡತ್ತಿಲ್ಲೋಪ. ನಮಸ್ಕಾರ. ಸೊ ಹಂಗೆ ವೆನ್ ಇಟ್ ಹ್ಯಾಪನ್ಸ್ ಈಸ್ ಯು ಆರ್ ಸ್ಪೀಕಿಂಗ್ ಸಮಥಿಂಗ್, ಐ ಆಮ್ ಕ್ರಿಯೇಟಿಂಗ್ ಕ್ವಶನ್ಸ್ ಹಿಯರ್. ಒಂದು ಸ್ವಲ್ಪ ರಿಸರ್ಚ್ ಮಾಡಿರ್ತಾನೆ ಅಬೌಟ್ ದಿಸ್ ಡೆಫಿನೆಟ್ಲಿ, ಬಟ್ ಹಿಂಗೆ ಮಾಡಿರ್ತೇನೆ. ದೆನ್ ಆಫ್ಟರ್ ಸಮ್ ಟೈಮ್ ನನಗೆ ನಿನ್ನ ಆನ್ಸರ್ ಗೊತ್ತಿಲ್ಲ. ಯು ಮೈಟ್ ಬಿ ವೆರಿ ನೈಸ್ಲಿ ಎಕ್ಸ್ಪ್ರೆಸಿವ್ ಆರ್ ನಾಟ್. ನೀವು ಒಂದ ಲೈನಿಗೆ ಮುಗಿಸ್ಬಿಟ್ಟು ನಾ ಏನು ಮಾಡಲಿ? ಏನು ಮಾಡೋಣ? ಗ್ಯಾಪ್ ಬಿಡೋಕ್ಕಾಗಲ್ಲ. ಸೊ ನಾ ಒಂದು ಸ್ಟೋರಿ ಹುಟ್ಟಿಸಿ ಐ ಸ್ಟಾರ್ಟೆಡ್ ಟು ಡಿಲೇಟ್ ಅಗೇನ್ ಕರೆಕ್ಟ್ ಮಾಡಿ ನಿನಗೆ ಅದ್ರ ಮೇಲೆ ಹತ್ತಿಸಿ ನಾ ಕಂಟಿನ್ಯೂ ಮಾಡಕ್ಕೆ ಟ್ರೈ ಮಾಡ್ತೀನಿ. ಮೇ ಬಿ ಅದರಿಂದ ನಂಗೆ ಇನ್ನೊಂದು ಸ್ಟೋರಿ ಬರ್ಬೋದು, ನಿಮ್ಗೆ ಬೇಕಾಗಿರೋ ಒಂದು ಆನ್ಸರ್ ಬರ್ಬೋದೇನೋ. ಅದು ನೀನ ಮಾತಾಡ್ತಿ ಯಾಕೆ? ಅವ್ರಿಗೆ ಮಾತಾಡಕ್ ಬಿಡು. ವೈ ಇದು ಟೂ ವೇ ಐತಿ. ಮಾತ್ರ ಮೈಕ್ ಯಾಕಿದೆ? ಹೌದು, ಫಸ್ಟ್ ಆಫ್ ಆಲ್ ಯಾಕೆ ಮಾತಾಡ್ತೀರಾ ನೀವು? ನೀವಿದ್ದೀರಾ ಯಾಕೆ ಪಾಡ್ಕಾಸ್ಟಲ್ಲಿ? ಹಿಂಗೆ ಕ್ವಶನ್ ಪೇಪರ್ ಕೊಟ್ಟು ಹೋಗ್ಬಿಡ್ತೇನೆ, ಹಲೋ ಗೈಸ್ ಅಂತ. ನೀವು ಆಫ್ ಕ್ಯಾಮರಾ ಇರಿ ನೀವು. ಯಾಕೆ? ನನಗಿದಿಷ್ಟು ಒಳಗಿತ್ತು ಇಡುದು, ಬಟ್ ಒಂದು ಸ್ವಲ್ಪ ಮಂದಿಗೆ ಇದು ಹೇಳಿದ ಮೇಲೂ ತಿಳ್ಕೊಳಂಗಿಲ್ಲ. ಬಟ್ ಹೌದು, ನನ್ನ ರೆಸ್ಪಾನ್ಸಿಬಿಲಿಟಿ ಏನಂದ್ರೆ ಪಾಡ್ಕಾಸ್ಟ್ ಅಂದ್ರೆ ಏನೋ ನಾನು ಎಜುಕೇಟ್ ಮಾಡ್ಬೇಕು. ಬಿಕಾಸ್ ಭಾಳ ಕಡಿಮೆ ಕನ್ನಡ ಪಾಡ್ಕಾಸ್ಟ್ ಅದಾವೆ. ಸೊ ನನ್ನ ಜವಾಬ್ದಾರಿ ಪಾಡ್ಕಾಸ್ಟು, ಇಂಟರ್ವ್ಯೂ ಅಲ್ಲ. ಈ ಇಂಟರ್ವ್ಯೂಗೆ ಯಾರು ಹೀಗೆ ಬರಲ್ಲ. ಇಲ್ಲ, ನಾನು ಬರ್ತೀನಿ ಒಂದು. ಆ್ಯಂಡ್ ಇಂಟರ್ವ್ಯೂ ಅಟ್ಲೀಸ್ಟ್ ಹಾಯ್ ಸರ್ ಚೆನ್ನಾಗಿದ್ದೀರಾ ಅಂತ ಏನಾದ್ರು ಕೇಳ್ತಾರೆ. ನಾವೆಲ್ಲ ಕೇಳಂಗಿಲ್ಲ. ಇಲ್ಲ ಕೇಳ್ತಾರೆ, ಬಟ್ ನಮಗೆ ಇಟ್ ಇಸ್ ಟೂ ಫ್ರೆಂಡ್ಸ್ ಚಿಲ್ಲಿಂಗ್. ನಾವಾಗೇನೋ ನನ್ನ ಎಷ್ಟೊಂದು ಗೆಸ್ಟ್ ಫಸ್ಟ್ ಟೈಮ್ ಮೀಟ್ ಆಗಿದ್ದು ಪಾಡ್ಕಾಸ್ಟ್ದಾಗ. ನಾವು ವಿ ಆರ್ ಫ್ರೆಂಡ್ಸ್ ವಿತ್ ದೆಮ್. ಯಾಕಂದ್ರೆ ಆ 2 hours ವಾಸ್ ಗೆಟಿಂಗ್ ಟು ನೋ ಈಚ್ ಅದರ್. ದಟ್ ವಾಸ್ ಐಸ್ ಬ್ರೇಕರ್. ದಟ್ ಈಸ್ ವಾಟ್. ಈಗ ಐ ನೋ ಯು ಬೆಟರ್, ಯು ನೋ ಮಿ ಬೆಟರ್ ಅಷ್ಟೇ. ನಾಳೆ ಅಂದ್ರೆ ನಾವು ಸ್ವಲ್ಪ ವಿಲ್ ಸ್ಟಾರ್ಟ್ ಹ್ಯಾಂಗಿಂಗ್ ಔಟ್, ಚಿಲ್, ಬೆಸ್ಟ್ ಫ್ರೆಂಡ್ಸ್. ಬಾ ಅಲ್ಲ ಮನೆ, ನಮ್ಮ ಮನೆ ಯಾವಾಗಲೂ ಹುಬ್ಬಳ್ಳಿ ಮಣ್ಣಾಗ ಕರೆಂಟ್ ಐತಿ ಡೈಲಾಗ್ ಐತದ ಧ್ರುವ ಸರ್ಜಾ ಅವ್ರ ಫಿಲ್ಮ್ದಾಗ. ಐ ಡೋಂಟ್ ಕಮೆಂಟ್ ಆನ್. ಕಟ್ ಮಾಡ. ನೈಸ್. ಇಷ್ಟೇ. ಓಕೆ, ನಿತಿನ್ ಅವರು ಹ್ಯಾಸ್ ಟು ಟ್ರಾವೆಲ್ ಟು ಮುಂಬೈ. ಹಾಂ ಹೌದು, ಮುಂಬೈಲಿ ಕೆಲಸ ಮಾಡ್ತೀನಿ ಸದ್ಯಕ್ಕೆ, ಮುಗಿಯುತ್ತೆ, ಮತ್ತೆ ಬರ್ತೀನಿ ಬೆಂಗಳೂರಿಗೆ. ಆವಾಗ ಕಂಟಿನ್ಯೂ ಮಾಡೋಣ. ದಟ್ ಆ್ಯಕ್ಚುಲಿ ನೈಸ್ ಕಾನ್ಸೆಪ್ಟ್. ಸ್ಕೋಪ್ ಫಾರ್ ಇಲ್ಲ ಮಾತಾಡೋಂಗಿಲ್ಲ, ನಂಗೇನಿಲ್ಲ. ಇಲ್ಲಪ್ಪ, ನಂಗೆ ಬಸ್ ಮಿಸ್ ಮಾಡ್ಸಕ್ಕೆ ನಂಗೆ ಎಷ್ಟಾಯ್ತು ಟೈಮ್? ಇಲ್ಲ, ಐ ವಿಲ್ ಎಂಡ್ ಇಟ್ ಬಿಫೋರ್ ದ್ಯಾಟ್. ಓಕೆ, ನನ್ನ ತಲೆಗೆ ಟೈಮರ್ ನಡೀತೈತೆ ಈಗ. ನಂಗೆ ವಿತ್ ಗಾಡ್ಸ್ ಗ್ರೇಸ್ ಆಫ್ಟರ್ ಶೂಟಿಂಗ್ ಅರೌಂಡ್ ಸೋ ಮೆನಿ ಎಪಿಸೋಡ್ಸ್ ಯು ಹ್ಯಾವ್ ಮೆಜರ್ಮೆಂಟ್ ಆಫ್. ನಂಗೆ ಗೊತ್ತಾಗ್ಬಿಡ್ತದೆ. ಓಕೆ 1 hour ಆತ. ಓಕೆ ನಂಗೆ ಹೆಂಗೋ ಬಟ್ ಬಿಕಾಸ್ ಐ ಆಮ್ ಡೂಯಿಂಗ್ ಇಟ್ ಸೋ ಆಫನ್ ಅದಕ್ಕೆ. ಬಟ್ ಅದು ಬರ್ತೈತಿ. ನಿಂಗೆ ಬಸ್ ಬಿಡ್ಸಂಗಿಲ್ಲ ತೊಗೊಳ್ರಿ, ಮುಂಬೈ ಮುಟ್ಟಿಸ್ತೇವ್ರಿ ಏನೋ. ನನಗೆ ಇವಾಗ ಬಸ್ ಮಿಸ್ ಆದರೆ ಏನು ಮಜಾ ಇರ್ತಲ್ಲ, ಅದು ಇರ್ತೈತಿ. ನಾನು ನಿನ್ನೆ ರಾತ್ರಿ ನಾನು ಫೇಕ್ ಅಕೌಂಟ್ ಮಾಡಿ ಹೆಡ್ ಕಮೆಂಟ್ ಹಾಕ್ತೀನಿ. ಗೆಸ್ಟಿಗೆ ಹೋಗಕ್ಕೆ ಬಿಡು. ನೀ ಗೆಸ್ಟಿಗೆ ಲೇಟ್ ಮಾಡಿಬಿಟ್ಟೆ. ನೀವ್ಯಾಕೆ ಮಾತಾಡ್ತೀವಿ? ನೀವು ಮಾತಾಡಿಲ್ಲ ಅಂದ್ರೆ ಅವ್ರು ಮಾತಾಡ್ತಿದ್ದ ಬೇಗ ಹೋಗ್ತಿದ್ದ. ನೀನು ಮಾತಾಡೋದಕ್ಕೆ ಲೇಟ್ ಆಯ್ತು. ನಾನು ನಿನ್ನ ಬೆಂಗಳೂರು ಎಕ್ಸ್ಪೀರಿಯನ್ಸ್, ಐ ಕಮ್ ಫ್ರಮ್ ಔಟ್ಸೈಡ್ ಅಲ್ಲ, ಲೈಕ್ ಹುಬ್ಳಿ. ಐ ಆಮ್ ಫ್ಯಾಮಿಲಿ ಟು ಬೆಂಗಳೂರು ಡೆಫಿನೆಟ್ಲಿ. ನಿನ್ನೆ ರಾತ್ರಿ ಅರೌಂಡ್ 11 o'clock ಗುರುಗುಂಟೆ ಪಾಳ್ಯಾಗ ಇಳಿದೆ. ನಮ್ಮ ಫ್ರೆಂಡ್ ಕಾರಲ್ಲಿ ಬಂದ. ಗುರುಗುಂಟೆ ಪಾಳ್ಯದಾಗ ಒಂದು ಮನೆ ಇರ್ತಾ ಬಿಟ್ರೆ 11 o'clock ಆಗೈತೆ. ಓಡೋದೆ. ನನಗೆ ಕಾಲು ಇಂಜೂರ್ ಆಗಿತ್ತು. ಸೊ ಐ ಕಾಂಟ್ ರನ್ ಎಟ್. ಸ್ವೆಲ್ಲಿಂಗ್ ಇನ್ನೂ ಆಯ್ತದ ಲಿಗಮೆಂಟ್ ಟೇರ್ ಆಗಿ. ಹೋದೆ, ಕ್ರಾಸ್ ಮಾಡ್ಕೊಂಡು ಹೋದೆ, ಹತ್ತಿದೆ, ಎಲ್ಲ ಚೆಕಿಂಗ್ ಆತ, ಒಳಗೆ ಹತ್ತಿದೆ. ಆನ್ಲೈನ್ ವಾಟ್ಸಪ್ದಾಗ ಟಿಕೆಟ್ ಬುಕ್ ಮಾಡಾಕತ್ತೀನಿ. ನಾ ಸೋರ್ಸ್ ಸ್ಟೇಷನ್ ಹಾಕ್ತೀನಿ, ಡೆಸ್ಟಿನೇಷನ್ ತೊಗೊಳತೈತಿ, ಡೆಸ್ಟಿನೇಷನ್ ಹಾಕ್ತೀನಿ, ಸೋರ್ಸ್ ತೊಗೊಳತೈತಿ. ನನಗೆ
ವಾಟ್ಸಪ್ಪಲ್ಲಿ ಯು ಕ್ಯಾನ್ ಬುಕ್ ಟಿಕೆಟ್ ಅಲ್ಲ, ಮೆಟ್ರೋ ಟಿಕೆಟ್. ಹಾಂ ಮೆಟ್ರೋ, ಓಕೆ ಓಕೆ, ಮೆಟ್ರೋ ಟಿಕೆಟ್ ಬುಕ್ ಮಾಡತ್ತೀನಿ, ಅದು ಅಲ್ಲಿ ಹೊಂಟೈತಿ. ಡೆಸ್ಟಿನೇಷನ್ ಹಾಕಿರೋ ಸೋರ್ಸ್ ತೊಗೊಳತ್ತೀರಿ, ಸೋರ್ಸ್ ಹಾಕಿ ಡೆಸ್ಟಿನೇಷನ್. ಓಕೆ, ಯುವರ್ ಟಿಕೆಟ್ ಫ್ರಮ್ ಲಾಲ್ಬಾಗ್ ಟು ಗುರ್ಗೊಂಟೆಪಾಳ್ಯ ಇಸ್ ದಿಸ್ ಮಚ್ ಅಂತ. ಬೈ ನಾವು ಉಲ್ಟಾ ಹೋಗ್ಬೇಕು ಗುರ್ಗೊಂಡ್, ಮತ್ತೆ ಬ್ಯಾಕ್ ಹೋದೆ. ಅದು ವಾಪಸ್ ನನಗೆ ಫಸ್ಟ್ ಸ್ಟೆಪ್ಪಿಗೆ ಹೋಗಾಕ ಬಿಡಾತಿಲ್ಲ. ಸೆಕ್ಯೂರಿಟಿ ನನಗೆ ಹೇಳತ್ತಾನ, ಸರ್ 2 ಮಿನಿಟ್ ಮೇ ಆಗ, ಸರ್ 1 ಮಿನಿಟ್ ಮೇ ಆ ರೇ. ಫುಲ್ ಹಿಂಗೆ ಆಂಗ್ಸೈಟಿ ನನಗೆ. ಸರ್ ಕ್ಯಾಶ್ ಇದೆನಾ, ಕ್ಯಾಶ್ ಇದೆನಾ? ಕ್ಯಾಶ್ ಇಲ್ಲ. ಫೋನ್ಪೇ ಇದಾನ. ಹಾಂ ಬನ್ನಿ ಗೇಟ್ ತೆಗಿಸಿ ಅಲ್ಲಿ ಟಿಕೆಟ್ ಕೌಂಟ್ರಿ ಅಲ್ಲಿ ತೊಗೊಳ್ಳಿ ಓಡೋಗಿ ತೊಗೊಳ್ಳಿ ಮಾಡಿಸಿ ಅಂತ. ಅಲ್ಲಿ ಹೋದೆ. ಸರ್ ಲಾಲ್ಬಾಗ್ ಕೊಡಿ ಅಂತಲ್ಲಿ. ಅವ ಖಬರು ಹಿಂಗೆ ಸರ್ ಓಡಕ್ಕೆ ಬರುತ್ತಾ, ಹೋಗ್ತೀರಾ, ಟ್ರೈನ್ ಬಂದಿದೆ, ಆಗತ್ತಾ, ಲಾಸ್ಟ್ ಟ್ರೈನ್ ಬರುತ್ತೆ, ಆಗತ್ತಾ ಅಂತ. ಆಗತ್ತಪ್ಪ ಇದೆಲ್ಲ 25 ಸೆಕೆಂಡ್ ವೇಸ್ಟ್ ಮಾಡ್ತಿದ್ದೆ ನೀನು. ಅವ ಕಂಟಿನ್ಯೂಸ್ ವರ್ಕ್ ಮಾಡತ್ತಾನ. ಪೇಮೆಂಟ್ ಆಯ್ತಾ ಆಯ್ತು ಸರ್. ಹಿಂಗೆ ಮಾಡಿ ಓಡಿ ಓಡಕ್ಕೆ ಬರುತ್ತಲ್ಲ, ಓಡಿ ಅಂದ. ಹಿಂಗೆ ದಿಗ್ಗಿ ಹೊಡಿದಂಗೆ ಮೆಟ್ರೋ ಬಂತು. ಖಾಲಿ ಏನಾಯ್ತು ನಂಗೆ ಗೊತ್ತಿಲ್ಲ. ಹೊಡಿದೆ ಎದಕ್ಕೆ ನಾ ಮೆಟ್ರೋ ಮಿಸ್ ಆಕೈತಂದ್ರೆ 750 ರೂಪೀಸ್ ಕ್ಯಾಬ್. ಹಾಂ ಗೊತ್ತಿರೋದು ಅಷ್ಟು ಕೊಡಕ್ಕೆ ಆಮೇಲೆ ಹತ್ತೋದೆ. ವೆಲ್ಕಮ್ ಟು ಬ್ಯಾಂಗ್ಳೂರ್. ಮಾಗ್ ಮಿಲ್ಕ ಬಾಗ್ ನನಗೆ ಓಡು ನಂದು ಬರೀ ಗಾಂಡು ನಶೀಬ್ ಮೇಲೆ ಒಂದು ಸಪ್ರೇಟ್ ಎಪಿಸೋಡ್ ಆಗ್ಬೋದು. ಓನ್ಲಿ ಆನ್ ಸ್ಟೋರೀಸ್ ಆಫ್ ಮೈ ಗಾಂಡು ನಶೀಬ್. ಅದ್ರಲ್ಲಿ ಹೇಳ್ತಾರೆ, ನೀವ್ಯಾಕೆ ಮಾತಾಡ್ತೀವಿ ನೋಡಲ್ಲ ಟ್ರೈಪಾಡ್ ಹಂಗೆ ಇಟ್ಟೈತೆ ನೋಡಿಲ್ಲಿ. ಅವ ರೊಕ್ಕ ತೊಗೊಂತಾನೀಗ ಅವ್ರು ಟ್ರೈಪಾಡ್ ರೆಂಟ್ ಮಾಡಿದ್ದು. ಬಟ್ ಇಲ್ಲ ಟ್ರೈಪಾಡ್ ಇಟ್ಟಿಲ್ಲ, ನಾವು ಸ್ಟೂಲ್ ಮೇಲೆ ಇಟ್ಟೇವಿ. ಅದೊಂದು ಮಾತಾಡಕ್ಕೆ ಬಿಡಿ ಕೈಸ್ ಅವ್ರಿಗೆ, ಪಾಡ್ಕಾಸ್ಟ್ ಅವ್ರದ್ದು. ಸೊ ಇವಾಗ ವೀಕೆಂಡ್ ಇತ್ತು ರಮೇಶ್ ಮಾತಾಡಿ ಅಂದ್ರೆ ಹಿಂಗೆ. ಸೊ ದಿಸ್ ಈಸ್ ಅವರ್ ಟ್ರೈಪಾಡ್ ಗೈಸ್. ಯಾ ಆ್ಯಂಡ್ ಅಮೋಗಿಲ್ಲ ಗೈಸ್, ಅಮೋಗಿಗೆ ನಾಯಿ ಕಚ್ಚಿಬಿಟ್ಟೈತಿ. ಟ್ರೈಪಾಡ್ ಇಸ್ ವೆರಿ ಎವಿಡೆಂಟ್. ಯಾ ಓ ಎಸ್. ಆನ್ ದಟ್ ನೋಟ್ ಆನ್ ಮೈ ಟ್ರಾಜಿಕ್ ಜಸ್ಟ್ ಮಿಸ್ ನೋಟ್, ಮೆಟ್ರೋ ಎಕ್ಸ್ಪೀರಿಯನ್ಸ್. ವೆಲ್ಕಮ್ ಟು ಬೆಂಗಳೂರು ಬೈ ದ ವೇ. ಥ್ಯಾಂಕ್ ಯು. ಇನ್ನು ಈ ಥರದ ನಿಮ್ಮ ವೀಕೆಂಡ್ ರಮೇಶ್ ಎಪಿಸೋಡಲ್ಲಿ ಇದೊಂದು ಚಾಪ್ಟರು. ನೀನು ಬಾ ಅಲ್ಲಿ, ನಾನು ಬರ್ತೀನಲ್ಲ ಹಿಂದೆ ಕಣ್ಮುಚ್ಬಿಟ್ಟು ನಂಗೆ. ಎಸ್. ಸೊ ಎಸ್, ಥ್ಯಾಂಕ್ ಯು. ಬಂದಿದ್ದಕ್ಕೆ ಹೆಂಗೆ ಅನ್ನಿಸ್ತು? ಸಿಕ್ಕಾಪಟ್ಟೆ ಮಜಾ ಬಂತು. ನಾವ್ ಟೆಲ್ ಆನೆಸ್ಟ್ಲಿ. ಯಾವಾಗ ಸ್ಟಾರ್ಟ್ ಆಗುತ್ತೆ ಪಾಡ್ಕಾಸ್ಟು? ಇದು ನಾ ಕೈ ಲೆನ್ಸ್ ಹಿಡಿದ್ರು ಫೋಕಸ್ ಹಾಳತ್ತ ನೋಡೋದು ಬರ್ತದೆ. ಆಯ್ತಲ್ಲ. ಎಸ್. ಸೊ ಹೌ ವಾಸ್ ಎಕ್ಸ್ಪೀರಿಯನ್ಸ್? ಮಾತುಕತೆ ಸ್ಕ್ಯಾಂಡಿಮ್ಯಾನ್ಗೆ ಬಂತು. ನನಗಂತೂ ಮಜಾ ಬಂತು. ಫುಲ್ ರಿಲ್ಯಾಕ್ಸ್ಡ್. ಐ ಲವ್ ಡಿಸ್ಕಸಿಂಗ್ ಸ್ಟ್ಯಾಂಡ್ ಅಪ್ ಎನಿ ಡೇ ಎನಿ ಟೈಮ್. Only stand up. Other things I got bored. Oh, yeah, true. ನೀವ್ಯಾಕೆ ಮಾತಾಡಿ? No. Just continue. I'll let you know. ನಿಮಗೆ ಮಜಾ ಬಂದರೆ ಸಾಕು. ನನಗೆ ಅಂದ್ರೆ ಬರೀ ಆಡಿಯೋ ಪ್ಲೇ ಮಾಡಿದ್ವಿ ಅಂದರೆ ಇದೆ. ನಿಮಗೆ ಪಂಚ ಅಂದರೆ ಸಾಕು. ನಿಮಗೆ ಮಜಾ ಬಂದರೆ ಸಾಕು. ಶುರು ಮಾಡೋಣ. ಬಾಗ್ಲಾಕಿ. ಸೊ ವಿ ಲಾಸ್ಟೆಡ್ 1.5 hours. ಓ ಕೂಲ್. ಎಸ್. ಸೊ ಥ್ಯಾಂಕ್ ಯು. ಟೇಪ್ ಎಲ್ಲಿ ರಿಲೀಸ್ ಆಗುತ್ತೆ ಇದು? ಟೇಪ್ ಟೆಲಿಗ್ರಾಮ್. ಓಕೆ. ನಾನು ಗ್ರೂಪಲ್ಲಿ ಇದ್ದೀನಿ ಆಲ್ರೆಡಿ, ನಾನು ಮೆಸೇಜ್ ಮಾಡ್ತಿಲ್ಲ, ನಂಗೆ ಆ್ಯಡ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ಕಮಿಂಗ್, ಫಾರ್ ಡೂಯಿಂಗ್ ದಿಸ್ ಆನ್ ದ ಲಾಸ್ಟ್ ಮೂಮೆಂಟ್. ಅವರಿಗೆ ಮುಂಬೈ ಬಸ್ ಹತ್ಬೇಕು ಒಂದು 4 o'clock. ನಾವು ಇಲ್ಲೇ 3 o'clock ಹೊಡ್ಸೇವಿ. ಸೊ ಥ್ಯಾಂಕ್ ಯು ಫಾರ್ ಅಬ್ಲೈಜಿಂಗ್ ಅವರ್ ಇನ್ವೈಟ್ ಆ್ಯಂಡ್ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ರೀಚಿಂಗ್, ಥ್ಯಾಂಕ್ ಯು ಸೊ ಮಚ್ ಫಾರ್ ಹ್ಯಾವಿಂಗ್ ಮೀ. ನನಗೆ ಗೊತ್ತು, ಐ ರಿಮೆಂಬರ್ ಸಂಬಡಿ ಹ್ಯಾಡ್ ಆಸ್ಕ್ಡ್ ಮೀ, ನಾನು ಸುಮ್ಮನೆ ಹಾಕಿದ್ದೆ ವಾಟ್ ಶುಡ್ ಐ ಡೂ ನೆಕ್ಸ್ಟ್ ಅಂತ. ಸ್ಕ್ಯಾಂಡಿಮ್ಯಾನ್ ಜೊತೆ ಕೊಲಾಬ್ ಮಾಡು. ನಾನು ಅವಾಗ ನಿಮ್ಮ ಜೊತೆ ಹಾಕಿದ್ದೆ, ನನ್ನ ಜೊತೆ ಹೋಗ್ರು ಕೊಲಾಬ್ ಮಾಡ್ತೀರಾ? ಅದೇ ಮಾತುಕತೆಗೆ ಬಾ ಅಂತ. ಮಾತುಕತೆ ಸ್ಕ್ಯಾಂಡಿಮ್ಯಾನ್ ಲೈಕ್ ಗುರು ಮಾಡಬೇಕು, ಮಾಡಿದ್ವಿ. We are here. A promise was once made. That promise has been kept. Powerful people come from Hubli and go to Bangalore. Go to Mumbai. Go to Mumbai. Late. Yeah. Yes. On that note, ಈಗ ಊಟ ಮಾಡಕ್ಕೆ ಹೋಗ್ಬೇಕು. ನಾ ಯಾಕೆ ಬೆಂಗಳೂರು ಕನ್ನಡ ಮಾತಾಡತ್ತೇನೆ? ಇಲ್ಲ ವೆಲ್ಕಮ್ ಟು ಬೆಂಗಳೂರು ಅಗೇನ್. ಅದು ಸ್ವಲ್ಪ ಮಿಕ್ಸ್ ಆಕೈತಂದೆ, ಅವಾಗಲೂ ಮಿಕ್ಸ್ ಆಕೈತೆ. ನಾವು ಹುಬ್ಳಿ ಕನ್ನಡ ಅದು ಕ್ವಾಲಿಫೈಯರ್, ಅದು ಮೆಟ್ರೋಗೆ ಲೇಟ್ ಆದ್ರ ಬೆಂಗಳೂರು ಕನ್ನಡ ಅಂದ್ರೆ ಏನಾಕೈತಿ, ಗೆಸ್ಟಿಗೂ ಅರ್ಥ ಆಗ್ಬೇಕಲ್ಲ. ನಮ್ಮ ಕನ್ನಡ ಫಾಸ್ಟ್ ಬಡ ಮಾತಾಡ್ಬಿಡ್ತೇವೆ. ನಮಗೆ ಅನ್ಸಂಗಿಲ್ಲ, ಅದು ನಿಮಗೆ ಅನ್ನಿಸ್ತೈತೆ. ನನಗೆ ನಂದು ಕನ್ನಡ ಫಾಸ್ಟ್ ಇದೆ ಅಂತ ಅನ್ಸುತ್ತೆ, ಯಾಕಂದರೆ ನಂದು ಉಡುಪಿ ಸೈಡು ಸ್ಲ್ಯಾಂಗ್ ಅಂದರೆ ಲೈಕ್ ಅಟ್ಲೀಸ್ಟ್ ಅದು ಟೋನ್ ಮಾತಾಡೋ ರೀತಿ. ಆಕ್ಸೆಂಟು ಅಲ್ಲ, ಆಕ್ಸೆಂಟು ಎಲ್ಲ ಬರ್ತದೆ, ಅವೆಲ್ಲ ಇಲ್ಲ ಹಂಗಿಲ್ಲ. ಬಟ್ ಬಡ ಮಾತಾಡ್ಬಿಡ್ತೀನ. ಆ್ಯಂಡ್ ದಟ್ ಇಸ್ ಮೋಸ್ಟ್ಲಿ ಬಿಕಾಸ್ ಥಾಟ್ಸ್ ಹಂಗಿರುತ್ತೆ ಅಂತ ಆಯ್ತಾ. ಅಂದರೆ ಲೈಕ್ ಗುರು ಮಸ್ತಾಗಿ ಮಾತಾಡಿದೆ,
ಅರ್ಥ ಆಗಿಲ್ಲ. ಫಾಸ್ಟ್ ಆಯ್ತು. ನಮ್ದು ಕನ್ನಡ ಭಾಳ ಫಾಸ್ಟ್ ಮಾತಾಡ್ತೀರಿ, ನಿಮಗೆ ಗೊತ್ತಾಗಿಲ್ಲ ಮಗಂತಾರೆ. ನಮಗೆ ಅನ್ಸಂಗಿಲ್ಲ ಅದು, ನಮಗೆ ನಾರ್ಮಲ್ ಟೋನ್ ಅಲ್ಲ, ಎವ್ರಿ ಡೇ ಥಿಂಗ್. ಆ್ಯಂಡ್ ಐ ಆಮ್ ಯೂಸ್ ಟು ಲಿಸ್ನಿಂಗ್ ಟು ನಾರ್ತ್ ಕನ್ನಡ, ಉತ್ತರ ಕನ್ನಡ ಕೇಳಿ ಇವಾಗ ಅಭ್ಯಾಸ ಆಗಿದೆ. ಇಲ್ಲಾಂದರೆ ನಾನು ಅಷ್ಟೇ ಏನೋ ಅಂದರೆ 4 ಸೆಂಟೆನ್ಸ್ ಮುಂಚೆ ಸ್ವಲ್ಪ ಸಬ್ಟೈಟಲ್ಸ್ ಬೇಕಿತ್ತು ಅದಕ್ಕೆ. ಸ್ಟಿಲ್ ಪ್ರೊಸೆಸಿಂಗ್ ಇಟ್ ಅಂತೇಳಿ. ಇಟ್ಸ್ ಫೈನ್. ಲೆಟ್ಸ್ ಟೆಲ್ ಹುಚ್ಚುಳೆ ಮಗ ಟುಗೆದರ್. 3, 2, 1. ಹುಚ್ಚುಳೆ ಮಗ. Southside. Hey.